ನಮಸ್ತೆ ಫ್ರೆಂಡ್ಸ್. ಈ ದಿನ ಸೀತಾ ಶಿಕ್ಷಣದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಸೀತಾ ಮಗುವಾಗಿ 1 ವರ್ಷದ ತನಕ ಹೇಗಿದ್ದಳು ಆ ಜನಕ ಬಾಬಾ ಜೊತೆ. ಜನಕ ಬಾಬಾ ಜೊತೆ ಕಣ್ಣು ಸನ್ನೆಯ ಮೂಲಕ ಹೇಗೆ ಅಪ್ಪನ ಜೊತೆ ಮಾತನಾಡ್ತಾ ಇದ್ಲು ಸೀತಾ ಮಾತೆ. ಮತ್ತೆ 1 ವರ್ಷದವರೆಗೂನು ಒಂದು ಹೆಜ್ಜೆನು ಮುಂದಿಡದ ಮಗು ಒಂದು ಆಶ್ರಮಕ್ಕೆ ಹೋದ ತಕ್ಷಣ ಅರಣ್ಯದಲ್ಲಿ ಯಾರಿಗೂ ಎಲ್ರು ಮಲಗಿರುವಂತ ಸಮಯದಲ್ಲಿ ಹೋಗಿ ಹೇಗೆ ತನ್ನ ಕಾಲುಗಳನ್ನ ಮುಂದೆ ಇಟ್ಟು ನಡ್ಕೊಂಡು ಹೋಗಿ ಅಲ್ಲಿ ಪ್ರಾಣಿಗಳನ್ನ ಗಮನಿಸಿ ಮಾತಾಡಿದ್ಲು. ಅಲ್ಲಿಂದ ಬಂದಷ್ಟರೊಳಗೆ ಮಗುವಾಗಿ ಚಿಕ್ಕ ಶಿಶುವಾಗಿ ಹೋದವಳು ಮಗುವಾಗಿ ಹೇಗೆ ಬಂದ್ಲು ಅನ್ನೋದನ್ನೆಲ್ಲ ಸೀತಾ ಶಿಕ್ಷಣದಲ್ಲಿ ಮೀನಾಕ್ಷಿ ವಿವರಿಸ್ತಾ ಇದ್ದಾಳೆ. ಸೀತೆಯ ಉಪಸ್ಥಿತಿಯಿಂದ ಮನೆಯನ್ನ ರೂಪಾಂತರಗೊಳಿಸಿದ್ಲು. ಈಗ ಪ್ರತಿಯೊಂದು ಅವಳ ಸುತ್ತನೂ ತೊಡಗ್ತು. ಜನಕ ಬಾಬಾ ಸುನೈನಾ ಮಾತಾ ಅವಳ ನಿದ್ರೆನೂ ಕೂಡ ಗಮನಿಸ್ತಾ ಇದ್ರು. ಅವಳು ಮೊಗ್ಲು ಬದಲಾಯಿಸಿದ್ರು ಕೂಡ ಇವರು ಆಧಾರವಾಗಿ ನಿಲ್ತಿದ್ರು ಅಪ್ಪ ಅಮ್ಮ. ಅವಳ ಉಪಸ್ಥಿತಿ ಗಂಟೆಗಟ್ಟಲೆ ಕಳೀತಾ ಇದ್ರು ಅಪ್ಪ ಅಮ್ಮ. ಜನಕ ಬಾಬಾ ಅವರನ್ನ ಈ ರೀತಿ ನಾನೆಂದು ನೋಡಿರ್ಲಿಲ್ಲ. ಅವ್ರಿಗೆ ಯಾವುದೇ ರೀತಿ ಅತೀತ ಆಸಕ್ತಿಗಳಿರ್ಲಿಲ್ಲ, ಭೌತಿಕ ಜೀವನದ ಆಸಕ್ತಿಗಳು. ಆದ್ರೂ ಕೂಡ ಭೌತಿಕ ಜಗತ್ತಿನಲ್ಲಿ ಯಾವುದೇ ಇಷ್ಟೊಂದು ಹಿಡಿಸೋದಕ್ಕೆ ಸಮರ್ಥಳಾಗಿರುವಂತ ಈ ಶಕ್ತಿ, ಶಿಶುವಿನ ಶಕ್ತಿ ಅವರನ್ನ ನೋಡಿದಾಗ ನನ್ಗೆ ಒಂಥರ ಆಶ್ಚರ್ಯ ಅನ್ನಿಸ್ತು. ಅಷ್ಟೊಂದು ಹಿಡಿದಿಟ್ಬಿಟ್ಟಿದ್ಲು ಜನಕ ಬಾಬಾನ. ಮತ್ತೆ ಎಲ್ಲರೂ ಕೂಡ ಅವಳಿಂದ ಮಂತ್ರಮುಗ್ಧರಾಗಿದ್ರು. ಅವರಷ್ಟೇ ಅಲ್ಲ, ತಂದೆ ತಾಯಿಗಳಷ್ಟೇ ಅಲ್ಲದೆ ಮನೆಯವರೆಲ್ಲರೂ ಕೂಡ ಇದೇ ಪರಿಸ್ಥಿತಿ ಆಗಿತ್ತು. ಅಷ್ಟೊಂದು ಮಗು ತುಂಬಾ ಸುಂದರವಾಗಿತ್ತು. ಮತ್ತೆ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿಸ್ಬಿಟ್ಟಿತ್ತು ಅವಳ ಸೌಂದರ್ಯ. ನಾವ್ ಇರೋರೆಲ್ರೂ ಕೂಡ ರೂಪಾಂತರ ಆಗೋಗ್ಬಿಟ್ಟಿದ್ವಿ ಅಂತ ಹೇಳ್ತಾ ಇದ್ದಾಳೆ. ಮಗುಗೆ ಏನಾದ್ರೂ ಬೇಕಾಗಿದ್ದಲ್ಲಿ ಎಲ್ಲ ಸೇವಕರು ನಾವು ಅದನ್ನ ಕೊಡೋದಕ್ಕೆ ಮುಂದಾಗ್ತಾ ಇದ್ವಿ. ಅವಳು ಅಷ್ಟೊಂದು ಆಕರ್ಷಣೆ ಮಾಡ್ತಾ ಇದ್ಲು ನಮ್ಗೆ, ಅಷ್ಟೊಂದು ಚೆನ್ನಾಗಿದ್ಲು ಅಂತ ಹೇಳ್ತಾ ಇದ್ದಾಳೆ. ಮಲಗಿರುವ ಕೋಣೆನ ನಮ್ಗೆ ಬಿಡೋದಕ್ಕೂ ಕಷ್ಟ ಆಗ್ತಾ ಇತ್ತು. ಅವಳು ಮಲಗಿದ್ರೆ ಅಲ್ಲಿ ಮಗು ಮಲಗಿದಾಳೆ ಅಂತ ನಮ್ಗೆ ಆಚೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅವಳನ್ನ ನಾವು ತದೇಕ ದೃಷ್ಟಿಯಿಂದ ಅವಳನ್ನೇ ನೋಡ್ತಾ ಇರ್ಬೇಕಾದ್ರೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನು ಒಂದು ಸ್ಪಷ್ಟವಾದ ನನ್ನ ಹೃದಯದಲ್ಲಿ ಪ್ರೀತಿ ಪ್ರವೇಶಿಸ್ತಾ ಇರೋದನ್ನ ನಾನು ಕಂಡುಕೊಂಡೆ. ಯಾರೊಂದಿಗೂ ನಾನು ಅನುಭವಿಸದ ಅನುಭವವನ್ನ ನಾನು ಆ ಮಗುವಿನಲ್ಲಿ ಅನುಭವಿಸ್ದೆ. ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಆ ಅನುಭೂತಿಯನ್ನ ವರ್ಣಿಸೋದಕ್ಕೆ ನನಗೆ ಶಬ್ದಗಳೇ ಇಲ್ಲ. ನಾನು ಅವಳೊಂದಿಗೆ ಒಬ್ಳೇ ಇದ್ದಾಗ ಅವಳನ್ನ ಮಾತಾ ಅಂತ ಪಿಸುಗುಟ್ಟೆ. ನಿನ್ನಿಂದಾಗಿ ನಾನು ಸಂತೋಷವೆಂದ್ರೆ ಏನೆಂಬುದನ್ನ ಕಂಡುಕೊಂಡೆ. ನನ್ನ ಜೀವನದಲ್ಲಿ ನೀನು ಬೆಳಕನ್ನ ತಂದಿರುವೆ ಮತ್ತು ನನ್ನ ಇನ್ನುಳಿದ ದಿನಗಳನ್ನ ನನ್ನ ಸಾಮರ್ಥ್ಯದಲ್ಲಿ ಅತ್ಯುತ್ತಮ ನಿಷ್ಠೆಯಿಂದ ನಾನು ನಿನಗೆ ಸೇವೆ ಸಲ್ಲಿಸ್ತೀನಿ ಅಂತ ಮನಸ್ಫೂರ್ತಿಯಾಗಿ ಆ ಮಗುವಿನ ಹತ್ರ ಪಿಸುಗುಡ್ತಾ ಇದ್ದಾಳೆ ಮೀನಾಕ್ಷಿ. ಆರಂಭದಿಂದಲೇ ಸೇವಕರು ಮತ್ತು ಮತ್ತಿತರು ಎಲ್ಲರೂ ಅವಳನ್ನ ಮಾತಾ ಮಾತಾ ಅಂತ ಕರೆಯೋದಕ್ಕೆ ಮುಂದಾದ್ರು. ಅದು ಸಹಜವೇ ಆಗಿತ್ತು. ಬಾಹ್ಯವಾಗಿ ನಾವು ಅವಳನ್ನ ಕಾಳಜಿ ವಹಿಸಿದ್ರು ಕೂಡ ಅವಳು ನಮ್ಮ ಮನಸ್ಸಿನೊಳಗೆ ಹೋಗಿ ನಮ್ಮನ್ನ ಕಾಳಜಿ ವಹಿಸ್ತಿದ್ಲು. ಅವಳು ಒಂದು ಮಗು, ಆದ್ರೆ ನಮ್ಮ ಮನಸ್ಸಿನಲ್ಲಿ ಏನಿತ್ತು, ಮನಸ್ಸನ್ನ ಹೀಲ್ ಮಾಡೋ ಶಕ್ತಿಯನ್ನ ಹೊಂದಿದ್ಲು ಇವಳು ಮಾತೆ ಅಂತ ಹೇಳ್ತಾ ಇದ್ದಾಳೆ. ನಮ್ಗೆ ಏನೋ ಒಂದು ಅನುಭೂತಿಯನ್ನ ಕೊಡ್ತಾ ಇದ್ಲು. ನಿಜವಾದ ಅರ್ಥದಲ್ಲಿ ಅವಳು ನಮ್ಗೆ ಮಾತೆಯೇ ಆಗೋಗ್ಬಿಟ್ಟಿದ್ಲು. ನಾವು ಹೇಗೆ ಕರೆದ್ರು ಕೂಡ ಆರಂಭದಲ್ಲಿ ನಾನು ಮಾತಾ ಅಂದಾಗ ಮನೆಯವರೆಲ್ಲರೂ ಕೂಡ ಅದನ್ನ ತಾನು ಕೂಡ ಮಾತಾ 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 ಅಂತ ಕರೆಯೋಕೆ ಪ್ರಾರಂಭ ಮಾಡಿದ್ರು ಮಗುವನ್ನ. ತಾಯಿ ಸುನೈನಾ ಮಾತಾ ಅಂತಿರೋದನ್ನ ನೋಡಿ ಮೊದಲು ನಕ್ಳು. ನಂತರ ಅದು ಅವಳ ನಗು ಕಡಿಮೆ ಆಯ್ತು. ಎಲ್ರು ಮಾತಾ ಮಾತಾ ಅಂತ ಕರೆಯೋಕ್ ಹಿಡಿದ್ಮೇಲೆ ಅವಳ ನಗು ಕ್ರಮೇಣ ಕಡಿಮೆ ಆಯ್ತು. ನೀವೆಲ್ಲರೂ ಅವಳನ್ನ ಮಾತೆ ಅಂತ ಇರೋದು ಸರಿಯಾಗಿದೆ. ಈ ಜಗತ್ತಿಗೆ ಅವಳು ತಾಯಿ ಆಗಿದ್ದಾಳೆ. ಆದ್ರೆ ನಾನ್ ನೋಡಿ ಕರೆಯೋ ಹಾಗಿಲ್ಲ. ಯಾಕಂದ್ರೆ ಅದೊಂದು ಮಾಯೆಯ ಸ್ವಭಾವ. ನಾನು ಅವಳ ಈಗ ತಾಯಿ ಆಗಿರೋದ್ರಿಂದ ನಾನು ನನ್ನ ಮಗುವನ್ನ ನನ್ನ ಮಗು ಅಂತಾನೆ ಕರಿಬೇಕು ಅಂತ ಸುನೈನಾ ಹೇಳ್ತಾ ಇದ್ದಾಳೆ. ಯಾರಿಗೆ? ಮೀನಾಕ್ಷಿಗೆ. ಸೀತೆಯ ಆಗಮನದ ನಂತರ ಹಲವಾರು ತಿಂಗಳವರೆಗೆ ತಕ್ಷಣದ ಪ್ರದೇಶಗಳಿಗೆ ಭೇಟಿ ಮಾಡೋದನ್ನ ಹೊರತುಪಡಿಸಿ ಜನಕ ಬಾಬಾ ಅರಮನೆ ಬಿಟ್ಟೇ ಕದಲಿಲ್ಲ, ಹೋಗ್ತಾನೆ ಇರ್ಲಿಲ್ಲ. ಮಗು ಹತ್ರನೇ ಇರ್ತಾ ಇದ್ರು ಜನಕ ಬಾಬಾ ಅಂತ. ದೂರದ ಪ್ರದೇಶಗಳಿಗೆ ತಪಸ್ವಿಗಳನ್ನ ಭೇಟಿಯಾಗೋದು ಅವ್ರಿಗೆ ಅಭ್ಯಾಸ ಆಗಿತ್ತು. ಪ್ರಯಾಣ ಮಾಡ್ತಾ ಇದ್ರು. ಕನಿಷ್ಠ ಪಕ್ಷ ಸ್ವಲ್ಪ ಸಮಯದವರೆಗಾದ್ರೂ ಕೂಡ ವಿರಾಮ ತಗೊಂಡು ಸ್ವಲ್ಪ ಸಮಯ ಇದ್ದು ಮತ್ತೆ ಪುನಃ ವಾಪಸ್ ಬಂದ್ಬಿಡ್ತಿದ್ರು. ಸೀತೆನ ಬಿಟ್ಟಿರ್ಲಾರ್ದಷ್ಟು ಪ್ರೀತಿಸ್ತಾ ಇದ್ರು ಜನಕ ಬಾಬಾ ಅಂತ ಹೇಳ್ತಾ ಇದ್ದಾಳೆ.
ಸೀತೆ ಹುಟ್ಟಿದ ಮೊದಲ ವರ್ಷ ಸಮೀಪಿಸ್ತಿದ್ದಂತೆ ಒಬ್ರು ನಿರ್ದಿಷ್ಟ ಋಷಿಗಳನ್ನ ಭೇಟಿ ಮಾಡೋದಕ್ಕೆ ಆಮಂತ್ರಣ ಬಂತು. ಅಂದ್ರೆ ನಮ್ಮ ಇದಕ್ಕೆ ಬರ್ಬೇಕು ಅಂತ ಭೇಟಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಋಷಿಗಳು ಆಮಂತ್ರಣ ಕೊಟ್ರು. ಅವರು ಸೀತೆಗೆ ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳೋದಕ್ಕೆ ಮಗು ಹತ್ರ ಮಾತಾಡ್ತಾ ಇದ್ದಾರೆ. ನಾನು ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಬಂದ್ರು. ಆಗ ಅಲ್ಲೇ ಇದ್ದಂತ ಸುನೈನ ಮಾತ ನನ್ನನ್ನ ನೋಡಿ ನಗ್ತಾ ಇದ್ದಾರೆ. ಮೀನಾಕ್ಷಿ ಕಡೆ ನೋಡ್ತಾ ದೊಡ್ಡ ಮಗುಗೆ ಹೇಳ್ದಂಗೆ ಆ ಮಗು ಜೊತೆ ಮಾತಾಡ್ತಾ ಇದ್ದಾರೆ. ನೋಡು ಮೀನಾಕ್ಷಿ ಅಂತ ಕಣ್ಸನ್ನೆ ಮಾಡ್ತಾ ಇದ್ರಂತೆ, ನಗ್ತಾ ಇದ್ರು ಅಂತ ಹೇಳ್ತಾ ಇದ್ದಾಳೆ ಈ ಮೀನಾಕ್ಷಿ. ಜನಕ ಬಾಬಾ ಹೊರಡೋದಕ್ಕೆ ಹೇಳ್ತಿದ್ದಂತೆ ನಾನು ಹೋಗ್ ಬರ್ತೀನಿ ಅಂತ ಅನ್ಬಿಟ್ಟು ಮಗು ಜೊತೆ ಮಾತಾಡಿ ಹೋಗ್ತಾ ಇದ್ದಾಗ ಸೀತೆ ಅವರ ತೋಳುಗಳಿಂದ ಅವರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಅವರು ಕಣ್ಣುಗಳಿಂದ ಪರಸ್ಪರ ಮಾತಾಡ್ಕೊಂಡ್ರು. ಜನಕ ಬಾಬಾ ಮತ್ತೆ ಆ ಪುಟ್ಟ ಮಗು ಮಾತಾಡ್ತಾ ಇದ್ದಾವೆ. ಕೆಲವು ಕ್ಷಣಗಳವರೆಗೆ ಏನು ಹೇಳ್ದೇನೆ ಜನಕ ಬಾಬಾ ಕದಲ್ದೆ ಸುಮ್ನೆ ಕೂತಿದ್ರು. ಅದಾದ ನಂತರ ಅವಳಿಗೆ ಮಗುವಿಗೆ ಪ್ರತಿಸ್ಪಂದಿಸಿದಂತೆ ಹೇಳ್ತಾ ಇದ್ದಾರೆ, ಆಯ್ತು ನಿನ್ನನ್ನು ಕೂಡ ನಾನು ನನ್ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸುನೈನ ಮಾತಾ ಅಯ್ಯಯ್ಯೋ ಏನ್ ಹೇಳ್ತಾ ಇದ್ದೀರಾ ಅಂತ ಪ್ರತಿಭಟನೆ ಮಾಡಿದ್ರು. ಆದರೆ ಜನಕ ಬಾಬಾ ಸುನೈನ ಸುಮ್ಮನೆ ತನ್ನ ಬೆರಳ ಮೇಲೆ ಬಾಯಿ ಮೇಲೆ ಕೈ ಇಟ್ಕೊಂಡು ಅವಳು ನಾನು ಬರುವುದಾಗಿ ಕೇಳ್ತಾ ಇದ್ದಾಳೆ, ಆದ್ರಿಂದ ನಾನು ಅವಳನ್ನ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ನೀವು ಒಬ್ರೇ ಹೋದ್ರೆ ಸರಿ, ಇಲ್ಲ ಅಂದ್ರೆ ಅವಳನ್ನ ಕಾಳಜಿ ಮಾಡೋದಕ್ಕೆ ನಿಮ್ ಕೈಲಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಸಂಪೂರ್ಣವಾಗಿ ನಾನು ಸಮರ್ಥನಿದ್ದೇನೆ, ನನ್ ಮಗುನ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ. ಆಶ್ರಮದಲ್ಲಿ ಅವಳನ್ನ ಸ್ವೀಕರಿಸೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದನ್ನ ಹೇಳಿದ್ದಾರೆ ಅವಳಿಗೆ, ಅದಕ್ಕೋಸ್ಕರ ಅವಳು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಪುಟ್ಟ ಮಗುವಿಗೆ ನೋಡಿ ಮಹರ್ಷಿಗಳೆಲ್ಲರೂ ಕೂಡ ಅವಳನ್ನ ಕಾಯ್ತಾ ಇದ್ದಾರೆ. ಅವಳು ಅದಕ್ಕೋಸ್ಕರ ಸನ್ನೆಲಿ ಮೂಲಕ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದಾರೆ ಜನಕ ಬಾಬಾ, ಅವರು ಸ್ವೀಕರಿಸೋದಕ್ಕೆ ಸೀತಾ ಮಾತೆಯ ಆ ಕ್ಷಣನ ಅಲ್ಲಿ ಬರೋದಕ್ಕೆ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅವಳನ್ನ ಕರ್ಕೊಂಡು ಹೋಗ್ಲೇಬೇಕು ಅಂತ ನೀವು ಒತ್ತಾಯಿಸ್ತಾ ಇದ್ದೀರಿ, ನಿಮ್ಮೊಂದಿಗೆ ಮೀನಾಕ್ಷಿ ಮತ್ತೆ ಉಷಾಳನ್ನ ಕರ್ಕೊಂಡು ಹೋಗಿ ಅಂತ ಸುನೈನ ಹೇಳ್ತಾ ಇದ್ದಾಳೆ. ಉಷಾ ಅವಳು ಕೂಡ ಸೇವಕಿ ಆಗಿದ್ಲು, ಕಿರಿಯ ಸೇವಕಿ, ಅಂದ್ರೆ ಮೀನಾಕ್ಷಿಗಿನ್ನ ಚಿಕ್ಕ ಹುಡುಗಿ ಆಗಿದ್ಲು. ಅರಮನೆಯ ಬಗ್ಗೆ ತುಂಬಾ ಭಕ್ತಿಯನ್ನ ಹೊಂದಿದ್ಲು. ಅವಳು ಕೂಡ ಆಗಾಗ ಕೆಲಸದಲ್ಲಿ ನನಗ್ ಸಹಾಯ ಮಾಡ್ತಾ ಇದ್ಲು. ಜನಕ ಬಾಬಾ ನನ್ನೊಡೆ ನೋಡ್ಬಿಟ್ಟು ಆಯ್ತು ನೀನು ಕೂಡ ನಿನ್ ಜೊತೆ ಉಷಾಳಿಗೂ ಹೇಳು, ನೀವಿಬ್ರು ಕೂಡ ಬನ್ನಿ ಅಂತ ಹೇಳಿದ್ರು. ನಾನೆಂದು ಅರಮನೆಯಿಂದ ದೂರ ಪ್ರಯಾಣ ಮಾಡಿರ್ಲಿಲ್ಲ ಮತ್ತು ಎಂದು ಋಷಿಗಳ ಆಶ್ರಮಕ್ಕೆ ಭೇಟಿ ಕೊಟ್ಟಿರ್ಲಿಲ್ಲ. ಇದು ನನಗೆ ಒಂದು ಪೂರ್ಣ ಹೊಸ ಅನುಭವವನ್ನ ನೀಡ್ಬೋದು ಅನ್ಕೊಂಡೆ. ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಆಶ್ರಮವನ್ನ ತಲುಪೋದಕ್ಕೆ ಇಡೀ ದಿನ ಬೇಕಾಯ್ತು. ಅಂದ್ರೆ ಇಡೀ ದಿನ ಬೇಕಾಗಿರ್ಲಿಲ್ಲ, ಅಲ್ಲಿ ದಾರಿಯಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಗೆ ಇಡೀ ದಿನ ಬೇಕಾಯ್ತು ಆಶ್ರಮ ತಲುಪೋದಕ್ಕೆ. ಮಹಾರಾಜರು ಇಂತಹ ಪ್ರಯಾಣಗಳನ್ನ ಹಳ್ಳಿಗೆ ಭೇಟಿ ಕೊಡ್ಬೇಕಾದ್ರೆ ಜನರೊಂದಿಗೆ ಆಗ ಹೋಗ್ತಾ ಇದ್ರು. ಆದ್ರೆ ಅವರು ಅಲ್ಲಿ ಆ ಜನರು ಅವ್ರಿಗೆ ಭೋಜನವನ್ನು ಕೊಡೋದಕ್ಕೆ ಭೋಜನ ಕೂಡ ಮಾಡ್ತಾ ಇದ್ರು ಅವ್ರ ಮನೆಗಳಲ್ಲಿ ಮಧ್ಯದಲ್ಲಿ. ಹಾಗಾಗಿ ಮಾಡ್ತೀವಿ ಅಂತ ನಿವೇದನೆ ಮಾಡ್ಕೋತಾ ಇದ್ರು ಜನಕ ಬಾಬಾ ಅವ್ರಿಗೆ, ನಾನು ಇವತ್ತು ನಮ್ಮನೆಯಲ್ಲಿ ಭೋಜನ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ಅವರು ಮಹಾರಾಜರು ನಮ್ಮನೇಲಿ ಇಲ್ಲ ಅಂತ ಹೇಳ್ತಾನೆ ಇರ್ಲಿಲ್ಲ, ಆಯ್ತು ಅಂತ ಹೇಳ್ತಾ ಇದ್ರು. ಹಾಗಾಗಿ ಮೊದಲನೇ ಸಲ ರಾಜ್ಕುಮಾರಿ ಸೀತೆಯನ್ನ ಕರ್ಕೊಂಡ್ ಬರ್ತಾ ಇರೋದ್ರಿಂದ ಅವ್ರಿಗೆ ಇನ್ನ ಸಂತೋಷ ಆಯ್ತು. ಮಹಾರಾಜರು ಮಗಳೊಂದಿಗೆ ತಮ್ಮ ಹಳ್ಳಿಗಳಿಗೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ಸುದ್ದಿ ಹರಡುತ್ತಿದ್ದಂತೆ ಬಹಳ ಹಳ್ಳಿಗಳಿಂದ ಜನರು ಅವಳನ್ನ ಅಭಿನಂದಿಸೋದಕ್ಕೆ ತುಂಬಾ ಜನ ಬಂದ್ರು. ಎಲ್ಲಾ ಹಳ್ಳಿಗಳಲ್ಲೂ ಹಾಗೆ ಬಂದು ನಿಂತ್ಕೊಳ್ತಾ ಇದ್ರು. ಜನಕ ಬಾಬಾ ಅವರು ಆ ಸೇರಿದ ಜನಸಮೂಹದೊಳಗೆ ಎಷ್ಟು ಮುಕ್ತ ಮತ್ತು ಗ್ರಹಣಶೀಲರಾಗಿದ್ರು ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಆ ಮಗುನ್ ತೋರ್ಸೋದಕ್ಕೆ ಇವ್ರಿಗೂ ಎಷ್ಟು ಖುಷಿ ಆಗ್ತಾ ಇತ್ತು, ನೋಡೋರ್ಗೂ ಕೂಡ ಆ ಮಗು ನೋಡೋದಕ್ಕೆ ತುಂಬಾ ಖುಷಿ ಪಡ್ತಾ ಇದ್ರು. ಮಗು ಮುಟ್ಟೋದನ್ನ ಹೋಗ್ಲಿ, ಒಬ್ರು ಎತ್ಕೊಳಕ್ಕೂ ಬರ್ತಾ ಇದ್ರು. ಆದ್ರೂ ಕೂಡ ಜನಕ ಬಾಬಾ ಏನು ಅನ್ಕೋತಾ ಇರ್ಲಿಲ್ಲ, ಕೊಡ್ತಾ ಇದ್ರು ಅವ್ರಿಗೆ ಮಗುನ, ಎತ್ಕೊಳ್ಳಿ ನೀವು ಅಂತ ಕೊಡ್ತಾ ಇದ್ರು. ಅವಳು ಯಾವಾಗ್ಲೂ ಆ ಜನರನ್ನೆಲ್ಲ ನೋಡ್ತಾ ಕಿಲಕಿಲಾ ಅಂತ ನಗ್ತಾ ಇದ್ಲು, ಕಿಲಕಿಲಾ ಅಂತ ನಗ್ತಾ ಇದ್ಲು. ನನಗೆ ಸಂತೋಷ ಆಯ್ತು ಅಂತ ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಕೊನೆಗೂ ಆ ಆಶ್ರಮವನ್ನ ತಲುಪಕ್ಕೆ ನಾವು ಹೋಗಿ ಅಲ್ಲಿ ನಿಂತ್ಕೊಂಡಾಗ, ಆಶ್ರಮವನ್ನ ತಲುಪಿದಾಗ ಋಷಿಗಳು ಮಗು ಸೀತಾಳನ್ನ ನೋಡಿ ಬಂದಿರೋದನ್ನ ನೋಡಿದ್ರೆ ಅವ್ರಿಗೆ ಆಶ್ಚರ್ಯ ಆಗ್ಲಿಲ್ಲ. ಅಂದ್ರೆ ನಾವು ನಿರೀಕ್ಷಿಸಿದ್ವು ನಿನ್ನನ್ನ ಅಂತ ಹೇಳ್ತಾ ಇದ್ದಾರೆ ಋಷಿಗಳು ಹೇಳ್ತಾ ಇದ್ದಾರೆ. ನಾನು ನಿನ್ನನ್ನ ನಿರೀಕ್ಷಿಸಿದ್ದೆ, ನಾನು
ಅಂತ ಅವಳಿಗೆ ಅಂದ್ರೆ ಮಾತಾಗೆ ಪುಟ್ಟ ಮಗುವನ್ನ ನೋಡಿ ಹೇಳ್ತಾ ಇದ್ದಾರೆ. ಮತ್ತು ನೀನು ನಿನ್ನ ಮೊದಲ ಪಾಠವನ್ನ ಕಲಿಯೋದಕ್ಕೆ ಬಂದಿದೀಯಾ, ನನಗೆ ಸಂತೋಷ ಆಗ್ತಾ ಇದೆ ಅಂತ ಕೂಡ ಹೇಳಿದ್ರು. ಋಷಿಗಳು ಜನಕ ಬಾಬಾ ಅವರನ್ನ ತಮ್ಮ ಗುಡಿಸ್ಲೊಳಗೆ ಕರ್ಕೊಂಡು ಹೋದ್ರು. ನಾನು ಮತ್ತೆ ಸೀತೆ ಮತ್ತೆ ಉಷಾ ನಿಗದಿಪಡಿಸಿರುವಂತ ಇನ್ನೊಂದು ಗುಡಿಸ್ಲಿಗೆ ಹೋದ್ವಿ. ನಮ್ಗೆ ಅದು ಒಂದು ಸುದೀರ್ಘ ಪಯಣವಾಗಿತ್ತು. ಇಡೀ ಪ್ರಯಾಣದುದ್ದಕ್ಕೂ ಸೀತೆ ಎಚ್ಚರವಾಗೇ ಇದ್ಲು. ಎಲ್ಲರನ್ನ ನೋಡ್ತಾ ನೋಡ್ತಾ ಸಂತೋಷ ಪಡ್ತಾ ಎಚ್ಚರವಾಗೇ ಇದ್ಲು. ಆದ್ರಿಂದ ತಕ್ಷಣವೇ ಸೀತೆ ಮಲಗಲು ತಯಾರಾಗಿದ್ದಾಳೆ ಅಂತ ನಮ್ಗೆ ಖಚಿತ ಆದ ತಕ್ಷಣ ಉಷಾ ಮತ್ತೆ ನಾನು ಅವಳಿಗೆ ಬೇಗನೆ ಹಾಸಿಗೆಯನ್ನ ಹಾಸಿ ತಯಾರು ಮಾಡಿದ್ವಿ. ಉಷಾ ಅಲ್ಲಿಯೇ ಅವಳ ಪಕ್ಕದಲ್ಲಿಯೇ ಮಲ್ಕೊಂಡ್ಲು. ನಾನು ಜೋಗುಳ ಹಾಡ್ತಾ ಇದ್ದೆ. ಅವಳು ಗಾಢ ನಿದ್ರೆಗೆ ಜಾರಿದ್ದಾಳೆ ಎಂಬುದನ್ನ ಗಮನಿಸಿದ ನಂತರವೂ ನಾನು ತೂಕಡಿಸುತ್ತಲೇ ಹಾಡನ್ನ ಮುಂದುವರಿಸ್ದೆ. ಸ್ವಲ್ಪ ಸಮಯದ ನಂತರ ನಾನು ಪೂರ್ಣವಾಗಿ ಎಚ್ಚರಗೊಂಡೆ. ತೂಕಡಿಸ್ತಾ ಇಲ್ಲಿ ಮೀನಾಕ್ಷಿ ಕೂಡ ಮಲಗೋಗ್ಬಿಟ್ಟಿದ್ದಾಳೆ. ಸ್ವಲ್ಪ ಸಮಯದ ನಂತರ ಎಚ್ಚರಗೊಳ್ತಾ ಇದ್ದಾಳೆ. ಸೀತಾ ಹಾಸಿಗೆ ಮೇಲೆ ಇಲ್ಲ. ನಾನು ಕುಸಿದು ಬಿದ್ದೆ. ನಾನು ಅವಳ ಹಾಸಿಗೆನ ನೋಡಿದ್ರೆ ಗಾಢ ನಿದ್ರೆಯಲ್ಲಿ ಬರೀ ಉಷಾ ಮಾತ್ರ ಮಲಗಿದ್ದಾಳೆ, ಮಗು ಇಲ್ಲ. ಮಾತಾ ಹಲವಾರು ಬಾರಿ ಕರೆದೆ. ಅವಳು ಕುಟೀರದಲ್ಲೇ ಇರ್ಲಿಲ್ಲ. ನನ್ನ ಅಳುವಿನಿಂದ ಉಷಾಳಿಗೆ ಎಚ್ಚರ ಆಯ್ತು. ಭೀತಿಯಿಂದ ನಾವಿಬ್ರು ಕೂಡ ಅದೇ ಭಯದಲ್ಲಿದ್ವಿ. ಅದು ರಾತ್ರಿ ಆಗಿದೆ. ಮತ್ತೆ ಸೀತಾ ದೂರ ಎಲ್ಲೂ ಹೋಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವಿಬ್ರು ಮಾತಾಡ್ಕೊಂಡ್ವಿ. ನಾನು ಇಡೀ ಪ್ರಾಂಗಣವನ್ನ ಹುಡುಕ್ದೆ, ಅವಳೆಲ್ಲೂ ಸಿಗ್ಲಿಲ್ಲ. ಜನಕ ಬಾಬಾ ಮತ್ತೆ ಋಷಿ ಕುಳಿತಿರುವಂತ ಗುಡಿಸಲನ್ನ ಮುಂದೆ ಒಂದು ಬೆಳಕು ಮಿನುಗ್ತಾ ಇತ್ತು. ನಾನ್ ಹೋಗಿ ಅವರನ್ನ ಎಚ್ಚರಿಸಬಹುದಾಗಿತ್ತು. ಆದ್ರೆ ಅವ್ರಿಗೆ ತೊಂದರೆ ನೀಡೋದಕ್ಕೆ ಹಿಂಜರಿಕೆ ಉಂಟಾಗಿದ್ರು ಕೂಡ ಬೇರೆ ಏನು ಮಾಡ್ಬೇಕು ಅಂತ ತಿಳಿಲಿಲ್ಲ. ಉಷಾಳಿಗೆ ಹುಡುಕೋದನ್ನ ನೀನ್ ಮುಂದುವರ್ಸು ಅಂತ ಹೇಳಿ ನಾನು ಗುಡಿಸಿಲಿನ ಹತ್ರ ಹೋದೆ. ಬಾಗಿಲು ಸ್ವಲ್ಪ ತೆರೆದಿತ್ತು. ಜನಕ ಬಾಬಾ ಮತ್ತೆ ಋಷಿ ಮತ್ತು ಇತರರು ಎಲ್ಲರೂ ಆಳವಾದ ಧ್ಯಾನ ಸ್ಥಿತಿಯಲ್ಲಿರೋದನ್ನ ನಾನು ಕಂಡೆ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನ್ ಅಲ್ಲೇ ನಿಂತ್ಕೊಂಡೆ. ಭಯದಿಂದ ಕಂಪಿಸ್ತೊಡಗಿದೆ. ಜನಕ ಬಾಬಾ ಏನಾದ್ರು ಅನ್ಕೋತಾರೆ ಅಂತನೋ ಭಯ. ಮಗು ಎಲ್ಲೋಯ್ತು, ಪುಟ್ಟ ಮಗು, 1 ವರ್ಷದ ಮಗು, ಇನ್ನು ಹೆಜ್ಜೆ ಇಡದಿರೋ ಮಗು ಯಾರು ಎತ್ಕೊಂಡು ಹೋಗಿದ್ದಾರೆ ಅಂತ ಭಯ ಪಡ್ತಾ ಇದ್ದಾಳೆ. ಜನಕ ಬಾಬಾ ಅವರು ನಿಧಾನವಾಗಿ ಕಣ್ತೆರೆದು ಅಲ್ಲಿಂದ ಎದ್ದು ಬಂದು ಕೋಣೆಯ ಮೂಲೆಗೆ ಬಂದ್ರು. ಸ್ವಲ್ಪ ಸೈಡಿಗೆ ಬಂದು ಅಲ್ಲಿ ನಾನು ಸೀತೆ ಮಲಗಿರೋದನ್ನ ನೋಡ್ದೆ ಅಂತ ಹೇಳಿದ್ರು. ಇವಳಿಗೆ ಆಶ್ಚರ್ಯ ಆಗ್ತಾ ಇದೆ. ಪಿಸು ಮಾತಿನಲ್ಲಿ ಅವರು ನನಗೆ ಹೇಳಿದ್ರು. ನಾನಲ್ಲಿ ಮಲಗಿದಾಳೆ. ಬಂದು ಧ್ಯಾನದಿಂದ ಹೊರಗೆ ಬಂದ ತಕ್ಷಣ ಮೀನಾಕ್ಷಿ ಮುಖ ನೋಡಿ ಸೀತೆ ಅವಳು ಮಲಗಿರೋದನ್ನ ನಾನು ನೋಡ್ದೆ ಅಂತ ಹೇಳ್ತಾ ಇದ್ದಾರೆ ಜನಕ ಬಾಬಾ. ಪಿಸು ಮಾತಿನಲ್ಲಿ ಅವರಿಗಾದ ಆಶ್ಚರ್ಯವನ್ನ ನಾನು ಗಮನಿಸ್ದೆ. ಅಂದ್ರೆ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಅವಳು ಅಲ್ಲಿ ಹೋಗಿ ಮಲಗಿದಾಳೆ ಅಂತ ಅವ್ರಿಗೆ. ಯಾಕಂದ್ರೆ ಚಿಕ್ಕ ಮಗು, ಇನ್ನು ಒಂದು ಹೆಜ್ಜೆನೂ ಇಡದಿರೋ ಮಗು ಅಲ್ಲಿ ಹೋಗಿ ಮಲಗಿದಾಳೆ ಅಂತ ಹೇಳಿ ಅವ್ರಿಗೂ ಆಶ್ಚರ್ಯ ಆಗ್ತಾ ಇದೆ. ಏಕೆಂದ್ರೆ ಅವಳು ಇನ್ನೂ ಕೂಡ ಒಂದು ಮೊದಲ ಹೆಜ್ಜೆನೂ ಕೂಡ ಇಟ್ಟಿರ್ಲಿಲ್ಲ ಸೀತೆ. ನಿಶ್ಚಿತವಾಗಿ ನಾನು ಅವರ ಮಾತನ್ನ ತಪ್ಪಾಗಿ ತಿಳಿಸ್ಕೊಂಡಿರ್ಬೇಕು ಅಂತ ಅನ್ಕೊಂಡು ನಡೆದು ಬಂದ್ಲೆ ಅಂತ ಕೇಳ್ದೆ. ಅವರು ತಲೆದೂಗಿ, ಮೀನಾಕ್ಷಿ ಅವಳನ್ನ ಇಲ್ಲಿಯೇ ಬಿಟ್ಟು ನೀನ್ ಆರಾಮವಾಗಿ ಮಲ್ಕೋ. ಅವಳು ಎಲ್ಲಿ ಹೋಗಿದ್ದಾಳೆ, ಅವಳ ನಿಶ್ಚಿಂತೆಯಿಂದ ಮಲ್ಕೊಂಡಿದ್ದಾಳೆ, ನೀನ್ ಆರಾಮಾಗಿ ಹೋಗಿ ಮಲ್ಕೋ, ಎಲ್ಲ ಸರಿಯಾಗಿದೆ ಅಂತ ಧ್ಯಾನದಲ್ಲಿ ನೋಡಿ ಮಹಾರಾಜರು ಹೇಳ್ತಾ ಇದ್ದಾರೆ. ಆ ರಾತ್ರಿಯಿಂದ ಸೀತೆ ಎಲ್ಲೆಡೆ ಮತ್ತೆ ಕರ್ಕೊ ಬಂದಿದ್ದಾರೆ. ರಾತ್ರಿ ಪೂರ ಅಲ್ಲೆಲ್ಲ ಓಡಾಡಿ ತಿರುಗಾಡಿದ್ಲು. ಆಶ್ರಮದಲ್ಲೆಲ್ಲ ಪುಟ್ ಹೆಜ್ಜೆ ಇಟ್ಕೊಂಡು ಮಗು ತುಂಬಾ ಓಡಾಡ್ತು. ಅವಳ ಹೊಸ ಸಾಮರ್ಥ್ಯದಿಂದ ಅವಳಿಗೆ ತುಂಬಾ ಸಂತೋಷ ಆಯ್ತು. ಯಾವಾಗ ನಡೆಯೋಕ್ ಸ್ಟಾರ್ಟ್ ಮಾಡಿದ್ಲೋ ತುಂಬಾ ಸಂತೋಷ ಆಯ್ತು. ಇನ್ನ ಸುಮ್ನೆ ಕೂರೋದು ಇಲ್ವಲ್ಲ, ಹಾಗಾಗಿ ನನ್ನ ಅರಿವಿಗೆ ಬರುವ ಮುಂಚೆಯೇ ಅವಳು ಹೊರಟು ಹೋಗಿ ಬಿಡ್ತಿದ್ಲು. ನಾನು ಅವಳನ್ನ ಹಿಡ್ಕೋಗ್ಬೇಕು ಅಂದ ತಕ್ಷಣ ಅವಳು ಅಲ್ಲಿಂದ ಹೊರಟು ಹೋಗ್ಬಿಡ್ತಿದ್ಲು. ಅವಳನ್ನ ಗಮನಿಸೋದು ತುಂಬಾ ಕಷ್ಟ ಆಗ್ತಾ ಇತ್ತು ನನಗೆ. ಅವಳು ಆಶ್ರಮದ ಬಾಗಿಲ ಮೇಲೆ ಯಾವಾಗ್ಲೂ ಕಣ್ಣಿರ್ತಿರ್ತಿದ್ದೆ ನಾನು ಅಂತ ಹೇಳ್ತಾ ಇದ್ದಾಳೆ. ಆ ಚಿಕ್ಕ ಮಗು ಅಷ್ಟು ಬೇಗ ಓಡೋಗ್ತಾ ಇತ್ತು ಅಂತ. ನೆಕ್ಸ್ಟ್ ಅದು ತೆರೆದ ಕೂಡ ಒಂದು ಬಾಗಿಲದ ಆಶ್ರಮದಲ್ಲಿ ಆ ಬಾಗಿಲು ತೆರೆದು ಕೂಡದೆ ನಾನು ಅಲ್ಲಿಗೆ ಒಂಚೂರು ತೆಗೆದ್ರೆ ಸಾಕು ಅಲ್ಲಿಗೆ ಓಡೋಗ್ಬಿಡ್ತಿದ್ಲು ಅಂತ ಹೇಳ್ತಾ ಇದ್ದಾಳೆ. ಅರಣ್ಯ ಮಿತಿ ಮೇರೆ ಮೀರಿ ಹರಡಿದೆ. ಅವಳಿಗೆ ಅದರಲ್ಲಿಯೇ ಹೋಗಬೇಕಾಗಿದೆ ಎಂಬುದು ನಿರ್ದಿಷ್ಟ ಕ್ಷಣದಲ್ಲಿ ನನಗೆ ಅರಿವಾಯ್ತು. ಈ ಅರಣ್ಯ, ಇಷ್ಟು ದೊಡ್ಡ ಅರಣ್ಯದಲ್ಲಿ ಇವಳು ಇಲ್ಲೇ ಏನೋ ಕಂಡಿಡ್ಕೋಬೇಕಾಗಿದೆ. ಯಾಕಂದ್ರೆ ಒಂದು ಹೆಜ್ಜೆ ಇಡದೆ ಇರುವಂತ ಮಗು ಆ ಮಹರ್ಷಿಗಳ ಇದಕ್ಕೆ ಬಂದ ತಕ್ಷಣ ಮೊದಲ ಹೆಜ್ಜೆನ ಇಟ್ಟಿದೆ. ಮಹರ್ಷಿಗಳು ಕೂಡ ಅದನ್ನೇ ಹೇಳಿದ್ರು, ಋಷಿಗಳು, ಇಲ್ಲಿ ನೀವು ಮೊದಲ ಪಾಠ ಕಲಿಯೋದಕ್ಕೆ ಬಂದಿದ್ದೀರಿ ಅಂತ. ಹಾಗಾಗಿ ನಾವು ಮರಳಿ ಹೋಗೋದಕ್ಕೆ ಮತ್ತು ನಿರ್ಧರಿಸಿದ ದಿನದ ಮೊದಲನೆಯ ದಿನ ಸೀತೆಯ ಕಣ್ಗಾವಲಿನಿಂದ ಮತ್ತೆ ತಪ್ಪಿಸ್ಕೊಳ್ಳೋದಕ್ಕೆ ಯಶಸ್ವಿಯಾದ್ಲು. ಮತ್ತೆ ಕಳೆದೋಗಿದ್ದಾಳೆ.
ಮಲಗಿದ್ದಾರೆ ಇವರು. ಅವಳು ತಪ್ಪಿಸ್ಕೊಂಡು ಮತ್ತೆ ಹೋಗಿದ್ದಾಳೆ. ನಾನು ಅವಳ ಹಿಂದೆ ಧಾವಿಸ್ದೆ. ಆದ್ರೆ ನನ್ನನ್ನ ತಡೆ ಹಿಡಿದ್ರು. ಯಾರು? ಜನಕ ಬಾಬಾ. ಮೀನಾಕ್ಷಿ, ನೀನು ನಿಧಾನ, ಅವಳು ಹೋಗ್ಲಿ, ಅವಳು ಅನ್ವೇಷಣೆ ಮಾಡೋದಕ್ಕೆ ನೀನ್ ಬಿಡು ಅಂತ ಹೇಳಿದ್ರು. ಸ್ಪಷ್ಟವಾಗಿ ಅವಳಿಗೆ ಎಲ್ಲಿಗೆ ಹೋಗ್ಬೇಕಾಗಿದೆ, ಮತ್ತೆ ಕಳೆದ ಕೆಲವು ದಿನಗಳಿಂದ ಅವಳು ಅದೇ ದಿಕ್ಕನ್ನ ನೋಡ್ತಾ ಇದ್ದಾಳೆ ಅಂತ ಹೇಳಿದ್ರು. ಮಹಾರಾಜ್ರೆ, ನಾನು ಅವಳನ್ನ ಹಿಂಬಾಲಿಸೋದ್ ಬೇಡ್ವೆ ಅಂತ ಕೇಳಿದ್ಲು. ತಲೆದೂಗಿದ್ರು. ಆದ್ರೆ ದೂರದಿಂದ ನೋಡು, ಅವಳಿಗೆ ಬೇಕಾದ ಸ್ವಾತಂತ್ರ್ಯವನ್ನ ನೀನ್ ಕೊಡು. ದೂರದಿಂದ ಅವಳು ಹೋಗ್ತಾ ಇದ್ರೆ ನೀನ್ ಹಿಂದಿಂದ ಹಿಂಬಾಲಿಸು. ಆದ್ರೆ ನೀನ್ ಅವಳಿಗೆ ಸ್ವಾತಂತ್ರ್ಯ ಕೊಡು. ಅವಳು ಎಲ್ಲಿ ಹೋಗ್ತಾ ಇದ್ದಾಳೆ ಅದನ್ನ ಹೋಗೋದಕ್ ಬಿಡು ಅಂತ ಹೇಳಿದ್ರು. ನಾನು ಉಷಾಳನ್ನ ಕರೆದೆ. ನಾವಿಬ್ರು ಅವಳನ್ನ ಹಿಂಬಾಲಿಸಿದ್ವು. ನಿಖರವಾಗಿ ಎಲ್ಲಿಗೆ ಹೋಗ್ತಾ ಇದೀವಿ ಎಂಬುದು ಅವಳಿಗೆ ತಿಳಿದಿತ್ತು. ಯಾವುದೇ ಹಿಂಜರಿಕೆ ಇಲ್ಲದೆ ಆ ಅರಣ್ಯದಲ್ಲಿ ಮುಂದೆ ಸಾಗ್ತಾ ಹೋದ್ಲು. ಅಲ್ಲಿ ಗಾಬರಿಗೊಂಡು ಮರದ ಹಿಂದೆ ಅಡಗಿಕೊಂಡಿರುವಂತ ಪ್ರಾಣಿಗಳು ಅವಳು ತನ್ನ ಕೈಗಳಿಂದ ಎತ್ಕೊಂಡ್ಲು. ಎಲ್ಲ ಗಾಬರಿಯಿಂದ ಓಡಾಡ್ತಾ ಇರುವಂತ ಅದೆಷ್ಟೋ ಪ್ರಾಣಿ ಏನಿದ್ದು ಅದೆಲ್ಲ ನೋಡ್ತಾ ನೋಡ್ತಾ ಹೋಗ್ತಾ ಇದ್ಲು. ಒಂದು ಪ್ರಾಣಿ ಅಂತೂ ತುಂಬಾ ಗಾಬರಿಗೊಂಡಿತ್ತು. ಅದನ್ನ ಎತ್ಕೊಂಡ್ಲು ಸೀತಾ. ಅದನ್ನೆತ್ತಿಕೊಂಡು ಆಶ್ರಮಕ್ಕೆ ಮರಳಿ ಬಂದ್ಲು. ಉಷಾ ಮತ್ತು ನಾನು ಕೆಲವು ಗಜಗಳ ಅಂತರದಲ್ಲಿ ಅವಳನ್ನ ಹಿಂಬಾಲಿಸ್ತಾ ಇದ್ವಿ. ಅವಳನ್ನ ಮುಟ್ಲಿಲ್ಲ. ಏನ್ ಮಾಡ್ತಾ ಇದ್ದಾಳೆ ನೋಡೋಣ ಅಂತ. ನಾವು ಬರುವುದನ್ನೇ ದಾರಿ ಕಾಯ್ತಿದ್ದ ಅವಳ ತಂದೆ ಕೈಗೆ ಆ ಪ್ರಾಣಿಯನ್ನ ನೀಡಿದ್ಲು. ತಂದೆಗೆ ಕೊಡ್ತಾ ಇದ್ದಾಳೆ. ಅಳತೊಡಗಿದ್ದು. ಚಿಕ್ಕ ಮಗು ಅಳ್ತಾ ಇದ್ದಾಳೆ. ಈ ಪ್ರಾಣಿನ ತೆಗೆದು ಅಪ್ಪನ ಕೈಲಿ ಕೊಟ್ಬಿಟ್ಟು ತಕ್ಷಣವೇ ಅವರು ಅರ್ಥ ಮಾಡ್ಕೊಂಡು ಈ ಪುಟ್ಟ ಪ್ರಾಣಿಗೆ ನಾವು ಸಹಾಯ ಮಾಡ್ತೇವೆ ಮಗುಗೆ ಹೇಳ್ತಾ ಇದ್ದಾರೆ. ಅವರು ಅವಳಿಗೆ ಶಾಂತವಾಗಿರೋದಕ್ಕೆ ಹೇಳಿ ಅವಳು ತನ್ನ ತಲೆದೂಗಿದ್ಲು. ಆಯ್ತು ಅಂತ ತಲೆದೂಗ್ತಾ ಇದ್ದಾಳೆ. ಇನ್ನು ಕಣ್ಣೀರು ಹರಿಯೋದು ನಿಂತ್ವು. ಕಣ್ಣೀರನ್ನ ಹರಿಸೋದನ್ನ ನಿಲ್ಸಿರೋಂತ ಮಗು ಗದ್ದಲವನ್ನ ಕೇಳ್ದಂತ ಅಲ್ಲೆಲ್ಲರೂ ಓಡ್ ಬರ್ತಾ ಇದ್ದಾರೆ. ಏನಾಯ್ತು ಅಂತ. ಒಂದ್ ಪ್ರಾಣಿನ ಸೀತಾಮಾತೆ ಹಿಡ್ಕೊ ಬಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಅದ್ರದ್ದು ಕಾಲು ಮುರಿದೋಗ್ಬಿಟ್ಟಿದೆ. ಆ ಕಾಲಿಗೆ ಏನ್ ಮುರಿದೋಗಿದೆ ಆ ಜಾಗಕ್ಕೆ ಎಲ್ಲರೂ ಸೇರಿ ಪಟ್ಟಿ ಕಟ್ಟಿದ್ರು. ಆದ್ರೆ ಆ ಪ್ರಾಣಿ ತುಂಬಾ ನೋವಿನಲ್ಲಿದ್ದರಿಂದ ರಾತ್ರಿನೇ ಸತ್ತು ಹೋಯ್ತು. ಸೀತೆ ಸುಮ್ನಾದ್ಲು, ಅಳ್ಳಿಲ್ಲ. ಅದುವರೆಗೂ ಕೂಡ ಪರಿತಪಿಸ್ಕೊಂಡು ಅದೇ ಕಡೆಗೆ ಆಶ್ರಮಕ್ಕೆ ಬಂದ ತೊಟ್ಟಿಯಿಂದನೂ ಅಲ್ಲೇ ಗಮನಿಸ್ತಾ ಇದ್ದಾಳೆ. ಅದೇ ಜಾಗದಲ್ಲೇ ಅವಳು ಕಣ್ಣಿತ್ತು. ಹೊರಗಡೆ ಹೋಗೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ಲು. ಆದ್ರೆ ಮೀನಾಕ್ಷಿ ಬಿಟ್ಟಿರ್ಲಿಲ್ಲ. ಆದ್ರೆ ಇವಳು ಮಲಗಿದ್ದಾಗ ಇನ್ನೊಂದ್ಸಲ ಹೋಗ್ಬೇಕು ಅಂತ ಹೋಗ್ತಾ ಇದ್ದಾಗ ಅಪ್ಪ ಹೇಳಿದ್ರು, ಅವಳು ಏನ್ ಮಾಡ್ತಾಳೆ ಮಾಡ್ಲಿ ಬಿಡು ಅಂತ. ಆ ಪ್ರಾಣಿನ ಹಿಡ್ಕೊಂಡ್ ಬಂದಿದ್ದಾಳೆ. ಕಾಲ್ ಮುರಿದೋಗ್ಬಿಟ್ಟಿದೆ. ಅಪ್ಪಂಗ್ ಹೋಗಿ ಹೇಳಿದಾಳೆ. ಅವ್ರು ಬ್ಯಾಂಡೇಜ್ ಹಾಕಿದ್ದಾರೆ. ಆದ್ರೂ ಕೂಡ ತುಂಬಾ ನೋವು ತಡಿಲಾರ್ದೆ ಆ ಪ್ರಾಣಿ ಸತ್ತೋಗಿದೆ. ಸೀತಾ ಸುಮ್ನಾದ್ಲು. ಮತ್ತೆ ಅಳೋದನ್ನ ಮಾಡ್ಲೂ ಇಲ್ಲ. ಮತ್ತೆ ಬಾಗಿಲು ದಾಟಿ ಆಶ್ರಮದಿಂದ ಹೊರಗೋಗೋ ಪ್ರಯತ್ನ ಮಾಡ್ಲಿಲ್ಲ. ಅವಳು ಎಳ್ಳಷ್ಟು ಆಸಕ್ತಿ ತೋರ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳ ತಂದೆಯ ಪಕ್ಕದಲ್ಲೇ ಕುಳಿತಿರ್ತಿದ್ಲು. ಶೀಘ್ರವೇ ಹೊರಡುವ ಸಮಯ ಬಂತು. ನಾವು ಹೋಗಿದ್ದು ಕೇವಲ 1 ವಾರ. ಆದ್ರೆ ಸುನೈನಾ ಮಾತ ನಮ್ಮನ್ನ ನೋಡಿದಾಗ ಅವಳಿಗೆ 1 ವರ್ಷ ಆಗೋಗಿತ್ತು ಮಗುನ ಬಿಟ್ಟು ಅನ್ನೋ ತರ ಆಗಿತ್ತು. ಏಕಂದ್ರೆ ಸೀತೆ ಅಷ್ಟೊಂದು ಬೆಳೆದಿದ್ಲು ಮತ್ತು ಈಗ ತಿರ್ಗಾಡ್ತಾ ಇದ್ಲು. ಆ ಪುಟ್ಟ ಪ್ರಾಣಿ ಅವಳ ಮೇಲೆ ಎಷ್ಟೊಂದು ಪರಿಣಾಮ ಬೀರದಂತೆ ಕಾಣ್ತಾ ಇದೆ ಅಂತ. ಶಿಶುವಾಗಿ ಹೋಗಿರುವಂತ ಮಗು ಮತ್ತೆ ಶಿಶುವಾಗಿ ಹೋಗಿರುವಂತವಳು ಈಗ ಮಗುವಾಗಿ ಬಂದಿದ್ದಾಳೆ ಅಂತ ಸುನೈನಾ ಹೇಳ್ತಾ ಇದ್ದಾಳೆ. ಸೀತೆ ಈಗ ಜನಕ ಬಾಬಾ ಅವರು ಹಲವಾರು ಋಷಿಗಳನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಜೊತೆ ಆಗ್ತಿದ್ಲು. ಬಾಬಾ ಅವರು ಕೆಲವು ಸೇವಕರನ್ನ ಸದಾ ಜೊತೆಯಲ್ಲಿ ಇಟ್ಕೊಂಡು ಇರ್ತಿದ್ರು. ಆದ್ರೆ ನನ್ಗೆ ಅವರೊಂದಿಗೆ ಸದಾಕಾಲ ಹೋಗೋದಕ್ ಆಗ್ತಿರ್ಲಿಲ್ಲ. ಪದೇ ಪದೇ ಅವಕಾಶ ನಂಗೆ ದೊರೀತಾ ಇರ್ಲಿಲ್ಲ. ಆ ಸೇವಕರು ಆಶ್ರಮದ ವಿದ್ಯಾರ್ಥಿಗಳೊಂದಿಗೆ ಅಥವಾ ಸಮೀಪದ ಕಾಡುಗಳೊಂದಿಗೆ ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಸಂವಾದ ಮಾಡ್ತಾ ಇರುವಂತ ಕಥೆಗಳನ್ನ ಹೋದಂತ ಸೇವಕರು ಸೀತಾ ಜೊತೆ ಕಾಡಿಗೆ ಹೋಗ್ತಿದ್ದಂತವ್ರು ನನಗೆ ಹೇಳ್ತಾ ಇದ್ರು. ಅದನ್ನ ಕೇಳಿ ನಾನು ಆನಂದ ಪಡ್ತಾ ಇದ್ದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿದ ನಂತರ ನಾವೆಲ್ಲ ಒಟ್ಟಿಗೆ ಸೇರಿ ಸೀತಾಮಾತೆಯ ಪ್ರಯಾಣದಲ್ಲಿ ಹೋಗಿ ಬಂದಂತಹ ಅನುಭವಗಳನ್ನ ನಮಗೆ ಸೇವಕಿಯರು ಕಥೆಯ ರೂಪದಲ್ಲಿ ಹಂಚ್ಕೋತಾ ಇದ್ರು. ಸೀತೆ ನಮ್ಮ ಒಡ ಹುಟ್ಟಿದವಳು ಎಂಬಂತೆ ನಾವೆಲ್ಲ ಸಂಭ್ರಮ ಪಡ್ತಾ ಇದ್ವಿ. ಕೆಲ ವರ್ಷಗಳ ನಂತರ ಸೀತೆಯೊಂದಿಗೆ ತಾವು ಹೋದ ಮೊಟ್ಟ ಮೊದಲ ಆಶ್ರಮ, ಚಿಕ್ಕ ಮಗು ಆಗಿದ್ದಾಗ ಏನ್ ಹೋಗಿದ್ಲೋ ಆ ಆಶ್ರಮಕ್ಕೆ ಮತ್ತೆ ಹೋಗೋದಕ್ಕೆ ಜನಕ ಬಾಬಾ ಘೋಷಣೆ ಮಾಡಿದ್ರು. ಅವ್ರು ಹೋಗೋದಕ್ಕೆ ಉತ್ಸುಕಳಾದ್ಲು. ಅವರೊಂದಿಗೆ ಜೊತೆಯಾಗಿ ನಾನು ಹೋಗೋದಕ್ಕೆ ಅವ್ರು ಕರೆದ್ರು. ಅದು ನಾನು ನಿರೀಕ್ಷಿಸ್ತಿರ್ಲಿಲ್ಲ. ನಾನು ಕೂಡ ಹೊರಟೆ. ಸುನೈನಾ ಮಾತ ಜೊತೆಗೂಡಿ ಹೋಗೋದಕ್ಕೆ ನನಗೆ ಕೇಳ್ಕೊಂಡಾಗ ನನಗೆ ಆಶ್ಚರ್ಯ ಅನ್ನಿಸ್ತು. ನಾನು ಆಶ್ರಮ ತಲುಪಿದ ಕೂಡಲೇ ಅರಣ್ಯದಲ್ಲಿ ಗಾಯಗೊಂಡಿದ್ದ ಪ್ರಾಣಿಯನ್ನ ಸ್ಥಳಕ್ಕೆ ಹೋಗೋಣ ಅಂತ ಅವಳು ತಂದೆಗೆ ಹೇಳಿದ್ಲು. ನೋಡಿ, ಚಿಕ್ಕ ಮಗು ಆಗಿದ್ದಾಗ 1 ವರ್ಷದ ಮಗು ಆಗಿದ್ದಾಗ ಅರಣ್ಯದಲ್ಲಿ ಒಂದು ಪ್ರಾಣಿ ಗಾಯ ಆಗಿ ಹಿಂದೆ ಹೇಳಿದ್ನಲ್ವಾ, ಕೊನೆಗೆ ಪಟ್ಟಿ ಕಟ್ಟಿ
ಪ್ರಾಣಿ ಸತ್ತೋಯ್ತು ಅಂತ ಹೇಳಿದ್ನಲ್ಲ, ಅದು ನಿನಗೆ ಅಲ್ಲಿಗೆ ಹೋಗೋಣ ಅಂತ ಕೇಳ್ತಾ ಇದ್ದಾಳೆ ಸೀತಾ. ಅದಕ್ಕೆ ಅಪ್ಪ ಆಶ್ಚರ್ಯದಿಂದ, ಅದು ನಿನಗೆ ನೆನಪಿದೆಯಾ ಅಂತ ಮಗು ಕೇಳ್ತಾ ಇದ್ದಾರೆ. ತಲೆದೂಗಿ, ನಾನು ಮಲಗಿದ್ದಾಗ ಗಾಯಗೊಂಡ ಪ್ರಾಣಿಯನ್ನ ನೋಡ್ದೆ, ಕನ್ಸಲ್ಲಿ ನೋಡಿದಾಳೆ. ಅದ್ರಿಂದ ನನಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿದೆ ಅಪ್ಪ ಅಂತ ಹೇಳ್ತಾ ಇದ್ದಾಳೆ. ಅವಶ್ಯಕವಾಗಿ ನಾನು ಕಾಡಿಗೆ ಹೋಗ್ಬೋದು, ಹೋಗಲೇ ಹೋಗಬೇಕೆಂದು ಬಯಸಿದ್ದಲ್ಲಿ ನೀನು ಸ್ವತಂತ್ರಳಾಗಿ ಹೋಗ್ತೀಯಾ ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಕಾಡಿನಲ್ಲಿ ಹೆಚ್ಚೆಚ್ಚು ಅವಳು ಆಳವಾಗಿ ಹೋಗ್ತಾ ಇದ್ಲು, ಅಲ್ಲಿರುವಂತ ಎಲ್ಲವನ್ನ ಗಮನಿಸ್ತಾ ಇದ್ಲು. ನಾನು ಜೊತೆಯಾಗಿ ಹೋಗ್ತಾ ಇದ್ದೆ ಕಾಡೊಳಗೆ. ಅವಳು ಏನೋ ಹುಡುಕ್ತಿರುವಂತೆ ಕಾಣ್ತು. ಕೊನೆಗೆ ನಾನು ಅವಳನ್ನ ಹೇಳ್ದೆ, ಮಾತಾ, ನಾವು ಕಳೆದು ಹೋಗ್ತೀವಿ, ದೊಡ್ಡಾರಣ್ಯ, ನಾವು ಕಳೆದು ಹೋಗ್ತೀವಿ, ನಾವು ಮರಳಿ ಹೋಗ್ಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ ಮಾತಾ ಅಂತ ಹೇಳಿದಾಗ ಸೀತಾ ಹೇಳ್ತಾ ಇದ್ದಾಳೆ, ಮಗು, ನಾವು ಹೇಗೆ ಕಳೆದೋಗೋದಕ್ ಸಾಧ್ಯ? ಅವಳು ಮುಗುಳ್ನಕ್ಕಳು. ಜಗನ್ಮಾತೆ ಕಳೆದೋಗೋಕ್ ಸಾಧ್ಯನಾ? ನಾವು ಹೇಗೆ ಕಳೆದೋಗೋದಕ್ಕೆ ಸಾಧ್ಯ ಅಂತ ಮುಗುಳ್ನಕ್ಳು. ನಾವು ಮರಳಿ ಹೋಗುವ ಮುನ್ನ ನನಗೆ ಏನೋ ಹುಡುಕಬೇಕಾಗಿದೆ. ನೀನು ಏನನ್ನ ಹುಡುಕ್ತಾ ಇರುವೆ ಅಂತ ಮೀನಾಕ್ಷಿ ಕೇಳ್ತಾ ಇದ್ದಾಳೆ ಮಾತಾಗೆ. ನನಗೆ ಅದ್ರ ಹೆಸರು ಗೊತ್ತಿಲ್ಲ, ಆದ್ರೆ ನಾನು ಅದನ್ನು ನೋಡಿದಾಗ ಗುರುತಿಸ್ತೀನಿ. ಅದು ನನ್ನನ್ನ ಕರೀತಾ ಇದೆ, ಕರೀತಾ ಇರೋದು ನನಗೆ ಗೊತ್ತಾಗ್ತಾ ಇದೆ. ಮಾತಾ, ಇದೊಂದು ಆಟವೇ, ಚಿಕ್ಕ ಮಗು ಆಗಿರೋದ್ರಿಂದ ಆಟ ಆಡ್ತಾ ಇದ್ದಾಳೆ ಅಂತ ಅನ್ಕೋತಾ ಇದ್ದಾಳೆ ಮೀನಾಕ್ಷಿ. ಅವಳು ತಲೆ ಅಲ್ಲಾಡ್ಸಿ, ಅಲ್ಲವೇ ಅಲ್ಲ, ಇದು ತುಂಬಾ ಗಂಭೀರವಾದ ವಿಷಯವಾಗಿದೆ ಮೀನಾಕ್ಷಿ, ದಯವಿಟ್ಟು ತಾಳ್ಮೆಯಿಂದ ಇರು, ನಾನು ಅದನ್ನ ಹುಡುಕ್ತೇನೆ, ನನಗೆ ಖಚಿತವಾಗಿ ಗೊತ್ತಿದೆ, ಅದು ನನ್ನನ್ನ ಕರೀತಾ ಇದೆ, ನಾನು ಅದು ಕರೀತಾ ಇರುವಂತ ಕರೆಯನ್ನ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಕರೀತಾ ಇದ್ಯಾ? ಅದೊಂದು ಪ್ರಾಣಿನ ಅಂತ ಕೇಳ್ತಾ ಇದ್ದಾಳೆ. ಅವಳು ತಲೆ ಅಲ್ಲಾಡಿಸಿ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳು ಏನ್ ಹೇಳ್ತಾ ಇದ್ದಾಳೆ ಅನ್ನೋದು ನನಗೆ ಅರ್ಥನೇ ಆಗ್ಲಿಲ್ಲ. ಆದ್ರೆ ಸೀತೆಯೊಂದಿಗೆ ಇಂತಹ ಪ್ರಕರಣಗಳು ಆಗಾಗ ಇರ್ತಿದ್ರವಾದ್ರಿಂದ ನಾನು ಮಿತಿಮೀರಿ ಬೆಳೆಯೋ ಕಾಡುದಾರಿಲಿ ಅವಳನ್ನ ಅನುಸರಿಸ್ತಾ ಹಿಂಬಾಲಿಸ್ದೆ. ಕೆಲವು ದೊಡ್ಡ ದೊಡ್ಡ ಪಕ್ಷಿಗಳ ಹತ್ರ ಹೋಗಿ ನಾವು ನಿಂತ್ವು. ನೀರು ಪಕ್ಷಿಗಳು ಕಾಣ್ತಾ ಇದ್ವು. ಅವಳೆದುರು ಸೀತಾ ಹೋಗಿ ನಿಂತ್ಕೊಂಡ್ಲು. ಕೆಲವು ನಿಮಿಷಗಳ ಜೊತೆಗೂಡಿ ಆ ಪಕ್ಷಿಗಳ ಜೊತೆ ಎರಡೂ ಕೈ ಜೋಡಿಸಿ ಅವಳಿಗೆ ಧನ್ಯವಾದವನ್ನ ಹೇಳ್ತಾ ಇರೋದು ನಾನ್ ನೋಡ್ದೆ. ಸೀತಾಮಾತೆ ಪುಟ್ಟ ಮಗು ಧನ್ಯವಾದವನ್ನ ಹೇಳ್ತಾ ಇದ್ದಾಳೆ ನೀರ್ ಪಕ್ಷಿಗಳಿಗೆ, ದೊಡ್ಡ ದೊಡ್ಡ ನೀರ್ ಪಕ್ಷಿಗಳು. ನಂತರ ಬಹಳ ಎಚ್ಚರಿಕೆಯಿಂದ ಪ್ರವಾಹದ ಸಮೀಪಕ್ಕೆ ಹೋಗಿ ಕೆಲವು ಬೇರುಗಳನ್ನ ಅಗಿಯೋಕೆ ತೊಡಗಿದ್ಲು. ಅಲ್ಲಿ ನಾನು ಅದನ್ನ ಅಗಿತಾ ಇರೋದನ್ನ ನಾನು ಕಂಡೆ. ಈಗ ನಾವು ಮರಳಬಹುದು ಅಂತ ಅನ್ಕೊಂಡು ಕೈಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಬೇರುಗಳ ಗೊಂಚಲನ್ನ ಹಿಡ್ಕೊಂಡು ಸರಳವಾಗಿ ಹಿಂದೆ ತಗೊಂಡು ಬಂದ್ವಿ. ಅವಳು ಯಾವುದೇ ಕಷ್ಟವಿಲ್ಲದೆ ಮರಳಿ ಆ ದಟ್ಟಾರಣ್ಯದಲ್ಲಿ ಯಾವ ಜಾಗದಲ್ಲಿ ಹೋಗ್ಬೇಕು ಅನ್ನೋ ತರ ಅವಳಿಗೆ ಗೊತ್ತಿತ್ತು. ಯಾವುದೇ ಕಷ್ಟ ಇಲ್ಲದೆ ಮರಳಿ ಅದೇ ದಾರಿಯನ್ನ ಕಂಡುಕೊಂಡು ಬಂದ್ಲು. ನಾನು ಅವಳನ್ನ ಹಿಂಬಾಲಿಸ್ದೆ. ನಾವು ಆಶ್ರಮವನ್ನ ತಲುಪಿದಾಗ ಅವಳು ಋಷಿಗಳ ಗುಡಿಸಲಿಗೆ ಹೋದ್ಲು. ಋಷಿಯು ಜನಕ ಬಾಬಾರೊಂದಿಗೆ ಏನೋ ವಿವರಣೆ ಮಾತಾಡ್ತಾ ಇದ್ರು. ನಾನ್ ಅದನ್ನ ನಿಮಗಾಗಿ ತಂದಿದ್ದೇನೆ ಅಂತ ಅಂದ್ಬಿಟ್ಟು ಆ ಬೇರಿನ ಗೊಂಚಲನ್ನ ಕೊಟ್ಲು. ಅವಳು ಋಷಿಗೆ ಈ ಬೇರಿನ ಗೊಂಚಲನ್ನ ತೋರಿಸ್ತಾ ಹೇಳ್ತಾ ಇದ್ದಾಳೆ, ನೋಡಿ ಋಷಿಗಳು, ಧನ್ಯವಾದಗಳು ಸೀತಾ. ಗೊಂದಲಗೊಂಡು ಅವಳನ್ನ ನೋಡ್ತಾ ಇದ್ರು ಧನ್ಯವಾದಗಳನ್ನ ಹೇಳ್ಬಿಟ್ಟು. ನೀನು ಈ ಕುರಿತು ಆಲೋಚಿಸುವುದು ನನಗೆ ವೆನಿಸ್ತಾ ಇದೆ ಅಂತ ಹೇಳಿದ್ರು. ಇದೇನು? ಜನಕ ಬಾಬಾ ಕೇಳ್ತಾ ವಿಶಾಲ ಮುಗುಳ್ನಗೆಯಿಂದ, ನನ್ ಮಗು ಏನೋ ಮಾಡ್ತಾ ಇದ್ದಾಳೆ ಅಂತ ಅವರಿಗೆ ಗೊತ್ತು, ಆದ್ರೂ ಕೂಡ ಏನು ಗೊತ್ತಿಲ್ಲ ಅನ್ನೋ ತರ, ಇದೇನು ಗುರುಜಿಗೆ ಏನ್ ತಂದಿರುವಿರಿ ನೀವು ಅಂತ ಮಗುವನ್ನ ಕೇಳ್ತಾ ಇದ್ದಾರೆ. ನೀನು ಅಂತ ಇಲ್ಲ, ಗುರುಜಿ ಅವ್ರಿಗೆ ಏನ್ ತಂದಿರುವಿರಿ ನೀವು ಅಂತ ಕೇಳ್ತಾ ಇದ್ದಾರೆ ಜನಕ ಬಾಬಾ. ಇದು ಋಷಿಗಳ ಹೊಟ್ಟೆಗೆ ಅಂತ ಅವಳು ಹೇಳಿದ್ಲು. ಇದು ಅವರಿಗೆ ಸಹಾಯ ಮಾಡುತ್ತದೆ. ಋಷಿಯ ಮುಖದ ಮೇಲೆ ಗೊಂದಲ ಅಗಾಧವಾಗಿ ಪರಿವರ್ತನೆ ಆಯ್ತು. ಹೊಟ್ಟೆಗೆ? ಜನಕ ಬಾಬಾ ಕೇಳ್ತಾ ಇದ್ದಾರೆ. ಹೊಟ್ಟೆಗೆ? ಜನಕ ಬಾಬಾ ಹೇಳಿದ್ರು. ಆಮೇಲೆ ಋಷಿಗಳ ಕಡೆ ತಿರುಗಿ ಕೇಳ್ತಾ ಇದ್ದಾರೆ, ನಿಮ್ಮ ಹೊಟ್ಟೆಗೆ ಏನಾದ್ರು ತೊಂದರೆ ಇದೆಯಾ ಅಂತ ಹೇಳ್ತಾ ಇದ್ದಾರೆ ಜನಕ ಬಾಬಾ. ಹೌದು ಇದೆ, ಆದರೆ ಸೀತಾ, ಇದು ನಿನಗೆ ಹೇಗ್ ಗೊತ್ತಾಯ್ತು? ನನ್ನ ಪತ್ನಿಗೆ ಒಬ್ಳಿಗೆ ಬಿಟ್ರೆ ಬೇರೆ ಯಾರಿಗೋ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಳು ಏನು ಉತ್ತರಿಸ್ಲಿಲ್ಲ. ನೋಡಿ, ಅವತ್ತು ಮೀನಾಕ್ಷಿ ಹೇಳಿದ್ಲು, ನಾವು ಅವಳ ಮೇಲ್ಗಡೆಯ ಕಾಳಜಿ ಮಾಡ್ತೀವಿ, ಅವಳನ್ನ ಮೇಲ್ಗಡೆ ಮಾತ್ರ ಕಾಳಜಿ ಮಾಡ್ತೀವಿ, ಅವಳು ನಮ್ಮ ಮನಸ್ಸೊಳಗೆ ಹೋಗಿ ಕಾಳಜಿ ಮಾಡ್ತಿದ್ಲು ಅಂತ ಮೀನಾಕ್ಷಿ ಅವತ್ತು ಹೇಳಿದ್ಲು. ಅದೇ ರೀತಿ ಆ ಋಷಿಗೆ ಏನ್ ಆಗ್ತಾ ಇದೆ ಅನ್ನೋದನ್ನ ಮನದೊಳಗೆ ಹೋಗಿ ತಿಳ್ಕೊಂಡು ಅವರಿಗೆ ಔಷಧಿಯನ್ನ ಹೋಗಿ ನದಿಯ ಮಧ್ಯದಲ್ಲಿ ಹೋಗಿ ಅಗೆದು ತಂದು ಋಷಿಗಳಿಗೆ ಕೊಟ್ಟಿದ್ದಾಳೆ. ಅವಳೇನು ಉತ್ತರಿಸ್ಲಿಲ್ಲ. ಇದು ಹೆಂಗೆ ಗೊತ್ತಾಯ್ತು ನಿನಗೆ ಅಂದ್ರೆ ಏನು
ಉತ್ತರಿಸ್ದೇನೆ ಅದ್ರ ಬದಲಾಗಿ ಈ ಬೇರನ್ನ ಕುದಿಸಿ ರಸ ಕುಡೀರಿ ಅಂತ ಹೇಳಿದ್ಲು. ಇದರಿಂದ ಹೊಟ್ಟೆ ಸುಧಾರಣೆ ಆಗತ್ತೆ ಅಂತ ಹೇಳಿದ್ಲು, ಸಲಹೆ ನೀಡಿದ್ಲು. ಅದ್ಭುತವಾಗಿದೆ ಋಷಿ ಉದ್ಗರಿಸಿದ್ರು. ಮತ್ತೆ ಖಂಡಿತವಾಗಿ ನಿನ್ನ ಸಲಹೆಯನ್ನ ಪಾಲಿಸ್ತೀನಿ ಅಂತ ಹೇಳಿದ್ರು. ಜನಕ ಬಾಬಾ ನನ್ನತ್ತ ತಿರುಗಿ ಏನಾದ್ರೂ ಹೇಳ್ತಾಳಾ ಅಂತ ಮೀನಾಕ್ಷಿ ಕಡೆ ತಿರುಗಿ ನೋಡ್ತಾ ಇದ್ರಿ. ಯಾಕೆ ಏನು ಹೋದ್ಲು ಅಂತ ಹೇಳ್ತಾಳ ಅಂತ ಮೀನಾಕ್ಷಿ ಕಡೆಗೆ ನೋಡ್ತಾ ಇದ್ದಾಗ, ನಿಖರವಾಗಿ ನನ್ಗೆ ಏನು ಅಗತ್ಯವಿದೆ ಎಂಬುದನ್ನ ನಾನು ತಿಳಿದಂತೆ ಅವಳಿಗೆ ಗೊತ್ತಿದೆ ಏನೋ ಆಗಿದೆ ಅನ್ನೋದು ಅವಳಿಗೆ ತಿಳಿದಿದೆ ಅಂತ, ಅದಕ್ಕೆ ಇದನ್ನ ಮಾಡ್ತಾ ಇದ್ದಾಳೆ ಅಂತ ನಾನ್ ಜನಕ ಬಾಬುಗೆ ಹೇಳ್ದೆ. ನಾನು ಅವಳನ್ನ ಆಳವಾಗಿ ಕಾಡಿನೊಳ್ಳಿ ಹಿಂಬಾಲಿಸ್ದೆ ಅಷ್ಟೇ. ಬೇರುಗಳಿಲ್ಲಿರ್ಬೋದು ಅಂತ ಕೇಳ್ತಾ ನಿಂತ್ಕೊಂಡ್ಲು. ಯಾರನ್ನೋ ಕೇಳ್ತಾ ಇದ್ಲು ಅವಳು, ಬೇರುಗಳು ಎಲ್ಲಿವೆ ಅಂತ ಕೇಳ್ಕೊಂಡ್ ಹೋಗ್ತಾ ಇದ್ಲು. ಕೇಳದ ಅಂತ ಜನಕ ಬಾಬಾ ಹೇಳಿದ್ರು. ಅವರು ನನ್ನನ್ನ ಹಾಗಂತ ಕೇಳಿದ್ರು. ಕೇಳ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನನಗೆ ಹೇಗೆ ಪ್ರತಿಕ್ರಿಯಿಸ್ಬೇಕು ಅಂತ ತಿಳಿಲಿಲ್ಲ. ನಾನು ಸುಮ್ನೆ ನಿಂತ್ಕೊಂಡೆ. ಹೌದು ಅನ್ನೋ ತರ ಸೀತೆ ಎಡೆಗೆ ತಿರುಗಿ ನಾನು ಕೇಳ್ದೆ. ಅಂದ್ರೆ ಮೀನಾಕ್ಷಿ ಕೇಳ್ತಾ ಇದ್ದಾಳೆ, ಪಕ್ಷಿಗಳು ನಿನಗೆ ಹೇಳಿದ್ವು ಹೌದಲ್ಲವೇ ಸೀತಾ ಅಂತ ಕೇಳ್ತಾ ಇದ್ದಾಳೆ ಮೀನಾಕ್ಷಿ. ಅವಳು ತಲೆದೂಗಿ ಅವು ನನಗೆ ಪ್ರವಾಹದ ಕಡೆ ಹೋಗು ಅಂತ ನಿರ್ದೇಶನ ಮಾಡಿದ್ವು. ಜನಕ ಬಾಬಾ ಮತ್ತು ಋಷಿಗಳು ಪರಸ್ಪರ ನೋಡ್ಕೊಂಡ್ರು. ಇಬ್ರು ಮುಖ ನೋಡ್ಕೊತಾ ಇದ್ದಾರೆ, ಋಷಿ ಮತ್ತೆ ಜನಕ ಬಾಬಾ. ಹಾಗೂ ಹೇಳ್ಕೊತಾ ಇದ್ದಾರೆ, ಅಲ್ಲಿ ಏನು ಮಾತಾಡ್ಲಿಲ್ಲ. ಒಳ್ಳೆಯದು, ಈ ಬೇರುಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನ ನಾವು ನೋಡೋಣ ಅಂತ ಕೊನೆಗೂ ಋಷಿ ಮುನಿಗಳು ಮುಸಿ ನಗುತ್ತಾ ಹೇಳಿದ್ರು ಅಷ್ಟೇ. 3 ದಿನಗಳ ಕಾಲ ಋಷಿ ಪತ್ನಿ ಕಷಾಯ ತಯಾರಿಸಿಕೊಟ್ಲು. ಅನಂತರ ಋಷಿಗಳು ಸೀತೆಯ ಹತ್ರ ಬಂದು ತುಂಬಾ ಒಳ್ಳೆಯದೆನಿಸಿದೆ ಎಂದು ದೃಢಪಡಿಸಿದ್ರು. ದೀರ್ಘ ಸಮಯದ ನಂತರ ನನ್ನ ಹೊಟ್ಟೆ ನಿರಾಳವಾಗಿದೆ. ನೀನು ನನ್ನ ಹೆಂಡತಿಗೆ ಇನ್ನೂ ಎಲ್ಲಿ ಬೇರುಗಳು ಎಲ್ಲಿದಾವೆ ಅನ್ನೋದನ್ನ ತೋರ್ಸು ಮಗು ಅಂತ ಹೇಳಿದ್ರು. ಇದ್ರಿಂದ ನಾನು ಔಷಧಿ ತೆಗೆದುಕೊಳ್ಳುವುದನ್ನ ಮುಂದುವರಿಸಬಹುದು ಅಂತ ಮಗುನ ಕೇಳ್ತಾ ಇದ್ದಾರೆ. ನಾವು ಅರಮನೆಯಿಂದ ಹಿಂತಿರುಗಿದ್ವಿ. ಅರಮನೆಗೆ ಮತ್ತೆ ಬಂದ್ವಿ. ಇಲ್ಲಿಂದ ಮಹರ್ಷಿಗಳ ಆಶ್ರಮದಿಂದ ಮತ್ತೆ ಹಿಂತಿರುಗಿ ಬಂದಾಗ ಜನಕ ಬಾಬಾ ಈ ಸಂಗತಿಯನ್ನ ತನ್ನ ಹೆಂಡತಿ ಹತ್ರ ಹಂಚ್ಕೋತಾ ಇದ್ದಾರೆ. ಅವಳಿಗೆ ಚಿಂತೆ ಆಗೋ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಸುನೈನ ಮಾತೆ ಇನ್ನ ಚಿಕ್ಕ ಮಗು, ಇನ್ನು 2 ವರ್ಷದ ಪ್ರಾಯದ ಮಗು, ಇಷ್ಟು ಚಿಕ್ಕ ವಯಸ್ಸಿನಲ್ಲೇನೆ ಎಲ್ಲರಿಗೂ ಔಷಧಿ ತಯಾರಿಸ್ತಾ ಇದ್ದಾಳೆ ಅಂದ್ರೆ ಎಲ್ಲ ಕಡೆಯಿಂದ ಗುಣಮುಖ ಆಗ್ಬೇಕು ಅಂತ ಅಂದ್ಬಿಟ್ಟು ರಾಜ್ಯದಾದ್ಯಂತ ಜನರು ಬರೋಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಆದ್ರೆ ಜನಕ ಬಾಬಾ ಹೇಳ್ತಾ ಇದ್ದಾರೆ, ಇದು ಒಳ್ಳೆಯದಲ್ವಾ, ಒಳ್ಳೆಯ ಸಂಗತಿ ಅಲ್ವಾ ಅಂತ ಸುನೈನಾಗೆ ಹೇಳ್ತಾ ಇದ್ರೆ, ಆದ್ರೆ ಅವಳು ಇನ್ನು ಮಗು. ಸುನೈನ ಮಾತ ವಿರೋಧಿಸ್ತಾ ಇದ್ದಾರೆ. ಕನಿಷ್ಠ ಪಕ್ಷ ಅವಳು ತನ್ನ ಬಾಲ್ಯವನ್ನಾದ್ರೂ ಹೊಂದಲಿ, ನಂತರ ಇದಕ್ಕೆಲ್ಲದಕ್ಕೂ ಸಮಯ ಇದೆ ಅಂತ ಹೇಳ್ತಾ ಇದ್ದಾಳೆ. ನೀನ್ ಹೇಳೋದು ಸರಿ, ಆದ್ರೆ ನಾನು ಅವಳನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ. ತನಗೆ ಮಾಡಬೇಕೆಂಬುದನ್ನ ಅವಳು ಮಾಡ್ಲಿ ಬಿಡು, ನಾವು ಅವಳನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಳೆದ ವರ್ಷ ಸಮೀಪದ ಆಶ್ರಮದಲ್ಲಿ ಇನ್ನೊಂದು ಘಟನೆ ಸಂಭವಿಸ್ತು. ಜನಕ ಬಾಬಾ ಮತ್ತು ಅವರು ಋಷಿಗಳನ್ನ ಭೇಟಿಯಾಗೋದಕ್ಕೆ ಹೋದ್ರು. ಮತ್ತೆ ಸೀತೆಯನ್ನು ಕೂಡ ನೋಡ್ಕೊಳ್ಳೋದಕ್ಕೆ ನಾನು ಅವರೊಂದಿಗೆ ಹೋಗಿದ್ದೆ. ಅವರು ಕಾಡಿನ ಮಧ್ಯೆ ಆಶ್ರಮವನ್ನ ನಿರ್ಮಿಸಿಕೊಂಡಿದ್ರು. ಒಂದು ಸಂಜೆ ಸೀತಾ ಹಾಸಿಗೆ ಮಾಡೋದಕ್ಕೆ ನಾನು ಸುತ್ತಲೂ ನೋಡಿದಾಗ ಅಲ್ಲಿ ಸೀತೆ ಇರ್ಲಿಲ್ಲ. ಜನಕ ಬಾಬಾ ಅವರು ಆಶ್ರಮದ ನಿವಾಸಿಗಳೊಂದಿಗೆ ಸೇರಿ ಧ್ಯಾನ ಮಾಡ್ತಾ ಇದ್ರು. ಅವರಿಗೆ ತೊಂದರೆ ನೀಡೋದಕ್ಕೆ ನನಗೆ ಹಿಂಜರಿಕೆಯಾಗಿ ಅವಳು ಬೇಗನೆ ಮರಳಿ ಬರ್ತಾಳೆ ಎಂದು ನನ್ನಷ್ಟಕ್ಕೆ ನಾನು ಹೇಳ್ಕೊಂಡು ಸುಮ್ನಾದೆ. ಆದ್ರೆ ಅವಳು ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಗಂಟೆಗಳ ನಂತರ ಜನಕ ಬಾಬಾ ಅವರ ಗುಡಿಸಲೊಳಗೆ ಹೋಗಿ ನಾನು ಪ್ರಾಂಗಣದಲ್ಲಿ ಕಾಣಿಸ್ತಾ ಇದ್ದಾಗ ಅವ್ರನ್ನ ಹೋಗಿ ನಾನು ಕೇಳ್ದೆ, ಸೀತಾ ಮರಳಿ ಬರ್ತಾಳೆ, ನೀನು ದಾರಿ ಕಾಯ್ತಾ ಕೂತಿರು ಅಷ್ಟೇ, ಅವಳು ಬರ್ತಾಳೆ, ನಾನು ನೋಡ್ತೀನಿ ಅಂತ ಹೇಳ್ದೆ. ಗುಡಿಸ್ಲನ್ನ ಪ್ರವೇಶಿಸುವ ಮುನ್ನ ಅವರನ್ನ ಭೇಟಿ ಮಾಡೋದಕ್ಕೆ ನಾನು ಹೋದಾಗ ಇದನ್ನೆಲ್ಲ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅವಳು ಬರ್ತಾಳೆ, ನೀನು ಆರಾಮಾಗಿರು ಅಂತ. ನನ್ನ ಮುಖದ ಮೇಲೆ ಭಯ ಗಮನಿಸಿದ ಮೀನಾಕ್ಷಿ, ಅವಳು ಬರ್ತಾಳೆ, ನೀನ್ ಆರಾಮಾಗಿರು, ಭಯ ಪಡ್ಬೇಡ, ಗಂಟೆಗಳಿಂದ ಸೀತೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅವಳು ಎಲ್ಲಿಗೆ ಹೋಗಿದ್ದಾಳೆ ಎನ್ನುವುದು ನನಗೆ ಗೊತ್ತಿಲ್ಲ, ಮಹಾರಾಜರಿಗೆ ಹೇಳ್ತಾ ಇದ್ದಾಳೆ. ಅವಳು ನನಗೆ ಎಲ್ಲಿಯೂ ಸಿಗ್ತಾ ಇಲ್ಲ, ಅವಳು ಮರಳಿ ಬರ್ತಾಳೆ, ವಿಶ್ವಾಸದಿಂದ ಇರು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಇವಳು ತುಂಬಾ ತಡ ಆಗೋಗಿದೆ ಮಹಾರಾಜರೇ, ರಾತ್ರಿ ಗಾಢ ಕತ್ತಲೆ ಆಗಿದೆ ಅಂತ ಬಿಕ್ಕುತ್ತಲೇ ಹೇಳ್ತಾ ಇದ್ದಾಳೆ ಮೀನಾಕ್ಷಿ. ಮಗು ಇಲ್ಲ, ತಾಯಿ ಪ್ರೀತಿಯನ್ನ ತಾಯಿ ಹೇಗೆ ಮಗುವನ್ನ ಹುಡ್ತಾಳೋ ಅದೇ ತರ ಬಿಕ್ಕುಕೊಂಡು ಅಳ್ತಾ ಇದ್ದಾಳೆ. ಜನಕ ಬಾಬಾ ಇಲ್ಲ, ಅವಳು ಬರ್ತಾಳೆ, ಆರಾಮಾಗಿರು ಅಂದ್ರು. ಅವಳಿಗೆ ತಡೆಯೋಕ್ ಆಗ್ತಾ ಇಲ್ಲ. ತಾಯಿ ಅಷ್ಟೇ ಮಮತೆಯನ್ನ ತೋರಿಸ್ತಾ ಇದ್ದಾಳೆ ಮಗು ಮೇಲೆ.
ಮೀನಾಕ್ಷಿ, ನೀನು ಅಳುವುದನ್ನ ನಿಲ್ಲಿಸು, ಅವಳನ್ನ ನಾವು ತಡೆಯೋಕ್ ಆಗೋದಿಲ್ಲ. ಅವಳು ಅನ್ವೇಷಣೆ ಮಾಡ್ತಾ ಇದ್ದಾಳೆ. ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೇನೆ, ನೀನ್ ಅಳೋದನ್ನ ನಿಲ್ಸಿ ಹೋಗ್ ಮಲ್ಕೊ ಅಂತ ಹೇಳ್ತಾ ಇದ್ದಾರೆ. ಜನಕ ಬಾಬಾ ಅವರು ಇಡೀ ರಾತ್ರಿ ಧ್ಯಾನಕ್ಕೆ ಕುಳಿತುಕೊಂಡ್ರು. ನಾನು ಇಡೀ ರಾತ್ರಿ ಕುಳಿತುಕೊಂಡೆ. ನಾನು ಅಲ್ಲೇ ಕುಳಿತುಕೊಂಡೆ. ಆದ್ರೆ ನನ್ನ ಧ್ಯಾನದಲ್ಲಲ್ಲ, ನನ್ನ ರೆಪ್ಪೆನೂ ಕೂಡ ಮುಚ್ಚಕ್ಕಾಗದಷ್ಟು ಪೂರ ಮನಸ್ಸಿಗೆ ಆಗೋಗಿದ್ದೆ. ನಸುಕಿನ ವೇಳೆ ಜನಕ ಬಾಬಾ ಅವರು ಗುಡಿಸ್ಲಿನಿಂದ ಆಚೆ ಹೊರಟಿದ್ರು. ಇದನ್ನ ನಾನು ನೋಡಿದ ತಕ್ಷಣ ನಾನು ಕೂಡ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದೆ. ನನ್ನ ಹೃದಯ ಹೊಡ್ಕೋತಾ ಇತ್ತು, ಮಗು ಎಲ್ಲೋಗಿದೆ ಅಂತ. ಅವಳು ಎಲ್ಲಿರೋಳೆಂದು ನನಗೆ ಗೊತ್ತಿದೆ, ನೀನ್ ನನ್ನನ್ನು ಹಿಂಬಾಲಿಸು ಅಂತ ಜನಕ ಬಾಬಾ ಹೇಳ್ತಾ ಇದ್ದಾರೆ. ಶಾಂತವಾಗಿ ಹೇಳ್ತಾ ಇದ್ದಾರೆ. ಕಾಡಿನಲ್ಲಿ ಸ್ವಲ್ಪ ಹೊತ್ತು ಅವರು ನಡ್ಕೊಂಡು ಹೋದ್ರು. ಅಲ್ಲಿ ಅವರು ಸೀತೆ ಮಂಗಗಳ ಪರಿವಾರ ಜೊತೆ ಮಲಗಿರೋದನ್ನ ಕಂಡು ಅವಳ ಹತ್ರ ತಾಯಿ ತಾಯಿ ಆಗಿರುವಂತ ಕೋತಿ ಅದು ತನ್ನ ತೊಡೆಯ ಮೇಲೆ ಸೀತಾಮಾತೆಯನ್ನ ಮಲಗಿಸ್ಕೊಂಡು ವಿಶ್ರಮಿಸ್ತಾ ಇದ್ದಾಳೆ. ಸೀತಾಮಾತೆ ಮಲಗ್ಬಿಟ್ಟಿದ್ದಾಳೆ. ಎಷ್ಟು ಶಾಂತವಾಗಿ ನಾವು ಅದ್ರ ಹತ್ರ ಹೋಗ್ಬೇಕು, ಅಷ್ಟು ಶಾಂತವಾಗಿ ಹೋದ್ವಿ. ಆದ್ರೆ ನಮ್ಮ ಸಪ್ಪಳವನ್ನ ಕೇಳಿ ತಾಯಿ ಕೋತಿ ಮುಖದಲ್ಲಿ ಅಳು ಬಂತು. ಹತ್ತಿರದ ಮರವನ್ನ ಲಘು ಬಗೆಯಿಂದ ಏರಿ ಹೋಗಿ ಮರದ ಮೇಲೆ ಹೋಗಿ ಕೂತ್ಕೊಂತು. ಮರಿ ಕೋತಿ ಅದನ್ನ ಹಿಂಬಾಲಿಸಿ ಸೀತೆಯನ್ನ ಬಿಟ್ಟು ದೂರ ಹೋದ್ವು. ಆಗ ಸೀತೆ ಎಚ್ಚರವಾಗಿ ಪಿತಾಜಿ ಅಂತ ಉದ್ಗರಿಸಿದ್ಲು. ಅವರು ಒಂದು ಮಾತನ್ನ ಆಡದೆ ಅವಳನ್ನ ತೋಳುಗಳಲ್ಲಿ ಎತ್ಕೊಂಡು, 2 ವರ್ಷದ ಮಗು, ಆಶ್ರಮಕ್ಕೆ ಮರಳಿ ಬಂದು ಅವಳನ್ನ ಪ್ರಾಂಗಣದಲ್ಲಿ ಹಾಕಿದ್ರು. ನೋಡಿ, ಇದು ಚಿಕ್ಕ ಮಗು ಆಗಿರೋದ್ರಿಂದ ಪ್ರಾಂಗಣದಲ್ಲಿ ಹಾಕಿದ್ರು, ಉರುಳಿಸಿದ್ರು. 2 ವರ್ಷದ ಮಗುನ ಉರುಳಿಸಿದ್ರು ಅಂತ ಹೇಳ್ತಾ ಇದ್ದಾಳೆ. ಅತ್ಯಂತ ಗಂಭೀರ ಅಭಿವ್ಯಕ್ತಿಯಿಂದ ಅವಳಿಗೆ ಹೇಳಿದ್ರು, ಮೀನಾಕ್ಷಿಗೆ ಹೇಳದೆ ನೀನು ಹೋಗ್ಬಾರ್ದಾಗಿತ್ತು, ಅವಳು ತುಂಬಾ ಚಿಂತಿತಳಾಗಿದ್ದಾಳೆ, ರಾತ್ರಿಡಿ ಮಲಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನಕ ಬಾಬಾ. ಅವಳು ವಿಷಾದ ತುಂಬಿದ ಕಣ್ಗಳಿಂದ ನನ್ನೆಡೆ ನೋಡ್ತಾ ಇದ್ಲು. ಅಯ್ಯೋ ಅನ್ನೋ ತರ, ಸಾರಿ ಮೀನಾಕ್ಷಿ ಅನ್ನೋ ತರ ನೋಡ್ತಾ ಇದ್ದಾಳೆ ಸೀತಾ. ಮಾತಾ, ರಾತ್ರಿ ನೀನು ಇಲ್ಲಿಂದ ಹೋಗಲು ಕಾರಣವಂತದ್ದು ಏನು ಜರುಗಿತ್ತು? ನೀನು ಕಾಣದಿದ್ದಾಗ ನಾನು ತುಂಬಾ ಚಿಂತೆಗೀಡಾಗಿದ್ದೆ ಅಂತ ಹೇಳ್ತಾ ಇದ್ದಾಳೆ ಮೀನಾಕ್ಷಿ. ಸೀತೆ ಶಾಂತವಾಗಿದ್ಲು. ಅಲ್ಲಿ ಒಳ್ಳೆಯ ಕಾರಣವೇ ಇತ್ತು ಎಂಬುದನ್ನ ನಾನು ಬಲ್ಲೆ ಅಂತ ಜನಕ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ನೀನು ಮರಳಿ ಏಕೆ ಬರ್ಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ತಾಯಿ ಕೋತಿಯು ತುಂಬಾ ನೋವನ್ನ ಪಡ್ತಾ ಇತ್ತು, ವ್ಯಾಕುಲಗೊಂಡಿತ್ತು ಅಂತ ಹೇಳ್ತಾ ಇದ್ದಾಳೆ ಸೀತಾ. ಅದರ ಆಗ ಹುಟ್ಟಿದ ಮರಿ ಏನಿತ್ತು ಅದು ಮರದಿಂದ ಕೆಳಗೆ ಬಿದ್ದು ಸತ್ತು ಹೋಯ್ತು. ಅದರ ದುಃಖದಿಂದ ಅನುಭವ ದುಃಖ ಪಡ್ತಾ ಇದ್ದದನ್ನ ನಾನಿಲ್ಲಿ ಕಂಡೆ. ನಿಸ್ಸಾಯಕಳಾಗಿ ನಾನು ಅದರ ಹತ್ರ ಹೋದೆ. ನಾನು ಏನು ಮಾಡೋಕ್ ಆಗ್ಲಿಲ್ಲ. ತುಂಬಾ ನೋವನ್ನ ಪಡ್ತಾ ಇತ್ತು ತಾಯಿ ಕೋತಿ. ಹಾಗಾಗಿ ನಾನು ಅದ್ರ ಹತ್ರ ಹೋದೆ. ಅದರ ರೋದನ ಮಾಡ್ತಾ ಇರೋದನ್ನ ನೋಡಿ ನಾನು ನನ್ನ ತಲೆಯನ್ನ ಅದರ ತೊಡೆಯ ಮೇಲಿಟ್ಟು ಮಲ್ಕೊಂಡೆ. ಅದು ನಿರಾಳತೆಯಿಂದ ಕಂಡು ಬಂತು. ಬಹುಶಃ ಆಗ ನಾನು ನಿದ್ರೆಗೆ ಜಾರಿರ್ಬೇಕು. ಇಡೀ ರಾತ್ರಿ ಹೊರಗೆ ಕಳೆಯಬೇಕೆಂಬುದು ನನ್ನ ಉದ್ದೇಶ ಆಗಿರ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ನೋಡಿ, ಸೀತಾಮಾತೆ ತಾಯಿ ಕೋತಿ ಹತ್ರ ಹೋಗಿ ಅವಳ ಆರಾ ಎನರ್ಜಿಯಿಂದ ಆ ತಾಯಿ ಕೋತಿಗೂ ಕೂಡ ಮನಃ ಪರಿವರ್ತನೆ ಆಗೋದಕ್ಕೆ ಸಹಾಯ ಆಗಿದೆ ಅನ್ಕೊಳ್ಳೋಣ. ನನಗೆ ಗೊತ್ತು, ಜನಕ ಬಾಬಾ ಹೇಳ್ತಾ ಇದ್ದಾರೆ. ಆದರೆ ಈಗ ನಾವು ಒಂದು ಒಪ್ಪಂದಕ್ಕೆ ಬರೋಣ ಸೀತಾ. ನೀನು ಎಲ್ಲಿಗಾದ್ರೂ ಹೋಗುವೆ ಆದ್ರೆ ನೀನು ನಮ್ಮಲ್ಲಿರೋ ಯಾರಿಗಾದ್ರೂ ಒಬ್ರಿಗೆ ಮಾಹಿತಿ ಕೊಡದೆ ಹೋಗ್ಬಾರ್ದು. ಅದರಿಂದ ತುಂಬಾ ಜನರು ಇಲ್ಲಿ ಚಿಂತೆಗೀಡಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗ ಸೀತೆ ತಲೆದೂಗಿ, ನಾನ್ ಪ್ರಯತ್ನ ಮಾಡ್ತೀನಿ ಆದ್ರೆ ಪಿತಾಜಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅಪ್ಪ ಹೇಳ್ತಾ ಇದ್ದಾರೆ, ಸೀತಾ, ಕೆಲವು ವರ್ಷಗಳು ಮಾತ್ರ ನಿನ್ನ ಕಾಳಜಿಯನ್ನ ನೀನೇ ಯಾವಾಗ ವಹಿಸ್ತೀಯಾ ಅಂತ ನಿನಗೆ ಅನ್ಸುತ್ತೋ ಆಗ ನಾನ್ ನಿಮ್ಮನ್ನ ತಡೆಯೋದಿಲ್ಲ. ನನಗೆ ಸಂಪೂರ್ಣ ವಿಶ್ವಾಸ ನಿನ್ ಮೇಲಿದೆ. ನಿನಗಾಗಿ ಚಿಂತೆ ಮಾಡೋರು ಬೇರೆಯವರು ಇದ್ದಾರಲ್ವಾ. ನೋಡು, ಮೀನಾಕ್ಷಿಗೆ ಹಿಂಗಾಯ್ತು, ಚಿಂತೆ ಮಾಡ್ತಾ ಇದ್ಲು. ಆದ್ರೆ ನಿನ್ನ ತಾಯಿ ಇದನ್ನ ಮಾಡಿದ್ರೆ ತುಂಬಾ ಸಂತೋಷ ಪಡ್ತಾ ಇರ್ಲಿಲ್ಲ, ನೋವಾಗ್ತಿತ್ತು ಅವಳಿಗುನು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಕೆಲವು ವರ್ಷಗಳವರೆಗೆ ಸೀತೆ ಜಾಗರೂಕತೆಯಿಂದ ಇದ್ಲು. ಅವಳು ತಿರುಗಾಡಲು ಹೋಗೋದಾದ್ರೆ ಯಾರಿಗಾದ್ರೂ ಒಬ್ರಿಗೆ ತಿಳಿಸಿ ಹೋಗ್ತಿದ್ಲು. ಪ್ರತಿ ರಾತ್ರಿ ಸೇವಕರಲ್ಲಿ ಒಬ್ಬರು ಸೀತೆ ಮಾತೆಯನ್ನ ವೀಕ್ಷಣೆ ಮಾಡ್ತಾ ಕುಳಿತಿರ್ತಿದ್ವಿ. ರಾತ್ರಿ ಇಡೀ ಕುಳಿತು ವೀಕ್ಷಣೆ ಮಾಡ್ತಿದ್ದವರನ್ನ ಬಿಡುಗಡೆ ಮಾಡಿ ಮತ್ತೊಬ್ರು ಬೆಳಗಿನ ಜಾವ ಬರ್ತಾ ಇದ್ರು. ಹಾಗಾಗಿ ನಾವು ಅವಳ ಬಾಗಿಲ ಹೊರಗೆ ಕುಳಿತಿರ್ತಿದ್ವಿ. ಕೆಲವು ವರ್ಷಗಳ ನಂತರ ಒಂದು ಘಟನೆ ಜರುಗ್ತು.
ಅದರಿಂದ ಅವಳ ಮೇಲೆ ವೀಕ್ಷಣೆ ಮಾಡೋದನ್ನ ನಾವು ಬಿಟ್ವಿ. ಸ್ವಲ್ಪ ನಮ್ಗೆ ಇದು ಅಗತ್ಯ ಇಲ್ಲ ಅನ್ನೋದು ನಮಿಗ್ ಅರಿವಾಯ್ತು. ಒಂದು ದಿನ ಬೆಳಗಿನ ಜಾವ ನಾನ್ ಬಂದೆ. ರಕ್ಷಣೆಯ ಕರ್ತವ್ಯದಲ್ಲಿ ಇರುವ ಸೇವಕ ಗಾಢ ನಿದ್ರೆಯಲ್ಲಿರೋದನ್ನ ನಾನ್ ಕಂಡೆ. ಸೀತೆ ಹಾಸಿಗೆ ಖಾಲಿ ಇರೋದನ್ನು ನೋಡ್ದೆ. ಅವಳು ಅರಮನೆಯಲ್ಲಿ ಎಲ್ಲೂ ಕಾಣ್ಲಿಲ್ಲ. ಹೀಗಾಗಿ ನಾನು ಮೈದಾನಗಳಲ್ಲಿ ಹುಡುಕ್ದೆ. ಹೊಳೆಯ ಕಡೆ ಇಳಿದು ಹೋಗಬೇಕೆಂದು ಯಾವುದೋ ಒಂದು ಧ್ವನಿ ನನ್ನನ್ನ ನಿರ್ದೇಶಿಸಿತ್ತು. ಇಲ್ಲಿ ಅರ್ಥ ಮಾಡ್ಕೋಬೇಕು, ನಿರ್ದೇಶಿಸಿತ್ತು ಅಂದ್ರೆ ಇಲ್ಲಿ ಟೆಲಿಪತಿ. ಯಾಕಂದ್ರೆ ಇಲ್ಲಿ ನೆಕ್ಸ್ಟ್ ಸೇವಕಿಯಾಗಿ ಮೀನಾಕ್ಷಿ ನನ್ನ ಕಾಳಜಿ ವಹಿಸ್ತಾಳೆ ಅಂತ ಗೊತ್ತಾಗಿ ಟೆಲಿಪತಿ ಮೆಸೇಜೋ ಅಥವಾ ಒಂದು ಎನರ್ಜಿ ಅವಳಿಗೂ ಇವಳಿಗೂ ಒಂದು ಲಿಂಕ್ ಅನ್ನ ಕೊಟ್ಟಿರತ್ತೆ. ಒಂದ್ ನೋಡಿ, ಯಾವುದೋ ಒಂದು ಧ್ವನಿ ನನ್ನನ್ನ ನಿರ್ದೇಶನ ಮಾಡ್ತು, ಅವಳು ಇಲ್ಲಿದ್ದಾಳೆ ಅಂತ. ನೋಡಿ, ಸೀತಾಮಾತೆ ಅಪ್ಪನಿಗೆ ಹೇಳಿದ್ದಾಳೆ, ನಾನು ಯಾರಿಗೂನು ತಿಳಿಸ್ದೇನೆ ಹೋಗಲ್ಲ, ಇನ್ನ ಯಾರಿಗಾದ್ರೂ ಹೇಳಿ ಹೋಗ್ತೀನಿ ಅಂತ. ಈಗ ಹೋಗಿ ಕೂತಿದ್ದಾಳೆ ಅಂದ್ರೆ ಮೀನಾಕ್ಷಿ ಹುಡುಕೋ ಬರ್ತಾ ಇದ್ದಾಳೆ ಅಂದ್ರೆ ನೋಡಿ, ಯಾವುದೋ ಒಂದು ಧ್ವನಿ ಈ ಕಡೆ ಇದ್ದಾಳೆ ಅಂತ ಹೇಳ್ತು. ಅಂದ್ರೆ ಸೀತಾಮಾತೆ ಆ ಎನರ್ಜಿನೇ ಇರ್ಬೇಕು ಅನ್ಕೊಳ್ಳೋಣ. ಹೀಗೆ ನಾನು ಅವಳನ್ನ ಕಂಡೆ. ಎಲ್ಲಿ? ನದಿಯ ಹತ್ರ ಕಂಡೆ. ಅವಳು ನದಿಗೆ ಏನೋ ಸಂವಾದ ಮಾಡ್ತಾ ಇದ್ಲು, ನದಿ ದೇವತೆ ಜೊತೆ ಮಾತಾಡ್ತಾ ಇದ್ಲು. ಅವಳು ಗದರಿಸ್ತಾ ಇದ್ಲು ನದಿ ದೇವತೆಯನ್ನ. ಕ್ಷಮೆ ಯಾಚನೆ ಅನ್ನೋದೇ ಇರ್ಲಿಲ್ಲ, ಕ್ಷಮೆ ಕೇಳ್ತಾ ಇರ್ಲಿಲ್ಲ, ಬದಲಾಗಿ ನದಿನೇ ಬೈತಾ ಇದ್ಲು. ಏನಾಗಿದೆ ಮಾತಾ ಅಂತ ನಾನು ಹೋಗಿ ನಿಧಾನವಾಗಿ ಕೇಳ್ದೆ. ಇಷ್ಟು ಬೆಳಗಿನ ಜಾವ ನದಿಗೆ ಬರುವಂತದ್ದೇನಿದೆ ಅಂತ ನಾನು ಹೋಗಿ ಕೇಳ್ದೆ. ಕಳೆದ ರಾತ್ರಿ ನದಿಯು ಎತ್ತಿನ ಜೀವವನ್ನ ತೆಗೆದುಕೊಂಡಿದೆ. ಈಗ ಆ ರೈತ ಏನ್ ಮಾಡ್ಬೇಕು? ಅವನು ತನ್ನ ಹೊಲವನ್ನ ಹೇಗೆ ಉಳ್ಬೇಕು? ಇದು ಸರಿ ಇಲ್ಲ, ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಮಾತಾ, ಇದು ನಿನಗೆ ಹೇಗೆ ಗೊತ್ತು? ಮೀನಾಕ್ಷಿ ಕೇಳ್ತಾ ಇದ್ದಾಳೆ. ಅದನ್ನ ನಾನು ಕನ್ಸಲ್ ನೋಡ್ದೆ, ಅವಳು ಹೇಳಿದ್ಲು. ಅದು ಸ್ಪಷ್ಟವಾಗಿದೆ. ಎತ್ತು ತಿರುಗಾಡ್ತಾ ನೀರ್ ಕುಡಿಯೋದಕ್ಕೆ ಬಂತು. ಈ ನದಿ ಅದನ್ನ ಕಬಳಿಸ್ಕೊಂಡು ಒಳಗಡೆ ಸೆಳ್ಕೊಂಡ್ಬಿಡ್ತು. ಆ ರೈತ ತುಂಬಾ ದುಃಖ ಪಡ್ತಾ ಇರ್ಬೇಕು ಅಂತ ಹೇಳಿದ್ಲು. ಕಳೆದ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿದೆ. ಬಹುಶಃ ಎತ್ತು ಜಾರಿರ್ಬೇಕು. ಖಂಡಿತ ತಪ್ಪಾಗಿರ್ಲಿಕ್ಕಿಲ್ಲ. ನನಗೆ ಏನೂ ತಿಳಿದೇ ಇದ್ರು ಕೂಡ ನಾನು ನದಿಯ ಪರವ ವಹಿಸಿ ಮಾತಾಡ್ದೆ. ಮೀನಾಕ್ಷಿ, ನೀನ್ ಹೇಳ್ತಾ ಇರೋದು ಸರಿಯಾಗಿರ್ಬೋದು, ಆದ್ರೆ ಈಗಲೂ ನಾವು ಆ ರೈತನ ಸಹಾಯ ಮಾಡ್ಬೇಕಲ್ವಾ ಅಂತ ಹೇಳ್ತಾ ಇದ್ದಾಳೆ. ಅದು ನದಿ ಮಾತೆನ ಬಂದ್ ಬೈತಾ ಇದ್ದಾಳೆ, ಆದ್ರೆ ಸರಿಯಾಗಿದೆಯೋ ಏನೋ ಗೊತ್ತಿಲ್ಲ, ಆದ್ರೆ ರೈತನಿಗೆ ನಾವು ಸಮಾಧಾನ ಮಾಡ್ಬೇಕು ಅಂತ ಮೀನಾಕ್ಷಿಗೆ ಹೇಳ್ತಾ ಇದ್ದಾಳೆ. ನಾವು ಅರಮನೆಗೆ ಮರಳಿ ಬಂದ ನಂತರ ಏನು ಜರುಗಿದೆ ಎನ್ನುವುದನ್ನ ಸೀತೆ ಜನಕ ಬಾಬನಿಗೆ ಹೇಳಿದ್ಲು. ರೈತನಿಗೆ ಹೊಸ ಎತ್ತನ್ನ ತಂದುಕೊಡೋದಕ್ಕೆ ಒತ್ತಾಯ ಮಾಡಿದ್ಲು ಅಪ್ಪನಿಗೆ. ಆದರೆ ನೀನು ಆ ರೈತನನ್ನ ಹೇಗೆ ಕಂಡುಹಿಡಿವೆ ಅಂತ ಅವಳನ್ನ ಒತ್ತಾಯ ಪೂರ್ವಕವಾಗಿ ವಿನೋದವಾಗಿ ಕೇಳಿದ್ರು. ಪುಟ್ಟ ಮಗು ಆಗಿರೋದ್ರಿಂದ ನೀನ್ ಅವನನ್ನ ರೈತನ ಹೇಗ್ ಕಂಡುಹಿಡಿತೀಯ ಮಗು ಅಂತ ಕೇಳ್ತಾ ಇದ್ದಾರೆ ಸಂತೋಷದಿಂದ. ಅದನ್ನ ನಾನ್ ಕಂಡಿಡಿತೇನೆ ಅಂತ ಹೇಳ್ತಾ ಇದ್ದಾಳೆ. ಜನಕ ಬಾಬಾ ಅವರು ಪ್ರಾಣಿಗಳನ್ನ ಉಸ್ತುವಾರಿ ವಹಿಸ್ತಾ ಇದ್ದ ಒಬ್ಬ ಕಿರಣ್ ಅಂತ ಒಬ್ಬಿದ್ದ ಉಸ್ತುವಾರಿ ವಹಿಸೋನು. ಅವ್ರ ಹತ್ರ ಹೋದ್ರು. ಅವನಿಗೆ ಒಂದು ಎತ್ತನ್ನ ತೆಗೆದುಕೊಂಡು ಬರುವಂತೆ ಹೇಳಿ ಅಂತ ಹೇಳಿದ್ರು. ಕಿರಣ್ ಕೂಡಲೇ ಹೋಗಿ ನನ್ನಂತೆಯೇ ಕಿರಣ್ ಕೂಡ ನನ್ನಂತೆಯೇ ಒಬ್ಬ ಬಹಳ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಂತ ಸೇವಕ. ನನ್ನ ತಂದೆಯಂತೆಯೇ ಅವನ ತಂದೆಯೂ ಕೂಡ ಮನೆ ಕೆಲಸದ ಸೇವಕನಾಗಿದ್ರು. ಅವನ ಪ್ರಾಣಿಗಳ ವಿಶೇಷ ಕಾಳಜಿಯಿಂದಾಗಿ ಕಿರಣ್ ಎಲ್ಲರಿಗೂ ಪರಿಚಿತ ಆಗಿದ್ದ. ಇದೇ ಕಾರಣದಿಂದ ಅವನು ಸೀತೆಗೂ ಕೂಡ ತುಂಬಾ ಅಚ್ಚುಮೆಚ್ಚಾಗಿದ್ದ. ಯಾವಾಗ ಪ್ರಾಣಿ ಪಕ್ಷಿಗಳನ್ನ ಅವನು ಕಿರಣ್ ಪ್ರೀತಿಸ್ತಾನೋ, ಸೀತೆಗೂ ಕೂಡ ಕಿರಣ್ ಅಂದ್ರೆ ತುಂಬಾ ಪ್ರೀತಿ ಅಂತ ಹೇಳ್ತಾ ಇದ್ದಾಳೆ. ಅವನು ಪ್ರಾಣಿಗಳ ಕಾಳಜಿ ಮಾಡ್ತಿದ್ದಾಗ ಸೀತೆ ಅವನೊಂದಿಗೆ ಕುಳಿತುಕೊಂಡ್ಲು. ಪ್ರಾಣಿ ಕಾಯಿಲೆಗಳು ಇರೋ ಸಮಯದಲ್ಲಿ ನೀನು ಈ ರೀತಿ ಆರೈಕೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಮಗು ಆಗಿರುವಂತ ಸೀತೆ ಕಿರಣ್ಗೆ ಹೇಳ್ಕೊಡ್ತಾ ಇದ್ಲು. ನನಗೆ ವಿರಾಳ ಅವಕಾಶ ಸಿಕ್ಕಿದಾಗ ನಾನು ಕೂಡ ಅಲ್ಲಿ ಕುಳಿತುಕೊಳ್ತಾ ಇದ್ದೆ ಬಂದು. ಅವರಿಬ್ರು ಮಾತಾಡ್ತಾ ಇದ್ದು, ನೀನು ಪ್ರಾಣಿಗಳಿಗೆ ಈ ತರ ಸೇವೆ ಮಾಡು, ಈ ತರದನ್ನ ಔಷಧಿಗಳನ್ನ ಹಚ್ಚು ಅಂತ ಸೀತಾಮಾತೆ ಹೇಳ್ತಾ ಇದ್ದಾಗ, ಅವರಿಬ್ರು ಮಾತಾಡ್ತಾ ಇದ್ದಾಗ ನಾನು ಹೋಗೋದ್ ಸ್ವಲ್ಪ ಸಮಯ ಸಿಕ್ಕಾಗ ನಾನು ಅವ್ರ ಹತ್ರಕ್ಕೆ ಹೋಗಿ ಕೂತ್ಕೋತಾ ಇದ್ದೆ. ತನ್ನ ಮಕ್ಕಳೆಂಬಂತೆ ಅವುಗಳನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ ಕಿರಣ್. ಪ್ರಾಣಿಗಳನ್ನ ಪ್ರೀತಿಸ್ತಾ ಇದ್ದ, ಲಾಲನೆ ಪಾಲನೆ ಮಾಡ್ತಾ ಇದ್ದ. ಕಿರಣ್ ಒಬ್ಬ ತೆಳ್ಳಗಿರೋ ಮನುಷ್ಯ ಆಗಿದ್ದ. ಒಂದು ನಿರ್ದಿಷ್ಟ ವಿಧಾನದಲ್ಲಿ ಮುಖ ಲಕ್ಷಣಕ್ಕಿಂತ ಅವನ ನಡತೆಯಲ್ಲಿಯೇ ಕೂಡ ಅವನ ಆಕರ್ಷಕವಾಗಿ, ಚೆನ್ನಾಗಿಲ್ಲ ನೋಡೋದಕ್ಕೆ, ಆದ್ರೆ ಅವನ ನಡತೆ, ಒಳ್ಳೆಯ ಗುಣ ಮತ್ತೆ ಪ್ರಾಣಿಯನ್ನ ಪ್ರೀತಿಸುವಂತ ಆ ಗುಣದಿಂದ ಅವನ ಆಕರ್ಷಕವಾಗಿ ಕಾಣ್ತಾ ಇದ್ದ. ಅವನು ನನ್ನಂತೆಯೇ ಕಂದು ಬಣ್ಣವನಾಗಿದ್ದ. ಅವನು ಬಹಳಷ್ಟು ಸಮಯ ಬಿಸಿಲಲ್ಲಿ ಕಳೆದಿರೋದ್ರಿಂದ ಹೀಗಾಗಿರ್ಬೋದು ಅಂತ ನಾನು ಅಂದ್ಕೊಂಡೆ.
ನಾವಿಬ್ರು ಒಂದೇ ಮನೆಯಲ್ಲಿ ಬೆಳೆದವರಾದ್ರೂ ಕೂಡ ನಾವು ಒಂದ್ ರೀತಿಯ ಆತ್ಮೀಯತೆ ಇದ್ರೂ ಕೂಡ ನಮ್ಮಿಬ್ರಲ್ಲಿ ಒಂದು ನಮ್ರತೆ ಮತ್ತು ಕಡಿಮೆ ಮಾತುಗಳು ಇರ್ತಿದ್ವು. ಕಿರಣ್ ಮಾತಾಳಿಗಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧನಿರ್ತಿದ್ದ. ನಾನು ಅವಳ ಕನಸಿನ ಕುರಿತು ಅವನಿಗೆ ಹೇಳ್ತಿದ್ದಂತೆ ಅವನು ಜನಕ ಬಾಬರ ಹತ್ರ ಬಂದು ಒಂದು ಎತ್ತನ್ನ ತೆಗೆದುಕೊಂಡು ಬಂದ. ಯಾರೋ ಕಿರಣ್. ಏನಾಗಿತ್ತು ಎಂಬುದನ್ನ ಅವನು ನಂತರ ನನಗೆ ವಿವರಿಸ್ದ. ಎತ್ತನ್ನ ತಗೊಂಡೋಗಿ ಅಂದ್ರೆ ಮೀನಾಕ್ಷಿ ಅರಮನೆಯ ಸೇವೆ ಮಾಡೋದ್ರಲ್ಲಿ ಇರ್ತಾಳೆ. ಸೀತಾಮಾತೆ ಮತ್ತೆ ಕಿರಣ್, ಜನಕ ಬಾಬಾ ಮತ್ತು ಕೆಲವೊಂದು ಜನರು ಹೋಗಿ ಆ ಎತ್ತನ್ನ ಕರ್ಕೊಂಡು ಆ ನದಿ ಹತ್ರ ಹೋಗಿದ್ದಾರೆ. ಕಳೆದ ರಾತ್ರಿ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಕಿರಣ್ ಹೇಳ್ತಾ ಇದ್ದಾನೆ ಮೀನಾಕ್ಷಿಗೆ ಹೇಳಿರುವಂತದ್ದು, ಅದನ್ನ ಇಲ್ಲಿ ರೈಟಿಂಗ್ ಅಲ್ಲಿ ದೇನಾ ಮಿರಿಯಂ ಕೊಟ್ಟಿರುವಂತದ್ದು. ಕಳೆದ ರಾತ್ರಿ ಯಾರಾದ್ರೂ ಎತ್ತನ್ನ ಕಳ್ಕೊಂಡಿದಾರಾ ಅಂತ ಕೇಳಿದ್ಲು ಸೀತಾ ಎಲ್ಲರಿಗೂ. ಯಾರು ಕೇಳಿದ್ರು ಇಲ್ಲ ಇಲ್ಲ ಅಂತಾನೆ ಹೇಳ್ತಾ ಇದ್ರು. ಯಾರು ಕಳ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ರು. ಸ್ವಲ್ಪ ಸಮಯದ ನಂತರ ಜನಕ ಬಾಬಾ ಹೇಳಿದ್ರು, ಸೀತೆ ನೀನು ಬಹುಶಃ ಕನಸನ್ನ ಕಂಡಿರ್ಬೇಕು ಅಂತ ಹೇಳಿದಾಗ ಸೀತೆ ಎಲ್ಲ ಎತ್ತುಗಳು ಸುರಕ್ಷಿತವಾಗಿರುವಂತೆ ಕಾಣ್ತಾ ಇದೆ ಅಂತ ಜನಕ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲ, ಅವಳು ದೃಢವಾಗಿ ಹೇಳಿದ್ಲಂತೆ. ಇದು ನಿಜ ಎಂಬುದು ನನಗೆ ಗೊತ್ತು ಅಂತ ಪ್ರೀತಿಯಿಂದ ಬಸವಳಿತ ಹೇಳ್ತಾ ಇದ್ಲು. ಹೌದು, ಇಲ್ಲ ಇದೇನೋ ಆಗಿದೆ, ನೋವಾಗಿದೆ ಅಂತ ಮನಸ್ಸಿಗೆ ನೋವು ಮಾಡ್ಕೊಂಡು ಹೇಳ್ತಾ ಇದ್ದಾಳೆ ಸೀತಾ. ಕೊನೆಗೆ ಎತ್ತನ ಕಳೆದುಕೊಂಡು ದುಃಖ ಸ್ಥಿತಿಯಲ್ಲಿರಂತ ಇಲ್ಲಿರುವ ರೈತನ ಹತ್ರ ಬಂದ. ದುಃಖದಿಂದ ಇರುವಂತವನು ಕೊನೆಗೆ ಬಂದ ಆ ಜಾಗದಲ್ಲಿ. ಅವನಿಗೆ ಒಂದು ಸಣ್ಣ ಹೊಲ ಇತ್ತು, ಮತ್ತೆ ಅದನ್ನ ಉಳುಮೆ ಮಾಡೋದಕ್ಕೆ 2 ಎತ್ತುಗಳಿದ್ವು. ಈಗ 1 ಎತ್ತು ಕಣ್ಮರೆ ಆಗೋಗಿದೆ. ಅವನಿಗೆ ನಿಶ್ಚಿತವಾಗಿ ದೊಡ್ಡ ಹಾನಿಯಾಗಿತ್ತು. ಮಹಾರಾಜರು ಅವನಿಗೆ ತನ್ನ ಎತ್ತನ್ನ ಕೊಟ್ಬಿಟ್ಟು ಬರೋದಕ್ಕೆ ತೆಗೆದುಕೊಂಡು ಬರೋದನ್ನ ನೋಡಿದ. ಅವನು ಕೃತಜ್ಞತಾ ಭಾವದಿಂದ ಎದ್ದು ನಿಂತು ಮಹಾರಾಜರನ್ನ ಕೀರ್ತಿಯನ್ನ ಹೊಗಳೋದಕ್ಕೆ ಪ್ರಾರಂಭ ಮಾಡ್ದ. ತೆಗೆದುಕೊಳ್ಳಿಲ್ಲ ಫಸ್ಟ್ ಅವನು. ಅವ್ರು ಹೇಳಿದ್ರು, ಬೇಡ ಮಹಾರಾಜ್ರೆ, ನನ್ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದ. ಇಸ್ಕೊಳ್ಳೋದಕ್ಕೆ ಇಷ್ಟ ಪಡ್ಲಿಲ್ಲ ಅವನು. ಆದ್ರೆ ಸೀತೆ ನಮಗಿಲ್ಲಿ ಬರೋದಕ್ಕೆ ಅವಳೇ ಒತ್ತಾಯ ಮಾಡಿದ್ಲು. ನಿನ್ನ ಎತ್ತು ಇಲ್ಲ ಅಂತ ಗೊತ್ತಾಗಿ ರಾತ್ರಿ ವೇಳೆ ಅವನಿಗೆ ಕನಸಿನಲ್ಲಿ ಕಾಣ್ತಂತೆ ಅವಳಿಗೆ. ಹಾಗಾಗಿ ಇಲ್ಲಿ ಒತ್ತಾಯ ಮಾಡೋದಕ್ಕೆ ನಿನಗೆ ಎತ್ತು ಕೊಡೋದಕ್ಕೆ ಬಂದಿದ್ದಾಳೆ. ನೀನು ಸೀತಾಮಾತೆಯಿಂದ ತೆಗೆದುಕೋ, ಕಾಣಿಕೆಯಾಗಿ ಸ್ವೀಕಾರ ಮಾಡು ಅಂತ ರಾಜರು ಹೇಳಿದ್ರು. ಆ ದಿನ ನಂತರ ಸೀತೆ ಮತ್ತೆ ನದಿಯ ದಡದಲ್ಲಿ ಹೋಗಿ ಕುಳಿತಿರೋದನ್ನ ಮೀನಾಕ್ಷಿ ನೋಡ್ತಾ ಇದ್ದಾಳೆ. ಇದನ್ನೆಲ್ಲ ತಿಳ್ಕೊಂಡಿದ್ದೆಲ್ಲ ಕಿರಣ್ ಹೇಳಿರೋಂಥದ್ದು ಇವಳಿಗೆ. ಸೀತಾಮಾತೆ ತಗೊಂಡೋಗಿ ಅವನಿಗೆ ಕೊಡ್ಸಿದ್ಲು. ರೈತನಿಗೆ ಅವ್ನ್ ಬೇಡ ಅಂತಿದ್ರು ಕೂಡ ಅವಳ ಮೂಲಕನೇ ಸ್ವೀಕಾರ ಮಾಡುವಂತ ಜನಕ ಬಾಬಾ ಕೊಡ್ಸಿದ್ರು ಅಂತ ಹೇಳ್ತಾ ಇದ್ದಾಳೆ. ಆ ದಿನದ ನಂತರ ಸೀತೆ ಮತ್ತೆ ನದಿಯ ದಡದ ದಂಡೆಯಲ್ಲಿ ಕುಳಿತುಕೊಂಡಿದ್ದನ್ನ ನಾನ್ ಕಂಡೆ. ಈ ಸಲ ಅವಳನ್ನ ಗದರಿಸ್ತಿರ್ಲಿಲ್ಲ. ನದಿ ಮಾತೆಯನ್ನ ಗದರಿಸದೇನೆ ಸುಮ್ನೆ ಪಶ್ಚಾತ್ತಾಪ ಪಡ್ತಾ ಇದ್ಲು. ತನ್ನ ಕಠೋರ ಶಬ್ದಗಳಿಂದ ಅವಳು ನದಿಯನ್ನ ಕ್ಷಮೆ ಕೇಳ್ತಾ ಇದ್ಲು. ಏನು ಅವಳು ಕಠೋರ ಶಬ್ದವನ್ನ ಮಾತಾಡಿ ನದಿಗೆ ಬೈದಿದ್ಲೋ ಅದಕ್ಕೋಸ್ಕರ ನದಿ ಮಾತೆಯನ್ನ ಕ್ಷಮೆ ಕೇಳೋದಕ್ಕೋಸ್ಕರ ಮತ್ತೆ ಅಲ್ಲಿ ಹೋಗಿದ್ದಾಳೆ ಸೀತಾ. ಅವಳ ಪಕ್ಕದಲ್ಲಿ ನಾನು ಹೋಗಿ ನಿಧಾನವಾಗಿ ಕುಳಿತುಕೊಂಡೆ. ನದಿಯಿಂದ ಒಂದು ಬೆಳಕು ಎದ್ದು ಬರುವುದನ್ನ ನಾನ್ ನೋಡ್ದೆ. ಮೀನಾಕ್ಷಿ ನೋಡ್ತಾ ಇದ್ದಾಳೆ. ಕೆಲವು ನಿಮಿಷಗಳವರೆಗೆ ಅದು ನೀರಿನ ಮೇಲೆ ಹಾರಾಡ್ತಾ ಇತ್ತು. ಆಮೇಲೆ ಅದು ಆಳವಾದ ನೀರಿನಲ್ಲಿ ಮಾಯವಾಗೋದನ್ನ ನಾನ್ ಕಾಣ್ದೆ. ಸೀತೆ ನಿರಾಳಗೊಂಡಂತೆ ಕಂಡು ಕೈ ಮುಗಿದು ಏನು ಎನರ್ಜಿ ಅದು ಕಾಣ್ತಾ ಇತ್ತು, ಬಿಳಿ ಬೆಳಕು, ಅಲ್ಲಿಗೆ ಕೈ ಮುಗಿದು ಮೃದುವಾದ ಧ್ವನಿಯಲ್ಲಿ ಹೇಳಿದಳು. ಏನೋ ಒಂದು ಮಾತಾಡ್ತಾ ಇದ್ದಾಳೆ. ಅದು ನನಗೆ ಆಶ್ಚರ್ಯ ಅನ್ನಿಸ್ತು. ಅದೇನು ಅಂತ ನಾನು ಕೇಳಿದೆ ಸೀತಾಮಾತೆನ. ಅದು ನದಿ ದೇವತೆ, ಅವಳ ಸೌಂದರ್ಯ ರೂಪ ನೀನ್ ನೋಡುದ್ಯಾ ಮೀನಾಕ್ಷಿ ಅಂತ ಕೇಳ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿಲ್ಲ ನದಿ ದೇವತೆ, ನೀನ್ ನೋಡುದ್ಯಾ ಅಂತ ಸೀತಾ ಕೇಳ್ತಾ ಇದ್ದಾಳೆ. ಇಲ್ಲ ಮಾತೆ, ನಾನು ಕೇವಲ ಮಬ್ಬು ಬೆಳಕನ್ನಷ್ಟೇ ನೋಡ್ದೆ. ಸಾವು ಎನ್ನುವುದು ಬದುಕಿನ ಒಂದು ಭಾಗ ಎಂಬುದನ್ನ ನನಗೆ ಅವಳು ವಿವರಿಸಿದ್ಲು. ಎತ್ತು ತನ್ನ ದೇಹವನ್ನ ತೊರೆದು ಇನ್ನೊಂದು ದೇಹವನ್ನ ತೆಗೆದುಕೊಳ್ಳುವ ಸಮಯ ಬಂದಿತ್ತು. ಅದಕ್ಕಾಗಿ ನಾನು ಸ್ವೀಕಾರ ಮಾಡ್ದೆ. ಸಾವಿಲ್ಲದೆ ಹುಟ್ಟಿಲ್ಲ, ಆದ್ರಿಂದ ನೀನು ಸಾವಿಗೆ ಎಂದು ಶೋಕಿಸ್ಬೇಡ ಅಂತ ಅವಳು ನನಗೆ ಹೇಳಿದ್ಲು. ಮಗುವಿಗೆ ಹೇಳ್ತಾ ಇದ್ದಾಳೆ ನದಿ ದೇವತೆ. ಅವಳಿಗೆ ನಾನ್ ಮಾತಾಡಿದ ವಿಧಾನದಲ್ಲಿ ನನಗೆ ತುಂಬಾ ದುಃಖ ಅನ್ನಿಸ್ತು. ನೋಡಿ ಅಲ್ಲಿ ಹೇಳ್ತಾ ಇದ್ದಾಳೆ, ಸಾವಿಲ್ಲದೆ ಹುಟ್ಟಿಲ್ಲ, ಆದ್ರಿಂದ ನಾವು ಸಾವಿಗೆ ಯಾವಾಗ್ಲೂ ದುಃಖ ಪಡಬಾರ್ದು ಅಂದಾಗ ಇವಳಿಗೆ ನೋವಾಗ್ತಾ ಇದೆ. ಯಾಕಂದ್ರೆ ಅವಳ ತಂದೆಯನ್ನ ನೆನ್ಪು ಮಾಡ್ಕೋತಾ ಇದ್ದಾಳೆ ಮೀನಾಕ್ಷಿ. ಮಾತಾ, ರೈತನ ಅವ್ಯವಸ್ಥೆಯಿಂದ ನಿನ್ನ ಹೃದಯ ಹೀಗೆ ತಳಮಳಿಸಿದು ಎಂಬುದನ್ನ ನಾನು ಅರ್ಥ ಮಾಡ್ಕೊಂಡಿದ್ದ.
ಹ್ಮ್ ಮಾಡ್ಕೊಂಡೆ ಅಂತ ಆ ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಹೌದು, ಅದಕ್ಕಾಗಿ ಅವಳು ನನ್ನಲ್ಲಿ ಇಲ್ಲಿ ಮತ್ತೆ ಬಾ ಅಂತ ಕರೆದ್ಲು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ನಿಂತ್ಕೊಂಡು ಇನ್ನು ಯಾವತ್ತೂ ಕೂಡ ಅವಳನ್ನ ಇನ್ನೊಮ್ಮೆ ನಾನು ಪ್ರಶ್ನಿಸೋದಿಲ್ಲ. ಸಾವಿನ ಕುರಿತು ಅವಳು ನನಗೆ ಹೇಳಿರೋದು ಖಂಡಿತ ಸತ್ಯ ಇದೆ. ಆದ್ರೆ ಮಾತಾ, ಇದು ಕಠಿಣ ಪಾಠ ಆಗಿದೆ ಅಲ್ವಾ? ಸಾವು ಅನ್ನೋದು ಒಂದು ಕಠಿಣ ಪಾಠ, ತಡ್ಕೊಳಕ್ ಆಗಲ್ದೇ ಇರುವಂತ ನೋವು ಅಂತ ಹೇಳ್ತಾ ಇದ್ದಾಳೆ ಮೀನಾಕ್ಷಿ. ನನ್ನನ್ನ ನೋಡಲು ಅವಳು ನನ್ನ ಕಡೆ ತಿರುಗಿದ್ಲು. ಚಿಕ್ಕ ಮಗು ಆ ಮಗುನ ನೋಡ್ತಾ ಇದ್ದಾಳೆ. ಮೀನಾಕ್ಷಿ ಕಡೆ ಯಾವಾಗ ಅದೊಂದು ಪಾಠ ಅಂತ ಅನ್ಕೋತಾ ಇದ್ದಾಳೋ, ಅವಳ ಕಡೆ ತಿರುಗಿ ನೋಡಿ ಅವಳು ಕೆಲವು ನಿಮಿಷಗಳವರೆಗೆ ಏನಾಗಿದೆ ಅಂತ ಏನೋ ಯೋಚನೆ ಮಾಡ್ತಾ ಇದ್ಲು, ವಿಚಾರ ಮಗ್ನಳಾಗಿದ್ಲು. ಆಮೇಲೆ ಕೇಳಿದ್ಲು, ನಿನ್ನ ತಂದೆಯ ಮರಣದ ನಂತರ ಬಹಳ ಸಮಯದವರೆಗೆ ನೀನು ದುಃಖದಲ್ಲಿದ್ದೆ, ಹೌದಲ್ಲವೇ ಮೀನಾಕ್ಷಿ ಅಂತ ಕೇಳ್ತಾ ಇದ್ದಾಳೆ. ಅವಳು ನನಗೆ ಅನಿರೀಕ್ಷಿತವಾಗಿ ಆಶ್ಚರ್ಯವನ್ನುಂಟು ಮಾಡಿದ್ಲು. ಇದು ಹೇಗೆ ಅವಳಿಗೆ ಪ್ರತಿಕ್ರಿಯೆ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ತಂದೆ ಸತ್ತಾಗ ಈ ಮಗು ಇನ್ನು ಹುಟ್ಟೇ ಇಲ್ಲ, ಅದಕ್ಕೆ ಹೆಂಗ್ ಗೊತ್ತಾಯ್ತು ಅಂತ ಆಶ್ಚರ್ಯ ಪಡ್ತಾ ಇದ್ದಾಳೆ ಮೀನಾಕ್ಷಿ. ಆದ್ರೆ ಅದಕ್ಕಾಗಿ ನಿನ್ನನ್ನು ನೀನು ಅಳಿದುಕೊಳ್ತಾ ಇದೀಯಾ, ಹೌದಲ್ವೇ? ಅಪ್ಪನ ಸಾವಿಗೆ ನಾನೇ ಕಾರಣ ಅನ್ಕೋತಾ ಇದ್ದಾಳಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದಾಳೆ ಸೀತಾ. ಮಾತಾ, ಅದು ನಿನ್ಗೆ ಹೇಗ್ ಗೊತ್ತು ಅಂತ ಆಶ್ಚರ್ಯದಿಂದ ಕೇಳ್ದೆ. ಅವಳು ಮುಗುಳ್ನಕ್ಕು, ಈಗಲೂ ನಿನಗೆ ಸ್ವಲ್ಪ ದುಃಖವೆನಿಸ್ತಾ ಇದೆ ನೋಡಿ, ಹೇಳ್ತಾ ಇಲ್ಲ ಅವಳು. ಏನಾಗ್ತಾ ಇದೆ ಏನು ಅಂತ ಹೇಳ್ತಲ್ಲ, ಅವ್ರ ಮನಸ್ಸಿನೊಳಗೆ ಹೋಗಿ ಏನು ಆಗ್ತಾ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕು, ಹೇಗೆ ಹೀಲ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾಳೆ. ನಿನಗೆ ಹೇಗ್ ಗೊತ್ತಾಯ್ತು ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ ಸೀತಾ. ಮುಗುಳ್ನಕ್ಕು, ಈಗ್ಲೂ ನಿನಗೆ ಆ ಸ್ವಲ್ಪ ದುಃಖ ಇದೆ, ಆದ್ರೆ ನೀನು ಹಾಗೆ ಮಾಡ್ಕೂಡ್ದು. ನಿನ್ನ ತಂದೆ ಮರಣದೊಂದಿಗೆ ನಿನ್ನ ಸಂಬಂಧ ಏನು ಇಲ್ಲ. ಅವನಿಗೆ ಹೋಗುವ ಸಮಯ ಬಂದಿತ್ತು, ಯಾವ್ದ್ರಿಂದಲಾದ್ರೂ ಕೂಡ ಅವನನ್ನ ತಡೆಯೋದಕ್ಕೆ ಸಾಧ್ಯ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಈ ಸಂಭಾಷಣೆ ಒಂದು ಸಂಕ್ಷಿಪ್ತವಾಗಿತ್ತು, ಬಹಳ ಸ್ವಾಭಾವಿಕವೂ ಆಗಿತ್ತು, ಮತ್ತು ಕೆಲವು ಶಬ್ದಗಳು ಒಂದು ವಿನಿಮಯವಾಗಿತ್ತು. ಏನೋ ಒಂದು ಹೇಳಿ ನನಗೆ ಅಲ್ಲೇನೋ ಹೀಲ್ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಅದು ನನ್ನ ಮೇಲೆ ಅಗಾಧವಾದ ಪರಿಣಾಮವನ್ನ ಬೀರ್ತು. ವಾಸ್ತವಿಕವಾಗಿ ನನ್ನ ತಂದೆಯ ಮರಣಾನಂತರ ನಾನು ಅದನ್ನು ವಿಚಾರ ಮಾಡ್ಲಿಲ್ಲವಾದ್ರೂ ಕೂಡ ನಾನು ಆ ಕ್ಷಣದವರೆಗೆ ಒಂದು ಅಪರಾಧ ಮನೋಭಾವನೆಯಿಂದ ಮುಕ್ತ ಆಗಿರ್ಲಿಲ್ಲ. ಅಂದು ರಾತ್ರಿ ಕೋಣೆಯೊಳಗೆ ಹೋಗಿ ಕುಳಿತುಕೊಂಡು ಸೀತೆ ನನ್ನನ್ನು ಈ ಭಾವನೆಯಿಂದ ಗುಣಮುಖಗೊಳಿಸ್ತಾ ಇದ್ದಾಳೆ ಅಂತ ನಾನು ಅರ್ಥ ಮಾಡ್ಕೊಂಡೆ. ನೋಡಿ, ಆ ಮಗು ಅಲ್ಲಿ ನದಿಯ ದಂಡೆಯಲ್ಲಿ ನೀನು ಅಪ್ಪನ ಬಗ್ಗೆ ಇನ್ನೂ ಕೂಡ ಒಂದು ಇದನ್ನ ಇಟ್ಕೊಂಡಿದ್ಯಾ, ಅದು ತಪ್ಪು ಅಂತ ಹೇಳಿ ಮತ್ತೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಒಂದು ಕೋಣೆಯಲ್ಲಿ ಕೂತ್ಕೊಂಡಾಗ ಅದನ್ನ ಗುಣಮುಖಗೊಳಿಸ್ತಾ ಇದ್ದಾಳೆ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಕೆಲವು ತಿಂಗಳ ನಂತರ ಇನ್ನೊಂದು ಘಟನೆ ಸಂಭವಿಸ್ತು. ಆದ್ರಿಂದ ನಿಸರ್ಗ ಜಗತ್ತು ಸಹಿಸ್ತಾ ಇರುವಂತ ನೋವನ್ನ ಮಾತೆ ಎಷ್ಟು ಸೂಕ್ಷ್ಮವಾಗಿ ಅನುಭವಿಸ್ತಾ ಇದ್ದಾಳೆ ಎಂಬುದನ್ನ ನನ್ಗೆ ನೆನಪಿಗೆ ಬಂತು. ಮಿಥಿಲೆಯಿಂದ ಕೆಲವು ಗಂಟೆಗಳಷ್ಟು ದೂರದಲ್ಲಿ ಅರಣ್ಯದ ಮಧ್ಯದಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವಂತ ಒಂದು ಆಶ್ರಮದಲ್ಲಿ ಜನಕ ಬಾಬಾ ಅವ್ರನ್ನ ಬರೋದಕ್ಕೆ ಹೇಳಿದ್ರು, ಆಮಂತ್ರಣ ಕೊಟ್ರು. ಆಶ್ರಮ ತುಂಬಾ ವ್ಯಾಪಕವಾಗಿತ್ತು ಮತ್ತು ಇನ್ನೂ ವಿಸ್ತಾರಗೊಳ್ತಾ ಇತ್ತು. ಆಶ್ರಮ ಚೆನ್ನಾಗಿತ್ತು, ದೊಡ್ಡದಾಗೆ ಇತ್ತು, ಆದ್ರೆ ಇನ್ನೂ ಕೂಡ ಅದನ್ನ ವಿಸ್ತಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆ ವಲಯದ ಹಲವು ಋಷಿಗಳನ್ನ ಆಮಂತ್ರಿಸಲಾಗಿತ್ತು. ಜನಕ ಬಾಬಾ ಅವರು ಮಾತಾಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವಳು ಪ್ರಯಾಣದಲ್ಲಿ ಮರಳಿ ಬಂದಾಗ ಸೇವಕರಲ್ಲಿ ಒಬ್ಬನು ನನಗೆ ಈ ಕತೆ ಹೇಳ್ದ. ಅವರೆಲ್ಲ ಬಂದ ನಂತರ ಆ ವಲಯದಲ್ಲಿ ಆಶ್ರಮಗಳು ಹೇಗೆ ಬೆಳೀತಿದ್ದಾವೆ ಎಂಬುದನ್ನ ತಿಳ್ಕೊಳ್ಳೋದಕ್ಕೆ ಋಷಿಗಳು ಸಭೆಯನ್ನ ಆಯೋಜಿಸಿದ್ರು. ಜನಕ ಬಾಬಾ ಅಲ್ಲಿ ಸೇರ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾಳೆ. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಮಾತೆ ಅವರೊಂದಿಗೆ ಯಾವಾಗ್ಲೂ ಜೊತೆ ಆಗಿರ್ತಿದ್ಲು. ಆದ್ರೆ ಈ ಸಲ ಅವಳು ಹೋಗೋದಕ್ಕೆ ಇಷ್ಟಪಡ್ಲಿಲ್ಲ, ಪ್ರಾಂಗಣದಲ್ಲೇ ಇರುವುದಾಗಿ ಹೇಳಿದ್ಲು. ಸಾಮಾನ್ಯವಾಗಿ ಋಷಿಗಳ ಸಭೆ ಅಂದ್ರೆ ಎಲ್ಲೂ ಕೂಡ ಹಾಜರಿರ್ತಿದ್ದ ಅವಳು ಈಗ ಇಲ್ಲ ಅಂತ ಜನಕ ಬಾಬಾರಿಗೆ ಆಶ್ಚರ್ಯ ಅನ್ನಿಸ್ತು. ಒತ್ತಾಯ ಮಾಡ್ಲಿಲ್ಲ. ಮುಂದಿನ ಕೆಲವು ದಿನಗಳವರೆಗೆ ಅವಳು ತನ್ನಷ್ಟಕ್ಕೆ ತಾನೇ ಬೇರೆ ಇರೋದನ್ನ ಮತ್ತೆ ದಿನಗಳನ್ನ ಕಳೀತಾ ಇರೋದನ್ನ, ಅವಳ ಮುಖದಲ್ಲಿ ಏನೋ ಒಂದು ದುಃಖ ಆವರಿಸಿರೋದನ್ನ ಸ್ಪಷ್ಟ ಮಾಡ್ಕೊಂಡಂತಹ ಜನಕ ಬಾಬಾ ಏನು ಸಂಗತಿ ಅಂತ ಮಗುವನ್ನ ಕೇಳ್ತಾ ಇದ್ದಾರೆ. ಅವಳು ಏನು ಪ್ರತಿಕ್ರಿಯೆ ಮಾಡದೆ ಇರೋದನ್ನ ಕಂಡು ಮತ್ತೆ ಕೇಳಿದ್ರು. ಆಗ್ಲೂ ಅವಳು ಏನು ಪ್ರತಿಕ್ರಿಯಿಸ್ಲೇ ಇಲ್ಲ. ಸೀತೆ, ನೀನು ತಪಸ್ವಿಗಳೊಂದಿಗೆ ಎಷ್ಟು ಸಂತೋಷ ಪಡ್ತೀಯ ಅನ್ನೋದು ನನ್ಗೆ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿರುವ ಸಂಗತಿಯೂ ಆಗಿದೆ. ಆಶ್ರಮದಿಂದ ಹೊರಗಿರುವ ಮೂಲಕ ನೀನು ಅವ್ರಿಗೆ ಅಗೌರವ ತೋರಿಸ್ತಾ ಇದೀಯಾ, ಇದು ನನಗೆ ಭಯ ಅನ್ನಿಸ್ತಾ ಇದೆ ಅಂತ ಜನಕ ಬಾಬಾ ಒಂದ್ ಸ್ವಲ್ಪ ಟೀಕ್ಸೋದು ಧ್ವನಿಯಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಈ ಸೀತಾಮಾತಿನ ಟೀಕ್ಸೋದು ತುಂಬಾ ಅಪರೂಪ ಆಗಿತ್ತು.
ಆದ್ರೂ ಕೂಡ ಅವಳ ಈ ವರ್ತನೆಯನ್ನ ನೋಡಿ ಜನಕ ಬಾಬಾ ಹೇಳ್ತಾ ಇದ್ದಾರೆ. ಅವರ ಈ ಶಬ್ದಗಳಿಂದ ಅವರತ್ತ ನೋಡಿ ಸೀತಾಮಾತೆ, ತಪ್ಪಾಯ್ತು, ನನ್ನನ್ನ ಕ್ಷಮಿಸಿ ಪಿತಾಜಿ, ಆದರೆ ಅಗೌರವ ತೋರಿಸ್ತಾ ಇರೋದು ನಾನಲ್ಲ. ಅದನ್ನ ನಾನು ಕಡೆಗಣಿಸೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಅವ್ರ ಅಗೌರವ ತೋರಿಸೋದನ್ನ ನನಗೆ ನೋಡೋಕ್ ಆಗ್ತಾ ಇಲ್ಲ. ಅದು ಹೇಗೆ ಅಂತ ಅವ್ರು ಕೇಳಿದ್ರು. ಅವರು ಹೇಗೆ ಅಗೌರವ ತೋರಿಸ್ತಾ ಇದ್ದಾರೆ? ನಿನ್ನನ್ನು ನಮ್ಮೊಂದಿಗೆ ತೊಡಗಿಸಿಕೊಳ್ಳೋದಕ್ಕೆ, ಅಂದ್ರೆ ಅವ್ರ ಜೊತೆ ಇರೋದಕ್ಕೆ ಅವ್ರು ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ, ನೀನಾದ್ರೆ ಅಲ್ಲಿ ಬರ್ತಾ ಇಲ್ಲ. ನಿನ್ನನ್ನು ತುಂಬಾ ಗೌರವದಿಂದ ನೋಡ್ತಾರೆ ಸೀತಾ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಅವರ ಕೈಯನ್ನ ಹಿಡ್ಕೊಂಡು ಸೀತಾಮಾತೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಏನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅವರನ್ನ ಕಾಡಿನೊಳಗೆ ಸ್ವಲ್ಪ ದೂರ ಕರ್ಕೊಂಡು ಹೋದ್ಲು. ಅಲ್ಲಿ ಮರಗಳೆಲ್ಲವನ್ನ ಕತ್ತರಿಸಿ ಬಿಸಾಕಿರೋದನ್ನ ತೋರಿಸ್ತಾ ಕೆಲವು ಬಡ್ಡೆಗಳನ್ನ ಮಾತ್ರ ಉಳಿಸಿದ್ದಾರೆ ಅಂತ ಹೇಳಿ ಬೇಜಾರ್ ಮಾಡ್ಕೋತಾ ಇದ್ದಾಳೆ. ಅವರು ಮರದ ದೇವತೆಯನ್ನ ಅಥವಾ ಮರಗಳನ್ನ ಅನುಮತಿ ಕೂಡ ಕೇಳಿಲ್ಲ ಅಪ್ಪಾಜಿ, ಸುಮ್ಮನೆ ನಮ್ಗೆ ಬೇಕಾಗಿರೋದನ್ನ ತೆಗೆದುಕೊಂಡಿದ್ದಾರೆ. ಇದು ಎಲ್ಲ ಜೀವಿಗಳ ಮೇಲೆ ಯಾವ ರೀತಿ ಪರಿಣಾಮನ ಬೀರತ್ತೆ ಎಂಬುದು ನೀವು ಯೋಚಿಸಿಲ್ವಾ? ಅರಣ್ಯಗಳಿಗೆ ಗೌರವ ಪೂರ್ಣವಾಗಿರ್ಬೇಕಲ್ವಾ? ಅದಕ್ಕಿಂತ ಹೆಚ್ಚಿನದನ್ನ, ನಮಗೆ ಬೇಕಾಗಿರೋದು ಅಗತ್ಯಕ್ಕಿಂತ ಹೆಚ್ಚಿನದನ್ನ ನಾವೇನು ತಗೋಬಾರದು ಎಂಬುದನ್ನ ನೀವು ನನಗೆ ಹೇಳ್ಕೊಟ್ಟಿದ್ದೀರಿ ಅಲ್ವಾ, ನಮ್ಮೆಲ್ಲರಿಗೂ ಕಲ್ಸಿದಿರಲ್ವಾ ನಮ್ಮ ರಾಜ್ಯದಲ್ಲಿ ಅಂತ ಹೇಳ್ತಾ ಇದ್ದಾಳೆ. ಜನಕ ಬಾಬಾ ಅದನ್ನ ನೋಡಿ ಸ್ವಲ್ಪ ಬೇಸರಗೊಂಡ್ರು. ಕಾಡಿಂದೆಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ, ಬಡ್ಡೆ ಉಳಿಸ್ಬಿಟ್ಟಿದ್ದಾರೆ. ಸೀತಾ, ನೀನು ಸರಿಯಾಗಿ ಹೇಳ್ತಾ ಇದೀಯಾ, ನಾನು ಇದಕ್ಕೆ ಪರಿಹಾರ ಕಂಡುಕೊಳ್ಳೇಬೇಕು ಅಂತ ಹೇಳಿ ನೋಡಿ ಅಂತೂ ಹೇಳ್ತಾ ಇದ್ದಾಳೆ ಸೀತಾ. ನಿಸರ್ಗದಿಂದ ನಾವು ಏನಾದ್ರೂ ತೆಗೆದುಕೊಂಡ್ರೆ ಅದಕ್ಕೆ ದುಪ್ಪಟ್ಟಷ್ಟು ನಾವು ಅದಕ್ಕೆ ಪ್ರತಿಯಾಗಿ ನೀಡ್ಬೇಕು, ಮತ್ತು ಏನು ತೆಗೆದುಕೊಂಡ್ರು ಕೂಡ ನಾವು ಕೃತಜ್ಞತಾ ಭಾವದಿಂದ ತೆಗೆದುಕೋಬೇಕು ಅನ್ನೋದನ್ನ ನೀವು ನನಗೆ ಕಲ್ಸ್ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾಳೆ. ಹೌದು, ನಾನು ಅದನ್ನು ನಿನಗೆ ಕಲಿಸಿದ್ದೇನೆ, ಮತ್ತು ಈಗ ನೀನು ಈ ಋಷಿಗಳಿಗೆಲ್ಲರಿಗೂ ಕೂಡ ಕಲಿಸ್ಬೇಕು ಅಂತ ಸೀತಾಮಾತೆಯನ್ನ ಹೇಳ್ತಾ ಇದ್ದಾರೆ ಸೀತಾಮಾತೆಗೆ. ನಾವೀಗ ಅವರೊಂದಿಗೆ ಮಾತನಾಡಲು ಹೋಗೋಣ. ಜನಕ ಬಾಬಾ ಅವರು ಅವಳನ್ನ ಋಷಿಗಳ ಸಭೆಗೆ ಕರ್ಕೊಂಡು ಹೋದ್ರು. ಮಹಾರಾಜರು ಬಂದು ತಮ್ಮ ಉದ್ದೇಶಿಸಿ ಮಾತಾಡ್ಲಿ ಅಂತ ಋಷಿಗಳೆಲ್ಲ ಕಾಯ್ತಾ ಇದ್ರೆ, ಜನಕ ಬಾಬಾ ನನ್ನ ಬದಲಾಗಿ ಸೀತೆ ಈ ಗೌರವ ಸ್ಥಾನವನ್ನ ನೀಡಿ ನನ್ನ ಮಗಳು ಇಲ್ಲಿ ಮಾತಾಡ್ತಾಳೆ, ಏನೋ ಅವಳ ಮನಸ್ಸಿಗೆ ತುಂಬಾ ತೊಂದರೆಗೀಡಾಗಿದ್ದಾಳೆ, ಈಗ ಅದರ ಕಾರಣವನ್ನ ನಾನು ಕಂಡುಕೊಂಡಿದ್ದೀನಿ, ನನ್ಗೆ ಹೇಳಿದಾಳೆ, ನಿಮ್ಗೂ ಕೂಡ ಅದನ್ನೇ ವಿವರಿಸ್ತಾಳೆ ಸೀತಾ, ಅವಳಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ಇದ್ದಾರೆ ಜನಕ ಬಾಬಾ. ಎಲ್ಲ ಸಮೂಹ ಹೋಗಿ ಕುಳ್ತಿರೋ ಅಂತ, ಅಂದ್ರೆ ಏನು ಅಲ್ಲಿ ಸಭೆ ನಡೀತಾ ಇತ್ತು, ಅದ್ರ ಕೆಳಗಡೆ ಎಲ್ಲಿ ಕೂರ್ತಿದ್ರು ಅಲ್ಲಿ ಹೋಗಿ ಎಲ್ಲರ ಜನರ ಸಮೂಹದಲ್ಲಿ ಜನಕ ಬಾಬಾ ಹೋಗಿ ಕೂತ್ಕೊಂಡ್ರು. ಇವಳು ಮೇಲ್ಗಡೆ ನಿಂತಿದ್ದಾಳೆ. ಸೀತೆ ಸುತ್ತಲೂ ನೋಡಿ ಮೌನಳಾದ್ಲು. ಹಿಂದೆಂದೂ ಕೂಡ ಅವಳು ಯಾವುದೇ ಜನ ಸಮೂಹದಲ್ಲಿ ಉದ್ದೇಶಿಸಿ ಮಾತಾಡಿರ್ಲಿಲ್ಲ. ಹೀಗಾಗಿ ಅವಳು ಸ್ವಾಭಾವಿಕವಾಗಿ ಒಂದು ಸಂಕೋಚ ಇತ್ತು ಅವಳಿಗೆ. ವಿನಯ ಮತ್ತು ವಿನಮ್ರತೆಯು ಕೂಡ ಅವಳಿಗೆ ಆಕರ್ಷಣೆಯನ್ನ ನೀಡ್ತಾ ಇತ್ತು. ವಿನಯತೆಯಿಂದ ಇದ್ಲು ಅಂತ. ತನ್ನ ತಂದೆಯೊಂದಿಗೆ ಅವಳು ಅರಮನೆಯ ಚಿರಪರಿಚಿತರಾಗಿರೋರ್ ಜೊತೆ ಮಾತ್ರ ಬಹಿರಂಗವಾಗಿ ಮಾತಾಡ್ತಾ ಇದ್ದವಳು. ಆದ್ರೆ ಇಂತಹ ಗೌರವಾನ್ವಿತ ಸಮೂಹದಲ್ಲಿ ಉದ್ದೇಶಿಸಿ ಮಾತಾಡೋದು ಅವಳಿಗೆ ಹೊಸದು ಅನ್ನಿಸ್ತಾ ಇತ್ತು. ಸೀತೆ, ಈಗ ನೀನು ನನಗೆ ಹೇಳಿರುವುದನ್ನ ನೀನು ಇವ್ರಿಗೆ ವಿವರಿಸು ಅಂತ ತಂದೆ ಹೇಳ್ತಾ ಇದ್ದಾರೆ. ಸೀತೆ ಮೌನವಾಗಿ ನಿಂತಿದ್ದಾಳೆ. ಕೊನೆಗೂ ಅವಳು ಮಾತಾಡೋದಕ್ಕೆ ಪ್ರಾರಂಭ ಮಾಡಿ, ಆದ್ರೆ ಅವಳ ಧ್ವನಿಯಲ್ಲಿ ಅಧಿಕಾರ ಮತ್ತು ಅಪರಾಧದ ನಿರ್ಣಯದ ಅನುಸರಿಸಿದ ಧ್ವನಿಗಳು ಹೊರಬಂದ್ವು. ಧೈರ್ಯವಾಗಿ ಮಾತಾಡ್ತಾ ಇದ್ದಾಳೆ. ಈ ಅಗೌರವವನ್ನು ನೋಡಲು ನನಗೆ ತುಂಬಾ ದುಃಖವೆನಿಸುತ್ತಿದೆ. ಮಹಾ ಆಶ್ಚರ್ಯದಿಂದ ಆಶ್ರಮದ ಉಸ್ತುವಾರಿಯ ಋಷಿಗಳೆಲ್ಲ ಸೀತೆ ಕಡೆಗೆ ನೋಡ್ತಾ ಇದ್ದಾರೆ. ಅವಳು ಹೇಳ್ತಾ ಇದ್ದಾಳೆ, ಈ ಅಗೌರವವನ್ನ ನೋಡೋದಕ್ಕೆ ನಂಗೆ ತುಂಬಾ ದುಃಖ ಅನ್ನಿಸ್ತಾ ಇದ್ದಾಗ ಮಹರ್ಷಿಗಳಿಗೆ ಏನಾಗಿದೆ ಅಂತ ನೋಡ್ತಾ ಇದ್ದಾರೆ. ಏನೂ ಮಾಡ್ಲಾಗ್ಲಿಲ್ಲ. ಸುಮ್ನೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಕೈಕಟ್ಟಿ ಕುಳಿತುಕೊಂಡು ಸೀತೆಯ ಮಾತನ್ನೇ ಕೇಳ್ತಾ ಇದ್ರು. ರಾಜ್ಕುಮಾರಿ ಸೀತೆ, ಯಾವ್ದಾದ್ರು ಆಶ್ರಮವಾಸಿಗಳು ನಿಮ್ಗೆ ಅಗೌರವ ತೋರಿಸಿದ್ದಾರಾ? ನಮ್ಮನ್ನ ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಅಗೌರವಕ್ಕೆ ಒಳಗಾಗಿರುವುದು ಅರಣ್ಯ. ಎಲ್ಲ ಜೀವಿಗಳು ತಮ್ಮ ಜೀವನಕ್ಕಾಗಿ ಅರಣ್ಯವನ್ನ ಅವಲಂಬಿಸಿವೆ. ಪರಿಣಾಮಗಳನ್ನು ಯೋಚಿಸದೆ ಬಹಳಷ್ಟು ಗಿಡಗಳನ್ನ ನೀವು ತೆಗೆದುಕೊಂಡಿದ್ದೀರಿ. ಇದು ಪಿತಾಜಿಯು ನನಗೆ ಕಲಿಸಿದ ಶಿಕ್ಷಣವಲ್ಲ. ಅವರು ಎಲ್ಲ ಜೀವಿಗಳೊಂದಿಗೆ ಗೌರವ ಪೂರ್ವಕವಾಗಿ ಇರಬೇಕೆಂದು ನಮಗೆ ಕಲಿಸಿದ್ದಾರೆ. ಮರಗಳು ಜೀವಿಗಳಲ್ಲವೇ? ಅವು ಅರಣ್ಯ ಜೀವಿಗಳಿಗೆ ಆಹಾರ ಮತ್ತು ಆಶ್ರಯವನ್ನ ನೀಡುವುದಿಲ್ಲವೇ? ಅದನ್ನ ಕೇಳಿ ಅಲ್ಲಿರೋ ಸಭೆಯಲ್ಲಿರೋ ಎಲ್ಲರೂ ಕೂಡ ಆಶ್ಚರ್ಯ ಕೊಡ್ತಾ ಇದ್ದಾರೆ.
ಪರಸ್ಪರ ಒಬ್ಬರ ಮುಖವನ್ನ ಒಬ್ರು ನೋಡ್ಕೊಂಡು, ಆದ್ರೆ ಸೀತಾ ಆಶ್ರಮದ ಮುಖ್ಯಸ್ಥರು ಪ್ರತಿಭಟಿಸ್ತಾ ಹೇಳ್ತಾ ಇದ್ದಾರೆ. ಆದ್ರೆ ಸೀತಾ, ನಮ್ಮ ಆಶ್ರಮವನ್ನು ನಿರ್ಮಿಸಿಕೊಳ್ಳಲು ನಮಗೆ ಸ್ಥಳಾವಕಾಶ ಮತ್ತು ಸಾಮಗ್ರಿಗಳು ಬೇಕಾಗಿದ್ದವೆ, ಆದ್ರಿಂದ ಅದು ಕೂಡ ಮಹತ್ವ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಪೂರ್ವಜರು ಅರಣ್ಯದಿಂದಲೇ ಪಾಲನೆ ಪೋಷಣೆಗೊಳಗಾಗಿದ್ದಾರೆ ಎಂಬುದನ್ನ ನೀವು ಮರೆತಿರುವಿರಾ? ಅದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸಬೇಕು ಅಲ್ವಾ? ನಾವೆಲ್ಲರೂ ಸಲ್ಲಿಸ್ಬೇಕು ಎಂಬುದು ನಿಮಗೆ ಕಲಿಸಲಾಗಿದೆಯಲ್ಲವೇ? ಸೀತೆಯ ಧ್ವನಿ ದೃಢವಾಗಿ ಹೇಳ್ತಾ ಇದ್ಲು ಆ ಧ್ವನಿಯಲ್ಲಿ. ಆದ್ರೂ ಒಂದು ಮೃದುತ್ವ ಅನ್ನೋದು ಖಂಡಿತ ಇತ್ತು ಅಂತ ಹೇಳ್ತಾ ಇದ್ದಾಳೆ. ಅವಳು ವ್ಯಕ್ತಿತ್ವ ಪ್ರವಹಿಸ್ತಾ ಇತ್ತು, ಮೃದುವಾಗಿತ್ತು ಅವಳ ಮನಸ್ಸು ಕೂಡ. ಮೃದುವಾಗಿನೇ ದೃಢವಾಗಿ ಹೇಳ್ತಾ ಇದ್ಲು ಈ ಮಾತುಗಳನ್ನ. ಹಾಗಾದರೆ ಪರಿಹಾರವೇನು ಅಂತ ಮತ್ತೊಬ್ಬ ಋಷಿ ಕೇಳ್ತಾ ಇದ್ರೆ, ನಮಗೆ ಸಲಹೆ ನೀಡಿ ಸೀತಾ ಅಂತ ಕೇಳ್ತಾ ಇದ್ದಾರೆ. ಆಶ್ರಮ ನಿರ್ಮಾಣ ಮತ್ತು ವಿಸ್ತಾರ ಕಾರ್ಯಗಳು ನಿಲ್ಲಿಸಬೇಕೆ ಸೀತಾ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾಗ, ಸೀತೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ, ಅಲ್ಲ, ಅದು ಪರಿಹಾರ ಅಲ್ಲ. ಕೆಲವು ನಿಮಿಷಗಳ ನಂತರ ಅವಳು ಕಣ್ಗಳಲ್ಲಿ ಒಂದು ಹೊಳಪು ಕಾಣ್ತು. ನಿಸರ್ಗದಿಂದ ನಾವು ಏನೇ ಪಡೆದುಕೊಳ್ಳುತ್ತೇವೆಯೋ ಅದಕ್ಕೆ ಪ್ರತಿಯಾಗಿ ದ್ವಿಗುಣವಾಗಿ ನಾವು ಮರಳಿಸಬೇಕು ಅಂದ್ರೆ ಹೇಳ್ತಾ ಇದ್ದಾಳೆ. ನಿಸರ್ಗದ ಮರ, ಪ್ರಾಣಿ, ಪಕ್ಷಿಗಳು ಅಲ್ಲ ಏನು ಮರ ಗಿಡಗಳನ್ನ ನಾವು ಕಡಿದ್ರೆ ಅದ್ರ 2 ಪಟ್ಟಷ್ಟು ನಾವು ನೆಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಇದು ನನಗೆ ಪಿತಾಜಿ ಕಲಿಸಿದ್ದಾರೆ. ನಾವು ಕಡಿಯಲ್ಪಟ್ಟ ಪ್ರತಿಯೊಂದು ಮರಕ್ಕೆ ಪ್ರತಿಯಾಗಿ 2ರಷ್ಟು ನಾವು ನೆಡಬೇಕು. ನಮ್ಮ ಅಗತ್ಯಗಳು ನ್ಯಾಯಸಮ್ಮತವಾಗಿದೆ. ಅಂದ್ರೆ ನಮ್ಗೆ ನಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಾವು ಪಡ್ಕೋಬೇಕು. ಅದಕ್ಕಿಂತ ಜಾಸ್ತಿ ನಾವು ಅರಣ್ಯ ದೇವತೆಯಲ್ಲಿ ನಾವು ತಗೋಬಾರ್ದು ಅನ್ನೋದನ್ನ, ಅಗತ್ಯ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ ಇಲ್ಲಿ. ಕಾಡಿನ ಜೀವಿಗಳನ್ನ ನಾವು ಪರಿಗಣಿಸಲು ನಾವು ವಿಫಲರಾದಾಗ, ಕಾಡಿನ ಜೀವಿಗಳೇ ಒಂದು ಅದ್ಭುತ. ಅವನ್ನ ನಾವು ಯಾವಾಗ ಅವ ಜೀವನವನ್ನ ಹೇಗಿದೆ ಅಂತ ನಾವು ಪರಿಗಣಿಸೋದಕ್ಕೆ ವಿಫಲರಾಗ್ತೀವೋ ಆಗ ನಮ್ಮ ಮುಂದಿನ ಜೀವನ ಭವಿಷ್ಯದಲ್ಲಿ ನಮ್ಗೆ ಅದು ನಿಶ್ಚಿತವಾಗಿ ಒಳ್ಳೇದಲ್ಲ, ಸಮೃದ್ಧಿ ಅನ್ನೋದು ನಮ್ ಜೀವನದಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ದಾಳೆ. ಸಭೆಯ ಉದ್ದಗಲಕ್ಕೂ ಗುಣಗಣ ಮಾತುಗಳು ಕೇಳಿಬಂದುವು. ಬಹಳಷ್ಟು ತಲೆಗಳು ಒಪ್ಪಿಗೆ ಸೂಚಕವಾಗಿ ಹೌದು ಹೌದು ಅಂದ್ರೆ, ಇನ್ನು ಕೆಲವೊಂದು ಪರಿಹಾರ ಏನು ಆಶ್ರಮದ ಮುಖ್ಯಸ್ಥರು ಕೇಳ್ತಾ ಇದ್ರು. ಏಕಕಾಲದಲ್ಲಿ ಕಾರ್ಯರೂಪಕ್ಕೆ ತರುತ್ತೇವೆ. ಇದನ್ನ ನಾನು ಏಕಕಾಲದಲ್ಲಿ ಅಂದ್ರೆ ಒಂದನ್ನ ನಾವು ಕಡ್ದು ಹಾಕಿದ್ರೆ ಮರವನ್ನ 2ರಷ್ಟು ನೆಡ್ತೇವೆ ಅನ್ನೋದನ್ನ ನಾನು ಈಗ್ಲೇ ಕಾರ್ಯರೂಪಕ್ಕೆ ತರ್ತೀನಿ ಅಂತ ಜನಕ ಬಾಬಾ ಕೂಡ ಮೌನವಾಗಿ ಹೇಳ್ತಾ ಇದ್ದಾರೆ. ಎಲ್ಲಾ ಸಂಭಾಷಣೆಗಳನ್ನ ಆಲಿಸಿದಂತಹ ಜನಕ ಬಾಬಾ ಅದನ್ನ ಹೇಳಿದ್ರು. ಇಡೀ ವಿದೇಹ ಸಾಮ್ರಾಜ್ಯವು ಈ ನಿರ್ಣಯವನ್ನ ಕಾರ್ಯರೂಪಕ್ಕೆ ಆ ಸಾಮ್ರಾಜ್ಯದಲ್ಲೇ ತರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ನಮ್ಮ ಪೂರ್ವಜರು ಪೋಷಿಸಿದ ಪ್ರಾಣಿಗಳು, ಸಸ್ಯಗಳು ಮತ್ತು ಅರಣ್ಯವನ್ನ ರಕ್ಷಿಸಲು ನಮ್ಮ ಯುವ ಜನಾಂಗ ಕಲಿಯೋದಕ್ಕೆ ಇದು ಸಹಾಯ ಆಗುತ್ತದೆ. ನಾವು ಏನೇ ತಗೊಂಡ್ರು ಅದಕ್ಕೆ 2ರಷ್ಟು ನಾವು ಕೊಡ್ಬೇಕು ಪ್ರಕೃತಿ ದೇವತೆಗೆ ಅಂತ ಹೇಳ್ತಾ ಇದ್ದಾರೆ. ಸೀತೆಯೆಡೆಗೆ ತಿರುಗಿ ಅವರು ಮತ್ತೊಮ್ಮೆ ಹೇಳಿದರು, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ. ಭಿನ್ನತೆಗಳನ್ನ ಪರಿಹರಿಸಿ ಎದುರಾದ ಅಗತ್ಯಗಳನ್ನ ಸಮನ್ವಯಗೊಳಿಸಲು ನೀನು ಯಾವಾಗಲೂ ಮಾರ್ಗ ಕಂಡುಕೊಳ್ಬೇಕು ಸೀತಾ ಅಂತ ಹೇಳ್ತಾ ಇದ್ದಾರೆ. ಅರಮನೆಗೆ ಮರಳಿ ಬಂದಾಗ ಸುನೈನ ಮಾತಳಿಗೆ ಈ ದೃಶ್ಯವನ್ನ ವಿವರಿಸಿ ಹೇಳಿದ್ರು. ನಾನು ಕೋಣೆಯಲ್ಲಿ ಸುನೈನ ಮಾತೆಗೆ ಸಹಾಯ ಮಾಡ್ತಾ ಇದ್ದಾಗ ಅವರ ಚರ್ಚೆಯನ್ನ ನಾನು ಕೇಳ್ಕೊಂಡೆ. ಸೀತೆಯ ಸಾಹಸವನ್ನ ಕೇಳಿ ಅವರು ಹೆಮ್ಮೆಯಿಂದ ಹೊಳಿತಾ ಇದ್ರು. ತಾಯಿ, ಓ ನನ್ನ ಮಗಳು ಇಷ್ಟೊಂದು ಸಾಹಸ ಮಾಡಿದ್ದಾಳೆ ಅಂತ ಹೊಗಳ್ತಾ ಇದ್ದಾರೆ, ಹೆಮ್ಮೆ ಪಡ್ತಾ ಇದ್ದಾರೆ. ಇದು ನಮ್ಮ ರಾಜ್ಯವನ್ನ ಆಳುವವರು ಯಾರು ಅನ್ನೋ ಚಿಂತೆಯನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಗಂಡನ್ಗೆ ಹೇಳ್ತಾ ಇದ್ದಾಳೆ. ಒಂದು ದಿನ ನಿಮ್ಮ ಸ್ಥಾನವನ್ನ ಗ್ರಹಿಸಲು ಸೀತೆ ಸಮರ್ಥಳಾಗಿದ್ದಾಳೆ. ಅವಳು ರಾಜ್ಯಭಾರವನ್ನ ವಹಿಸಿಕೊಳ್ಳೋದನ್ನ ನೋಡಿ ಜನರು ತುಂಬಾ ಸಂತೋಷ ಪಡ್ತಾರೆ ಅಂತ ಸುನೈನ ಹೇಳ್ತಾ ಇದ್ದಾಳೆ. ಜನಕ ಬಾಬಾ ತಲೆ ಅಲ್ಲಾಡಿಸ್ತಾ, ನಾನು ಎಷ್ಟು ಪ್ರಯತ್ನ ಪಟ್ರು ಸೀತೆಯ ಭವಿಷ್ಯವನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಎಲ್ಲರ ಭವಿಷ್ಯವನ್ನ ಹಿಂದೆ ಏನ್ ನಡೆದಿತ್ತು, ಮುಂದೆ ಏನ್ ನಡೆಯುತ್ತೆ, ಹೇಗಿರತ್ತೆ, ಈಗ ಏನ್ ನಡೀತಾ ಇದೆ, ಇವರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಂತ ಜನಕ ಬಾಬಾ ಅಂದ್ರೆ ಎಲ್ಲರ ಹಣೆ ಬರಹವನ್ನ ಓದಿ ಏನಾಗ್ತದೆ ಅಂತ ತಿಳ್ಕೊಳ್ಳುವಂತ ಜನಕ ಬಾಬನಿಗೆ ಸೀತೆಯ ಹಣೆ ಬರಹವನ್ನ ಓದೋದಕ್ಕೆ, ಭವಿಷ್ಯವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ ಇದುವರೆಗೂ. ಈ ದೃಶ್ಯವೇ ನನಗೆ ನಿರ್ಬಂಧಿಸಲ್ಪಟ್ಟಿದೆ. ಅದೇನು ಅಂತ ನನಗೆ ನಿರ್ಬಂಧನ ಆಗಿದೆ. ಸಾಕ್ಷಾತ್ ಮಹಾಲಕ್ಷ್ಮಿಯ ಹಣೆ ಬರಹದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಜನಕ ಬಾಬಾರಿಗೆ ಸಾಧ್ಯ ಆಗ್ತಾ ಇಲ್ಲ. ಆಗತ್ತಾ? ಸಾಧ್ಯನೇ ಇಲ್ಲ ಅಲ್ವಾ? ಹಾಗಾಗಿ ಆಗಿಲ್ಲ ನನಗೆ. ಆದರೆ ಸುನೈನಾ ಇಷ್ಟಂತೂ ನನಗೆ ಗೊತ್ತಿದೆ, ಅವಳು ನಮ್ಮ ರಾಜ್ಯವನ್ನಾಗಲಿ ರಾಜ್ಯದ ಜನತೆಯನ್ನಾಗಲಿ ಅಥವಾ ರಾಜ್ಯವನ್ನ ಆಳುವುದಕ್ಕೆ ಇಲ್ಲಿ ಮಿಥಿಲೆಯಲ್ಲಿ ಬಂದಿಲ್ಲ. ಅದು ವಿಧಿ ನಿಯಮವೂ ಅಲ್ಲ.
ನೀನು ಉದ್ದೇಶ ಆ ಉದ್ದೇಶವನ್ನ ನಾನು ಇಲ್ಲಿ ಆಳ್ವಿಕೆ ಮಾಡ್ತಾಳೆ ಅನ್ನೋದನ್ನ ನೀನು ಮನ್ಸಿಂದ ತೆಗೆದುಹಾಕು. ಅದಕ್ಕಾಗಿ ಅವಳು ನಮ್ಮ ಹತ್ರಕ್ಕೆ ಬಂದಿಲ್ಲ. ಆದ್ರೂ ಕೂಡ ಅವಳು ಲೋಕಸೇವೆ ಮಾಡ್ತಾಳೆ ಅಂತ ನನಗ್ ಗೊತ್ತಿದೆ. ಲೋಕಸೇವೆಯನ್ನ ಮಾಡ್ತಾಳೆ, ಭೂಮಿಯ ಉದ್ಧಾರಕ್ಕೋಸ್ಕರ ಬಂದಿದ್ದಾಳೆ ಅನ್ನೋದು ನನಗ್ ಗೊತ್ತು. ಅದಕ್ ಬೇಕಾದಂತ ತರಬೇತಿಯನ್ನ ನೀಡೋದಕ್ಕೆ ನಮ್ಮನ್ನ ದೇವತೆಗಳು ಅಂತ ಇಲ್ಲಿ ನಮ್ಮನ್ನ ಇಲ್ಲಿ ನಿಯೋಜಿಸಲಾಗಿದೆ, ನಾವಿದ್ದೇವೆ, ಅಷ್ಟನ್ ಮಾತ್ರ ತಿಳ್ಕೊ ಅಂತ ಸುನೈನಾಗೆ ಹೇಳ್ತಾ ಇದ್ದಾರೆ. ಈ ಪ್ರಸಂಗವು ಬಾಲ್ಯಾವ್ಯವಸ್ಥೆಯಿಂದ ನಿಧಾನವಾಗಿ ಪರಿವರ್ತನೆಗೊಳ್ತಾ ಇದ್ಲು. ಮಗುವಾಗಿ, ಚಿಕ್ಕ ಮಗುವಾಗಿ ಹುಡುಗಿಯಾಗಿದ್ದಂತವಳು ಈಗ ನಿಧಾನವಾಗಿ ಯೌವನ ತಾರುಣ್ಯಕ್ಕೆ ಬರ್ತಾ ಇದ್ದಾಳೆ. ಸೀತಾ ತನ್ನದೇ ಆದ ಧ್ವನಿ ಕಂಡುಕೊಳ್ಳೋದಕ್ಕೆ ಪ್ರಾರಂಭ ಆಯ್ತು. ಈಗ ಅವಳು ಆಶ್ರಮಗಳಿಗೆ ಭೇಟಿ ನೀಡುವುದು, ಅರಣ್ಯದಲ್ಲಿ ಅಲೆದಾಡುವುದಕ್ಕಿಂತ ಋಷಿಗಳ ಹತ್ರ ಕುಳಿತುಕೊಳ್ಳೋದು ಮತ್ತು ಅವರ ಬೋಧನೆ ಕೇಳೋದು, ಅವುಗಳಿಗೆ ಪ್ರತಿಕ್ರಿಯೆ ನೀಡೋದ್ರಲ್ಲಿ ಆಸಕ್ತಿಯನ್ನ ಹೊಂದಿರ್ತಾ ಇದ್ಲು ಸೀತಾ ಅಂತ ಹೇಳ್ತಾ ಇದ್ದಾಳೆ. 1 ವರ್ಷ ಅಥವಾ ಅದರ ನಂತರ ಸೇವಕರಿಗೆ ಇನ್ನೊಂದು ಕಥೆಯನ್ನ 1 ವರ್ಷದ ನಂತರ ಇನ್ನೊಂದು ಕತೆ ಸೇವಕರಿಂದ ನನಗೆ ತಲುಪ್ತು. ಅದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿಲ್ಲವಾದರೂ ಅದು ನಮ್ಮನ್ನೆಲ್ಲ ಮುಗುಳ್ನಗುವಂತೆ ಮಾಡ್ತು. ಅಂದ್ರೆ ಈಗ ದೊಡ್ಡವಳಾಗಿ ಬೆಳೀತಾ ಇದ್ದಾಳೆ, ಯೌವನಕ್ಕೆ ಬರ್ತಾ ಇದ್ದಾಳೆ. ಮಹಾರಾಜರಿಗೆ ಕೆಲವೊಂದು ನಿಶ್ಚಿತ ಮಂತ್ರಗಳನ್ನ ಕಲಿಸಿದಂತಹ ಆ ಪ್ರದೇಶದ ಒಬ್ಬ ಮಹರ್ಷಿಗೆಯನ್ನ ಭೇಟಿಯಾಗೋದಕ್ಕೆ ಹೊರಟಿದ್ರು. ಅಂದ್ರೆ ಮಹಾರಾಜರಿಗೆ ಕೆಲವೊಂದು ಮಂತ್ರಗಳನ್ನ ಹೇಳ್ಕೊಡ್ತಾ ಇದ್ರು. ಆ ಮಹರ್ಷಿಯನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರು. ಮಹರ್ಷಿಗಳು ವಿಶಿಷ್ಟ ಮಂತ್ರ ಪ್ರತಿಯೊಂದನ್ನ ಧ್ವನಿಯನ್ನು ಅರ್ಥ ಮಾಡ್ಕೊಳ್ಳೋದನ್ನ ವಿವರಿಸ್ತಾ ಇದ್ರು. ಜನಕ ಬಾಬರಿಗೆ ಮತ್ತು ಸೀತೆ ಕೂಡ ಅಲ್ಲಿದ್ಲು. ಕೆಲ ಶಬ್ದಗಳನ್ನ ಆಲೋಚಿಸ್ತಾ ಮಾತ್ರದ ದಿಂದನೇ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾಳೆ, ಕೆಲವು ಶಬ್ದಗಳನ್ನ ಬರೀ ಆಲೋಚನೆ ಮಾಡಿದ್ರೆ ಸಾಕಲ್ವಾ ಅಂತ ಕೇಳ್ತಾ ಇದ್ದಾಳೆ. ನಾವು ಜೋರಾಗಿ ಏನಕ್ಕೆ ಮಂತ್ರ ಉಚ್ಚಾರಣೆ ಮಾಡ್ಬೇಕು ಅಂತ ಕ್ವಶನ್ ಕೇಳ್ತಾ ಇದ್ದಾಳೆ. ಸೀತಾ, ಶಬ್ದಗಳು ಪ್ರಕಂಪನಗಳಾಗಿವೆ, ಅವುಗಳನ್ನ ಸರಿಯಾಗಿ ಉಚ್ಚರಿಸಿದರೆ ಇಂತಹ ಪ್ರಕಂಪನಗಳ ಮೇಲೆ ಪರಿಣಾಮ ಬೀರಿ ಬಾಹ್ಯ ಜಗತ್ತಿನಲ್ಲಿ ನಾವು ಅನ್ಕೊಂಡಿದ್ದಂತಹ ಬದಲಾವಣೆ ತರಬಲ್ಲವು. ಪ್ರತಿಯೊಂದು ಧ್ವನಿಯು ಬ್ರಹ್ಮಾಂಡದಲ್ಲಿ ವಿಶಿಷ್ಟ ಪ್ರಕಂಪನಕ್ಕೆ ಅನುಗುಣವಾಗಿರುತ್ತದೆ ಮತ್ತು ತಪ್ಪು ಉಚ್ಚಾರಣೆಗಳು ಪರಿಣಾಮದಲ್ಲಿ ಅಗಾಧವಾದ ಬದಲಾವಣೆಯನ್ನ, ತಪ್ಪು ಉಚ್ಚಾರಣೆ ಮಾಡಿದ್ರೆ ನಮಗ್ ತೊಂದರೆ ಆಗತ್ತೆ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಸೀತೆಯು ಕೆಲವು ನಿಮಿಷಗಳವರೆಗೆ ಶಾಂತಳಾಗಿದ್ದು ನಂತರ ಕೇಳಿದಳು, ವಿಚಾರಗಳು ಕೂಡ ಕಂಪನಗಳಲ್ಲವೇ? ನಾವು ಏನ್ ವಿಚಾರ ಮನಸ್ಸಲ್ಲಿ ಅನ್ಕೋತಾ ಇರ್ತೀವೋ ಅದು ಕೂಡ ಕಂಪನ ಅಲ್ವೇ? ಅದು ಕೂಡ ನಡೆಯುತ್ತೆ ಅಲ್ವಾ? ಅಂದ್ರೆ ಇಲ್ಲಿ ಏನನ್ನ ಹೇಳ್ತೆ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ತಾ ಇದ್ದಾಳೆ. ವಿಚಾರಗಳು ಕೂಡ ಪರಿಣಾಮ ಬೀರುತ್ತವೆ ಅಲ್ವೇ ಅಂತ ಕೇಳ್ತಾರೆ. ಅವಶ್ಯಕವಾಗಿ ಅವು ಕೂಡ ಮಾಡುತ್ತವೆ, ಅವರು ವಿವರಿಸಿದ್ರು. ಆದರೆ ಧ್ವನಿ ವಿಚಾರಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ಅಂದ್ರೆ ಮಂತ್ರೋಚ್ಚಾರಣೆ ಧ್ವನಿಗಿಂತಲೂ ಕೂಡ ಹೆಚ್ಚು ಶಕ್ತಿಶಾಲಿ ಆಗಿದೆ. ಅದಕ್ಕಾಗಿ ನಾವು ಪರಿಣಾಮವನ್ನ ಹೊಂದೋದಕ್ಕೆ ಮಂತ್ರೋಚ್ಚಾರಣೆಯನ್ನ ಮಾಡಲಾಗತ್ತೆ. ಕೇವಲ ಮಂತ್ರದ ಆಲೋಚನೆಯನ್ನ ಮಾಡುವುದರಿಂದ ಅಂತಹ ಪರಿಣಾಮ ಅಷ್ಟೊಂದು ಉಂಟಾಗಲ್ಲ. ಮಂತ್ರದ ಬಗ್ಗೆ ಬರೀ ಆಲೋಚನೆ ಮಾಡಿದ್ರೆ, ನಾವು ಮನಸ್ಸಲ್ಲೇ ಹೇಳ್ಕೊಂಡ್ರೆ ಪರಿಣಾಮ ಕಡಿಮೆ. ನಾವು ಬಾಯ್ದೆರೆಯಾಗಿ ಹೇಳಿದ್ರೆ ಅದರ ಪರಿಣಾಮ ಜಾಸ್ತಿಯಾಗಿ ಉಂಟಾಗಿ ನಾವು ಅನ್ಕೊಂಡಿದ್ದು ನಡೆಯುತ್ತೆ ಅಂತ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಸೀತೆ 1 ನಿಮಿಷ ಆಲೋಚಿಸಿದ ಮೇಲೆ ಮತ್ತೆ ಪ್ರತಿಕ್ರಿಯಿಸಿದಳು. ಆದರೆ ಅದು ಒಬ್ಬರ ಏಕಾಗ್ರತೆಯ ಶಕ್ತಿಯಿಂದ ಆಗಿರಬಹುದಲ್ಲವೇ? ನಾವು ಏಕಾಗ್ರತೆಯಿಂದ ಮಾಡಿದ್ರೆ ಅದು ಕೂಡ ನಡೆಯುತ್ತೆ ಅಲ್ವಾ? ಮೌನವಾಗಿದ್ಕೊಂಡು ನಾವು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ನಡೆಯುತ್ತೆ ಅಲ್ವಾ ಅಂತ ಹೇಳ್ತಾ ಇದ್ದಾಳೆ. ಮನಸ್ಸಿನ ಏಕಾಗ್ರತೆಯು ಆ ಸ್ತರದಲ್ಲಿದ್ರೆ ಪರಿಣಾಮ ಬೀರಬಹುದಲ್ವೇ ಅಂತ ಕೇಳ್ತಾ ಇದ್ದಾಳೆ. ಸೀತೆ ಹೇಳುವುದು ಸರಿಯಾಗಿದೆ ಅಂತ ಯಾರೋ ಇನ್ನೊಬ್ರು ಬಂದು ಬಾಗಿಲಲ್ಲಿ ಒಂದು ಧ್ವನಿ ಕೇಳಿಸ್ತು. ಯಾರೋ ಒಬ್ರು ಬಂದಿದ್ದಾರೆ. ವಿಚಾರ ಶಕ್ತಿಯು ನಿರ್ವಿಧವಾಗಿದೆ. ವಿಚಾರ ಶಕ್ತಿ, ಅಲ್ಲಿ ಏನು ವಿಚಾರ ನಡೀತಾ ಇದೆಯೋ ಅಲ್ಲಿಗೆ ಒಬ್ರು ಬಂದು ಚರ್ಚೆಯಲ್ಲಿ ತಮ್ಮನ್ನು ತಾವೇ ತೋರಿಸ್ಕೊಂಡು ಬಂದವರು ಯಾರೆಂದು ಅಂತ ಎಲ್ಲರೂ ಕೂಡ ಬಾಗಿಲ ಕಡೆ ನೋಡ್ತಾ ಇದ್ದಾರೆ. ದಯಾಪೂರ್ಣ ವ್ಯಕ್ತಿತ್ವದ ಕಷಾಯ ವಸ್ತ್ರಧಾರಿಯಾದ ಪ್ರೌಢ ವಯಸ್ಸಿನ ಸ್ತ್ರೀ ಬಾಗಿಲಲ್ಲಿ ನಿಂತಿದ್ರು. ಅಲ್ಲಲ್ಲಿ ಬೂದು ಬಣ್ಣಕ್ಕೆ ತಿರುಗಿದ ಕಪ್ಪಾದ ಕೂದಲು ಅವಳ ತಲೆಯ ಮೇಲೆ ಹಾಸಿತ್ತು. ಸುಕ್ಕುಗಳಿಲ್ಲದ ಅವಳ ಚರ್ಮ ನಿರ್ಮಲವಾಗಿತ್ತು. ಅವಳ ಕಣ್ಗಳು ಕಪ್ಪಾಗಿದ್ದವು ಮತ್ತು ಗಾಢವಾಗಿದ್ದವು ಮತ್ತು ಸೌಮ್ಯವಾಗಿದ್ದವು ಕೂಡ. ಇತರ ಋಷಿಗಳು ಅವಳಿಗೆ ಶುಭಾಶಯ ಕೋರಿದರು. ಮಹಾ ತಪಸ್ವಿನಿ ಗಾರ್ಗಿ, ಅವರಿಗೆ ಸುಸ್ವಾಗತ, ದಯವಿಟ್ಟು ಒಳಗೆ ಬನ್ನಿ, ನಮ್ಮೊಂದಿಗೆ ಸೇರ್ಕೊಳ್ಳಿ. ಬಾಬಾ ಅವರ ರಾಜ್ಯದಲ್ಲಿ ಗಾರ್ಗಿಯ ಹೆಸರುವಾಸಿಯಾಗಿದ್ದಂತಹ ಶ್ರೇಷ್ಠ ದಾರ್ಶನಿಕಳಾಗಿದ್ಲು. ಅಂದ್ರೆ ಈ ಬಾಬಾ, ನಮ್ಮ ಜನಕ ಬಾಬಾ ಅವರ ರಾಜ್ಯದಲ್ಲಿ ಗಾರ್ಗಿ ಹೆಸರು ಶ್ರೇಷ್ಠ ದಾರ್ಶನಿಕಳು, ತುಂಬಾ ಹೆಸರುವಾಸಿಯನ್ನ ಪಡೆದಿರುವಂತ ಮಹಾನ್ ತಪಸ್ವಿ.
ಮತ್ತೆ ಅಂತ ಹೇಳ್ತಾ ಇದ್ದಾಳೆ. ವೇದಗಳ ನಿರೂಪಿಕೆಯಾಗಿದ್ಲು, ಶ್ರೇಷ್ಠ ದಾರ್ಶನಿಕಳಾಗಿದ್ಲು ಮತ್ತು ಧ್ಯಾನದಲ್ಲೂ ಕೂಡ ಅಪಾರವಾದ ಜ್ಞಾನವನ್ನ ಹೊಂದಿದ್ಲು, ತುಂಬಾ ಸಾಧಕಿಯಾಗಿದ್ಲು ಅಂತ ಹೇಳ್ತಾ ಇದ್ದಾಳೆ. ತಪಸ್ವಿ ಗಾರ್ಗಿಯ ಒಳಗೆ ಪ್ರವೇಶಿಸಿ ಒಳಗೆ ಬಂದು ಸೀತೆಯ ಪಕ್ಕದಲ್ಲಿ ಆಸನದಲ್ಲಿ ಕುಳಿತುಕೊಂಡ್ರು. ಸೀತೆ, ನಾವು ಭೌತಿಕ ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ, ಆದ್ರೆ ಉನ್ನತ ಲೋಕದಲ್ಲಿ, ಈ ಭೌತಿಕ ಜಗತ್ತು ಅಂದ್ರೆ ಈಗ ನಾವು ವಾಸಿಸ್ತಾ ಇರುವಂತ ಭೂಲೋಕ. ಉನ್ನತ ಲೋಕ ಅಂದ್ರೆ ನಮಗೆ ಇನ್ನು ನಾನು ಹೇಳ್ತೀನಲ್ವಾ ಧ್ಯಾನದಲ್ಲಿ ಉನ್ನತ ಲೋಕಗಳಿವೆ ಅಂತ. ಹಾಗೆ ಉನ್ನತ ಲೋಕಗಳಲ್ಲಿಯೂ ವಿಚಾರಗಳ ಮಾತ್ರದಿಂದಲೇ ಉನ್ನತ ಲೋಕದಲ್ಲಿರುವಂತ ಅಲ್ಲಿಯ ಜೀವಿಗಳು ಬರೀ ವಿಚಾರ ಮಾಡಿದ್ರೆ ಸಾಕು, ಅದು ಅವ್ರು ಇಚ್ಛಿಸದ್ದೆಲ್ಲ ನಮ್ಗೆ ಪ್ರಕಟ ಆಗತ್ತೆ. ಈಗ ಓಂಕಾರ ನಾದದ ಧ್ವನಿಯ ಕಂಪನದಿಂದ ಭೌತಿಕ ಜಗತ್ತು ಅಂದ್ರೆ ಈ ಭೂಮಿ ಹೇಗೆ ಉದಯಿಸಿದೆಯೋ ಹಾಗೆ ಈ ಜ್ಞಾನಿಗಳು ಕೂಡ ಹೇಳ್ತಾ ಇರೋದು ಸರಿಯಾಗಿದೆ. ಉಚ್ಚಾರಣೆ ಅನ್ನೋದು ಅಂದ್ರೆ ಈ ಮಂತ್ರೋಚ್ಚಾರಣೆ ಅನ್ನೋದು ಬೀಗದ ಕೈ ಆಗಿದೆ, ಸರಿಯಾದ ಪ್ರಕಂಪನದೊಂದಿಗೆ ತನ್ನನ್ನು ಏಕೀಭವಿಸಿಕೊಳ್ಳುತ್ತದೆ, ತುಂಬಾ ಪ್ರಯಾಸಕರವಾದುದಾಗಿದೆ. ಒಂದು ವೇಳೆ ಆಲೋಚನೆಯ ಏಕೀಭಾವಗೊಳ್ಳದಿದ್ರೆ ಧ್ವನಿಯು ಏಕೀಭಾವಗೊಳ್ಳಲು ಸಾಧ್ಯವಿಲ್ಲ. ಆಲೋಚನೆಯು ಧ್ವನಿಯನ್ನು ಮಾರ್ಗದರ್ಶಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ ಗಾರ್ಗಿ. ಕೆಲವರಾದ್ರೂ ಕೂಡ ಮಂತ್ರಶಕ್ತಿ ಹೊಂದುವುದಕ್ಕಾಗಿ ಪರಿಶುದ್ಧವಾದ, ಕನಿಷ್ಠ ಪಕ್ಷ ಅತ್ಯಂತ ಶಿಸ್ತುಬದ್ಧವಾದ ಮನಸ್ಸಿನ ಅಗತ್ಯ ಇದೆ. ಹಿಂದಿನ ಕಾಲದಲ್ಲಿ ಭೂಮಿಗೆ ಪ್ರಯೋಜನವನ್ನುಂಟು ಮಾಡಲು ಮಂತ್ರಗಳನ್ನ ಉಪಯೋಗಿಸ್ತಾ ಇದ್ರು. ಉದಾಹರಣೆಗೆ ಮಳೆ ಬರೋದಕ್ಕೆ ವಿಫಲವಾದಾಗ ಮಳೆ ತರಿಸಲು ಅಂತ ಹೇಳಿ ಮಾತಾಡ್ತಾ ಇದ್ದಂತಹ ಗಾರ್ಗಿ ಅಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೀತೆ ಕಡೆ ತಿರುಗಿ, ಸೀತೆ, ನಿನಗೆ ಒಂದು ಪ್ರಶ್ನೆ ಕೇಳೋದಿದೆ ಅಲ್ವಾ, ಮನಸ್ಸೊಳಗಡೆ ಸೀತಾ ಮನಸ್ಸಿನೊಳಗೆ ಪ್ರವೇಶ ಮಾಡಿ ಏನೋ ಪ್ರಶ್ನೆ ಹೇಳ್ತಾ ಇದೆ ನಿನಗೆ ಅಂತ ಕೇಳ್ತಾ ಇದ್ದಾರೆ. ಸೀತೆ ಪ್ರತಿಕ್ರಿಯೆ ನೀಡ್ಲಿಲ್ಲ. ಆದ್ರೂ ಕೂಡ ಅವಳು ಹೇಳುವುದನ್ನೆಲ್ಲ ತನ್ನೊಳಗೆ ಹೀರ್ಕೊಳ್ತಾ ಇದ್ಲು. ಗಾರ್ಗಿ ಮಾತೆ ಏನ್ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ತನ್ನಲ್ಲಿ ಕೇಳ್ಕೊತಾ ಇದ್ದಾಳೆ. ಆದ್ರೂ ಕೂಡ ಏನೋ ಹೇಳ್ಬೇಕು ಅನ್ನೋ ಕಾತ್ರಳಾಗಿದ್ದಾಳೆ. ಬಾ, ಗಾರ್ಗಿ ಕರಿತಾ ಇದ್ದಾಳೆ ತನ್ನ ಹತ್ರ ಕೂರ್ಸ್ಕೊಂಡು, ಬಾ, ನೀನ್ ಏನ್ ಬೇಕಾದ್ರೂ ಕೇಳು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವರಲ್ಲಿ ಧ್ಯಾನಾಭ್ಯಾಸದಿಂದ ತುಂಬಾ ಮುಂದುವರೆದಂತಹ ಗಾರ್ಗಿಯವರು ಸೀತಾಮಾತೆಯ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ, ಏನ್ ಬೇಕಾದ್ರೂ ಕೇಳು, ನಾನು ಅದಕ್ಕೆ ಉತ್ತರ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಹುಟ್ಟುವ ಮೊದಲು ವಿದೇಹದಲ್ಲಿ ದೀರ್ಘ ಬರಗಾಲ ಬಂದಿತ್ತು. ಹಾಗಾದರೆ ಆಗೇಕೆ ಮಂತ್ರಗಳು ಮಳೆಯನ್ನ ತರಿಸ್ಲಿಲ್ಲ ಅಂತ ಕೇಳಿದ್ಲು. ಯಾವುದೇ ಪ್ರತಿಕ್ರಿಯೆ ಇಲ್ಲದೆ ಅವಳು ಪರಸ್ಪರ ಎಲ್ಲರೂ ಒಬ್ಬರನ್ನೊಬ್ರು ನೋಡ್ಕೋತಾ ಇದ್ದಾರೆ. ಯಾಕಂದ್ರೆ ರಾವಣನ ಬಗ್ಗೆ ಹೇಳೋದಕ್ಕೆ ಎಲ್ಲರಿಗೂ ಭಯ. ಮಹರ್ಷಿಗಳ ಮುಖದಲ್ಲೂ ಕೂಡ ರಾವಣನ ಬಗ್ಗೆ ಹೇಳೋದಕ್ಕೆ ಭಯ ಇದೆ. ಸೀತೆಯು ಗಾರ್ಗಿಯೆಡೆಗೆ ತಿರುಗಿ ಮತ್ತೆ ನೋಡಿ ಕೇಳಿದ್ಲು, ಪ್ರಾಣಿಗಳು ಮತ್ತು ಮನುಷ್ಯರು ನೀರಿನ ಕೊರತೆಯಿಂದ ಬಳಲ್ತಾ ಇದ್ರಲ್ವಾ, ಆಗ ಮಂತ್ರಗಳು ಏನಕ್ಕೆ ಸಹಾಯ ಮಾಡ್ಲಿಲ್ಲ? ಚಿಕ್ಕ ಮಗು ಕೇಳ್ತಾ ಇದೆ. ಸಾಧ್ವಿ ಗಾರ್ಗಿ ತಗ್ಗಿದ ಧ್ವನಿಯಲ್ಲಿ ಪ್ರತಿಕ್ರಿಯಿಸಿದಳು, ಸೀತೆ, ಅತ್ಯಂತ ಶಕ್ತಿಶಾಲಿ ಜೀವಿಯು ಮಂತ್ರಗಳನ್ನ ಎದುರಿಸಿ ಅವುಗಳನ್ನ ನಿಷ್ಫಲಗೊಳಿಸಲು ಸಾಧ್ಯ ಇದೆ. ಹೀಗಾಗುವುದು ವಿರಳ, ಆದರೆ ಅದು ಸಂಭವಿಸಿದೆ, ಆಗ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾಳೆ. ಇಂತಹ ಕೆಲಸ ಯಾರು ಮಾಡಬಲ್ಲರು? ಅವಳು ಆಶ್ಚರ್ಯಚಕಿತಳಾಗಿ ಕೇಳ್ತಾ ಇದ್ದಾಗ, ಅಂತಹ ಶಕ್ತಿ ಯಾರಿಗಿದೆ? ಅಷ್ಟೊಂದು ಅಂದ್ರೆ ವಿರಳ, ಅದು ಆಗೋದೇ ಇಲ್ಲ. ಮಂತ್ರ ಶಕ್ತಿಯನ್ನ ತಡೆಯೋದಕ್ಕೆ ಯಾರ ಕೈಲೂ ಶಕ್ತಿ ಇಲ್ಲ, ಆದ್ರೆ ಅಂತ ಶಕ್ತಿಯನ್ನ ತಡೆಯುವಂತ ಶಕ್ತಿ ಒಬ್ರು ಇದಾರಾ? ಯಾರಿದ್ದಾರೆ ಅವರು ಅಂತ ಕೇಳ್ತಾ ಇದ್ದಾಳೆ. ಯಾರಿಗಿದೆ ಅಂತ. ಅಲ್ಲಿ ಮತ್ತೆ ಮೌನ ನಿಲ್ಲಿಸ್ತು. ಆತ ಹೆಸರನ್ನ ಹೇಳೋದಕ್ಕೂ ಕೂಡ ಯಾರು ಅಲ್ಲಿ ಧೈರ್ಯನೇ ಮಾಡ್ಲಿಲ್ಲ. ಸೀತೆ ಒಬ್ಬರ ಮೇಲೆ ಒಬ್ಬರನ್ನ ನೋಡ್ತಾ ಇದ್ದಾಳೆ, ಯಾರಾದ್ರೂ ಆನ್ಸರ್ ಕೊಡ್ತಾರ ಅಂತ. ಯಾರು ಹೇಳ್ತಾ ಇಲ್ಲ. ಅಂತಿಮವಾಗಿ ಜನಕ ಬಾಬಾ ಅಲ್ಲಿ ಮಧ್ಯ ಪ್ರವೇಶ ಮಾಡಿ ಸೀತೆಗೆ ಹೇಳ್ತಾ ಇದ್ದಾರೆ, ಈಗ ತಡ ಆಯ್ತು, ಬಹುಶಃ ವಿಶ್ರಾಂತಿ ಸಮಯ ಆಗಿದೆ, ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಪಿತಾಜಿ, ಇಂತಹ ನೋವಿಗೆ ಯಾರು ಕಾರಣ, ಏಕೆ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ನಿಧಾನವಾಗಿ ಶಾಂತ ಚಿತ್ತವಾಗಿ ಹೇಳ್ತಾ ಇದ್ದಾಳೆ ಗಾರ್ಗಿ, ಅವನ ಹೆಸರು ರಾವಣ. ಒಂದು ಕಾಲಕ್ಕೆ ಬಹಳ ಗೌರವಾನ್ವಿತ ಮೇಧಾವಿಯಾಗಿದ್ದ ಅವನು ಮಹಾದೇವನ ಮಹಾಭಕ್ತನಾಗಿದ್ದನು. ದೀರ್ಘಕಾಲ ಮತ್ತು ತೀವ್ರ ತಪಸ್ಸುಗಳಿಂದ ಬಹಳ ಶಕ್ತಿಯನ್ನ ಸಂಪಾದಿಸ್ಕೊಂಡ. ಅವನ ತಾಯಿಯು ಶಕ್ತಿಶಾಲಿಯಾದ ರಾಕ್ಷಸ ಅಂದ್ರೆ ಅಸುರಳಾಗಿದ್ಲು. ಆದರೆ ತಂದೆ ಮಾತ್ರ
ವೇದಗಳ ಗೌರವಾನ್ವಿತ ಪಂಡಿತನಾಗಿದ್ದ. ಆದ್ರೆ ಇನ್ನೊಂದು ಮಾರ್ಗವನ್ನ ಅನುಸರಿಸಬಹುದಾಗಿತ್ತು. ಅಂದ್ರೆ ತಂದೆಯ ವೇದ ಮಾರ್ಗವನ್ನ ಅವನು ಅನುಸರಿಸಬಹುದಾಗಿತ್ತು. ಆದ್ರೆ ತಾಯಿಯ ಅಭಿಮಾನ ಮತ್ತು ದುರಹಂಕಾರದ ವಶಕ್ಕೆ ಒಳಗಾದ. ಮತ್ತೆ ಅವನು 3 ಲೋಕಗಳ ಮೇಲೆ ವಿಜಯ ಸಾಧಿಸ್ಬೇಕು ಅನ್ನೋದನ್ನ ಪ್ರಯತ್ನ ಪಟ್ಟ. ಹಾಗಾಗಿ ಅವನು ಮಂತ್ರಗಳನ್ನ ಎದುರಿಸುವಂತಹ ಅಪರೂಪ ವ್ಯಕ್ತಿಗಳಲ್ಲಿ ಒಬ್ಬನಾದ. ಅವನು ಭೂಮಿಯಲ್ಲಿ ಬಹಳಷ್ಟು ಭಾಗಗಳನ್ನ ಅಧೀನಪಡಿಸಿಕೊಂಡಿದ್ದಾನೆ. ನೋಡಿ, ಬಹಳಷ್ಟು ಭಾಗಗಳನ್ನ ಅವನು ಈಗಾಗ್ಲೇ ಅಧೀನಪಡಿಸ್ಕೊಂಡಿದ್ದಾನೆ. ಆದ್ರೆ ಇಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಂದ್ರೆ ಇವರ ರಾಜ್ಯದಲ್ಲಿ ಮಿಥಿಲೆ ಮತ್ತೆ ರಾಮನ ಜನನ ಆಗಿರುವಂತ ಅಯೋಧ್ಯೆಗೆ ಬರೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಅವನ ನಿಯಂತ್ರಣ ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ಕೂಡ ಮಳೆಯನ್ನ ತಡೆದಿದ್ದಾನೆ. ಸೀತಾಮಾತೆ ಬರ್ತಾ ಇದ್ದಾಳೆ, ಬರ್ಬಾರ್ದು ಅನ್ನೋದಕ್ಕೋಸ್ಕರ ಬರಡು ಭೂಮಿ ಮಾಡ್ಬಿಟ್ಟಿದ್ದಾನೆ. ಅವನ ಮಂತ್ರ ಶಕ್ತಿಯನ್ನು ಮಹರ್ಷಿಗಳಿಂದ ತಡೆ ಹಿಡಿಬೇಕು ಅಂತ ಮಾಡಿದ್ದಾನೆ. ಆದ್ರೂ ಇಲ್ಲಿ ರಾಮ ಸೀತೆಯ ಜನನವಾಗಿದೆ. ಮಹರ್ಷಿಗಳೆಲ್ಲರೂ ಕೂಡ ಒಂದಾಗಿದ್ದಾರೆ, ಧ್ಯಾನ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಈ ರಾಜ್ಯಕ್ಕೆ ಏನು ಆಗ್ತಾ ಇಲ್ಲ. ಎಲ್ಲನ ಅಧೀನ ಮಾಡ್ಕೊಬಿಟ್ಟಿದ್ದಾನೆ. ಈಗಾಗ್ಲೇ ಬಹಳಷ್ಟು ಭಾಗವನ್ನ ವಶಪಡಿಸ್ಕೊಂಡಿದ್ದಾನೆ. ಅವನ ಕಪಟತನದ ಅನೇಕ ರೂಪಗಳು ಕರಗತ ಮಾಡ್ಕೊಂಡಿದ್ದಾನೆ. ಬರೀ ಕಪಟಿ ಅವನು. ಅನೇಕ ರೂಪಗಳಲ್ಲಿ ಅವನು ಹೋಗಿ ಅದನ್ನೆಲ್ಲ ಕದ್ದು ಎಲ್ಲನ ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನು ವಿದೇಹದ ತಂಟೆಗೆ ಬರೋದಿಲ್ಲ. ಇಲ್ಲಿ ಋಷಿಗಳು ಸುರಕ್ಷಿತವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಸೀತೆ ತೊಂದರೆಗೀಡಾದಂತೆ ಕಂಡು ಬಂದ್ಲು. ನೋಡಿ, ಇಲ್ಲೇ ಯೌವನಾವಸ್ಥೆಗೆ ಬಂದಾಗ್ಲೇನೆ ಅದನ್ನ ಕುರಿತು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾಳೆ ಸೀತಾ. ಏನೋ ತೊಂದರೆ ಆಗಿದೆ ಅನ್ನೋ ತರ ಕಂಡು ಬರ್ತಾ ಇದ್ದಾಳೆ. ಭೂಮಿಗೇನೋ ತೊಂದರೆ ಕೊಡ್ತಾ ಇದ್ದಾನೆ ಅನ್ನೋದನ್ನ ಗ್ರಹಿಸ್ತಾ ಇದ್ದಾಳೆ ಸೀತಾ. ಆದ್ರೆ ಸಂಭಾಷಣೆಯನ್ನ ಕೊನೆಗೊಳಿಸುವ ಸಮಯ ಬಂದಿದೆ ಅಂತ ತಂದೆ ಹೇಳ್ತಾನೆ ಇದ್ದಾರೆ. ಯಾಕಂದ್ರೆ ರಾವಣನ ಬಗ್ಗೆ ಮಾತಾಡಬಾರದು ಅನ್ನೋ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಸೀತೆ ತೊಂದರೆಗೀಡಾದಂತೆ ಕಂಡು ಬಂದ್ಲು. ಆದ್ರೆ ಸಂಭಾಷಣೆಯನ್ನ ಕೊನೆಗೊಳಿಸ್ಬೇಕಾಯ್ತು. ಎಲ್ರು ಕೂಡ ಹೇಳ್ತಾ ಇದ್ರು ಮೇಲೆ. ಮರುದಿನ ಅವರು ಆಶ್ರಮದಿಂದ ಹೊರಟ್ರು. ಆಶ್ರಮದಲ್ಲಿ ಇದುವರೆಗೂ ಏನ್ ಮಾತಾಡಿದ್ರು ಅಲ್ಲಿಂದ ಹೊರಡ್ಬೇಕು ಅಂತ ಅಪ್ಪ ಹೇಳ್ತಾ ಇದ್ದಾರೆ. ಅರಮನೆಗೆ ಮರಳುವ ದಾರಿಯುದ್ದಕ್ಕೂ ಸೀತೆ ಮೌನವಾಗೇ ಇದ್ಲು. ಕೊನೆಗೆ ಅವಳ ತಂದೆ ಹೇಳಿದ್ರು, ಸೀತೆ, ನೀನು ಕೇಳಿದ ಸಂಗತಿಯ ಕುರಿತು ಸುಮ್ನೆ ತಲೆಗೆ ಹಚ್ಕೋಬೇಡ ನೀನ್ ಅದನ್ನ. ಅದ್ರ ಕುರಿತು ಈಗ ನೀನು ಮಾತಾಡೋ ಚಿಂತೆ ಮಾಡ್ಬೇಕಾಗಿಲ್ಲ ನೀನು ಅಂತ ಹೇಳ್ತಾ ಇದ್ದಾರೆ. ಪಿತಾಜಿ, ನಾನು ಚಿಂತೆಗೀಡಾಗಿಲ್ಲ. ಒಬ್ಬ ಜ್ಞಾನಿ ಮಹಾದೇವನ ಭಕ್ತನು ಏಕೆ ತೊಂದರೆ ಮಾಡ್ತಾನೆ ಎನ್ನುವುದು ನಾನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ತಾನು ಪಡೆದುಕೊಂಡ ಶಕ್ತಿಯನ್ನ ನಿಭಾಯಿಸೋದಕ್ಕೆ ಅವನು ಸಿದ್ಧನಾಗಿರ್ಲಿಲ್ಲ. ಇಲ್ಲಿ ಅಪ್ಪ ಹೇಳ್ತಾ ಇದ್ದಾರೆ, ತಾನು ಪಡೆದುಕೊಂಡಂತ ಶಕ್ತಿಯನ್ನ ನಿಭಾಯಿಸೋದಕ್ಕೆ ಅವನು ಸಿದ್ಧನಾಗಿಲ್ಲ. ಅಯೋಗ್ಯರ ಕೈಲಿರುವಂತಹ ಶಕ್ತಿಯು ಅಪರಾಧ ಮತ್ತು ಹಾನಿಯನ್ನುಂಟು ಮಾಡೋದು ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ವಿಷಯಾಂತರ ಮಾಡುತ್ತಾ ಅವರು ಹೇಳಿದ್ರು, ಗಾರ್ಗಿಯನ್ನು ನೀನೆಷ್ಟು ಮೆಚ್ಕೊಂಡಿರುವೆ ಎಂಬುದನ್ನ ನಾನು ನೋಡಿದ್ದೇನೆ. ನೀನು ಅವಳೊಂದಿಗೆ ಅಧ್ಯಯನ ಮಾಡ ಬಯಸುವೆಯಾ? ನೋಡಿ, ಅಲ್ಲಿ ಮಾತನ್ನ ಹೊರಳಿಸ್ತಾ ಇದ್ದಾರೆ. ರಾವಣನ ಬಗ್ಗೆನೇ ವಿಚಾರ ಮಾಡ್ತಾ ಇರುವಂತ ಸೀತಾ ಮಾತೆಯನ್ನ ಅಲ್ಲಿಂದ ಹೊರತರುವುದಕ್ಕೆ ಗಾರ್ಗಿ ಮಾತೆಯ ಜೊತೆ ನೀನು ವಿದ್ಯಾಭ್ಯಾಸವನ್ನ ಮಾಡ್ತೀಯಾ? ಅವಳ ಇದ್ರಿಂದ ತಪ್ಪಿಸ್ಬೇಕು, ಆ ಯೋಚನೆಯಿಂದ ತಪ್ಪಿಸೋದಕ್ಕೆ. ಅವಳು ಉತ್ಸುಕಳಾದ್ಲು ಮುಗುಳ್ನಗೆಯಿಂದ. ಹಾಗಾದರೆ ನಾನು ವ್ಯವಸ್ಥೆ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಅವಳು ಎಸ್ ಅಂತ ತಲೆ ಅಲ್ಲಾಡಿಸ್ತಾ ಇದ್ದಾಳೆ. ಕೆಲವು ವರ್ಷಗಳ ನಂತರ ನಾನು ಸೀತೆಯ ಆಶೀರ್ವಾದವನ್ನ ಪಡೆದುಕೊಂಡೆ. ಈಗ ಇಲ್ಲಿ ಮೀನಾಕ್ಷಿ ಹೇಳ್ತಾ ಇದ್ದಾಳೆ, ಅದುವರೆಗೂ ಆಯ್ತು ಗಾರ್ಗಿ ಮಾತೆಯ ಜೊತೆ ಗಾರ್ಗಿ ಮಹರ್ಷಿಯ ಜೊತೆ ಅವಳ ವಿದ್ಯಾಭ್ಯಾಸವು ನಡೀತಾ ಇದೆ. ಧ್ಯಾನದಲ್ಲಿ ಧ್ಯಾನ ಕಲಿತಾ ಇದ್ದಾಳೆ. ಮತ್ತೆ ವಿದ್ಯಾಭ್ಯಾಸ ವೇದ ಪಾರಂಗತಳಾಗೋ ಇರುವಂತ ಗಾರ್ಗಿ ಮಾತೆಯ ಜೊತೆ ಇವಳು ವಿದ್ಯಾಭ್ಯಾಸ ಗುರುವಾಗಿ ಬಂದು ವಿದ್ಯೆ ಕಲಿಸ್ತಾ ಇದ್ದಾಳೆ. ಕೆಲವು ವರ್ಷಗಳ ನಂತರ, ಅಂದ್ರೆ ವಿದ್ಯೆ ಕಲ್ತ್ಕೊಂಡು ಬಂದಿದ್ದಾಳೆ ಸೀತಾ. ಕೆಲವು ವರ್ಷಗಳ ನಂತರ ನಾನು ಸೀತೆಯ ಆಶೀರ್ವಾದವನ್ನ ಪಡೆದುಕೊಂಡೆ. ಒಂದು ದಿನ ನಾನು ಉಷಾ ಇಬ್ರು ಕೂಡ ಮೊಲಗಳ ಕುಟುಂಬದೊಂದಿಗೆ ಸೀತಾಮಾತೆ ಆಡ್ತಾ ಇರೋದನ್ನ ನೋಡ್ತಾ ಕುಳಿತುಕೊಂಡಿದ್ವು. ಅವಳಿಗೆ ಶುಭಾಶಯನ ಕೋರೋದಕ್ಕೆ, ಸೀತಾಮಾತೆಗೆ ಶುಭಾಶಯನ ಕೋರೋದಕ್ಕೆ ಪದೇ ಪದೇ ಬಿಲದಿಂದ ಹೊರ ಬರ್ತಾ ಇದ್ವು, ಒಳಗ್ ಹೋಗ್ತಾ ಇದ್ವು. ಬಿಲದಿಂದ ಮೊಲಗಳು ಹೊರಗ್ ಬರ್ತಾ ಇದ್ವು, ಹೊರಗ್ ಹೋಗ್ತಾ ಇದ್ವು. ಸೀತಾಮಾತೆ ಕಡೆಗೇನೆ ನೋಡ್ತಾ ಇದ್ವು. ನಾನು ಕೂಡ ಸೀತಾಮಾತೆ ಏನ್ ಮಾಡ್ತಾ ಇದ್ದಾಳೆ ಅವ್ರ ಜೊತೆ ಅಂತ ನಾನು ಕೂಡ ಸೀತಾಮಾತೆನೇ ನೋಡ್ತಾ ಇದ್ದೆ. ಸ್ತ್ರೀತ್ವವನ್ನ ತಲುಪುತ್ತಿದ್ದಂತೆ ಅವಳು ಈಗ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ ಎಂದು ನಾನು ಯೋಚಿಸ್ತಿದ್ದೆ. ಯಾವಾಗಲೂ ಸ್ಪಷ್ಟವಾದ ಮೈಬಣ್ಣ ಮತ್ತು ಜೀವಂತಿಕೆಯಿಂದ ಹೊಳೆಯುವ ಕಣ್ಣುಗಳಿಂದ ಕೂಡಿದ ಮುದ್ದಾದ ಮಗುವಾಗಿದ್ಲವಳು.
ಆದ್ರೆ ಅವಳ ರೂಪ ಬದಲಾವಣೆ ಆಗ್ತಾ ಇತ್ತು. ಅವಳು ಗಮನಾರ್ಹ ಸುಂದರವಾಗಿ ಕಾಣ್ತಾ ಇದ್ಲು. ಪ್ರಾಣಿಗಳೊಂದಿಗೆ ಆಟ ಆಡ್ತಿರುವಂತಿದ್ದ ಅವಳನ್ನ ನೋಡ್ತಾ ಇದ್ದಾಗ ಚಂದಿರನಿಲ್ಲದ ಕಪ್ಪಾದ ಆಕಾಶದಂತೆ ಇರುವ ಅವಳ ದಟ್ಟವಾದ ಉದ್ದವಾದ ಕೂದಲು ಸೊಂಟದವರೆಗೆ ಚಿಕ್ಕ ಜಲಪಾತದಂತೆ ಹರಡ್ಕೊಂಡಿತ್ತು. ಚಂದಿರನಿಲ್ಲದ ಅಂದ್ರೆ ಕಪ್ಪಾಗಿರುವಂತ ಜಲಪಾತದಂತೆ ಹರಡ್ಕೊಂಡಿರುವಂತ ಕೂದಲು ಸೊಂಟದವರೆಗೂ ಇತ್ತು. ಅವಳ ತೋಳುಗಳ ಮೇಲೆ ಹಾಗೂ ಅವಳು ತನ್ನ ಎದೆಯ ಮೇಲೆ ಮೃದುವಾಗಿ ಹಿಡಿದುಕೊಂಡಿದ್ದಂತಹ ಚಿಕ್ಕ ಮೊಲದ ಮೇಲೆಯೂ ಕೂಡ ಅಲೆ ಅಲೆಯಾಗಿ ಅವಳ ಪ್ರೀತಿ ಹರಿದು ಬರ್ತಾ ಇರೋದನ್ನ ನಾನು ಕಂಡೆ. ಅವಳ ದೇಹವೂ ಕೂಡ ತೆಳ್ಳಗೆ ಆಕರ್ಷಕವಾಗಿತ್ತು. ಅವಳು ನಡೆಯುವಾಗ ಅವಳ ದೇಹವು ನೆಲಕ್ಕೆ ಮುಟ್ಟುತ್ತಿದೆಯೋ ಇಲ್ಲವೋ ಎನ್ನುವಷ್ಟೇ ಹಗುರವಾಗಿ ನಡೀತಾ ಇದ್ಲು. ಕೂದಲಿನ ಬಣ್ಣಕ್ಕೆ ಸರಿ ಹೊಂದುವ ಅವಳ ದೊಡ್ಡ ಬಾದಾಮಿ ಆಕಾರದ ಕಣ್ಗಳು ಸಂತೋಷದಿಂದ ಹೊಳಿತಾ ಇದ್ವು. ಅವು ಬಾಲ್ಯದಿಂದ ಸ್ತ್ರೀತ್ವಕ್ಕೆ ಪ್ರಗತಿ ಹೊಂದುತ್ತಿದ್ದಂತೆ ತಳಭಾಗವಿಲ್ಲದ ಕೊಳದಂತೆ ಆಳವಾಗಿ ಬೆಳೆದಿದ್ವು. ಅವು ಕೇವಲ ಅವಳ ಅಸ್ತಿತ್ವವಾದ ಸಂತೋಷ ಮಾತ್ರವಲ್ಲದೆ ಅವಳ ಬುದ್ಧಿವಂತಿಕೆ, ಜ್ಞಾನ, ಆಳವಾದ ಪ್ರಶಾಂತತೆಯನ್ನ ಪ್ರತಿಬಿಂಬಿಸುತ್ತಿದ್ವು. ನಮ್ಮೆಲ್ಲರ ಮೇಲೆ ಅವಳು ತುಂಬಾ ಪ್ರಭಾವ ಬೀರ್ತು. ಅವಳು ಅಷ್ಟು ಸುಂದರವಾಗಿದ್ಲು. ಅವಳು ನಿಮ್ಮೆಡೆಗೆ ನೋಡಿದ್ರೆ ಅವಳು ಕೇವಲ ನಿಮ್ಮ ರೂಪವನ್ನು ಮಾತ್ರ ನೋಡದೆ ಅದರಿಂದ ಆಚೆ ನಮ್ಮೊಳಗೆ ಅಂದ್ರೆ ಹೇಳ್ತಾ ಇದ್ದಾಳೆ. ನಾನು ಅವಳ ರೂಪವನ್ನ ನೋಡಿ ಸಂತೋಷ ಪಡ್ತಾ ಇದ್ದೆ. ಅವಳು ಎಷ್ಟು ಚೆನ್ನಾಗಿದೆ, ಅವಳು ಚೆನ್ನಾಗಿರ್ಬೇಕು ಅನ್ನೋ ತರ ಪ್ರೀತಿಸೋ ರೂಪದಲ್ಲಿ ನಾವು ನೋಡ್ತಾ ಇದ್ದೆ. ಅವಳು ನಮ್ಮಿಂದ ಅದ್ರ ಆಚೆ ಹೋಗಿ ನಮ್ಮ ಅಂತರಾಳದ ಒಳಗೆ ಹೋಗಿ ಗುಣಪಡಿಸುವಂತ ಒಳ್ಳೆಯ ವ್ಯಕ್ತಿತ್ವವನ್ನ ಉಳ್ಳವಳಾಗಿದ್ಲು ಅಂತ ಹೇಳ್ತಾ ಇದ್ದಾಳೆ. ಆಳವಾದ ಹಿಂಜರಿತವನ್ನು ದಿಟ್ಟಿಸಿ ನೋಡುವ ಮೂಲಕ ಯಾವುದೇ ರೀತಿಯ ಚಿಂತೆಯನ್ನ, ನೋವುಗಳನ್ನ ನಿವಾರಿಸುವಂತ ಶಕ್ತಿಯನ್ನ ಹೊಂದಿದ್ಲು ಸೀತಾ. ಅವಳದು ಅದೊಂದು ರೀತಿ ಆಗಿತ್ತು. ಅವಳು ಯಾರನ್ನು ಕೂಡ ಗುಣಪಡಿಸುವಂತ ಶಕ್ತಿಯ ರೀತಿ ಆಗಿತ್ತು ಅವಳದು. ಅವಳ ಮೈಬಣ್ಣವು ನನಗಿಂತ ತಿಳಿಯಾಗಿತ್ತು. ತುಂಬಾ ಚೆನ್ನಾಗಿದ್ಲು. ನನಗಿದ್ಲು ಬೆಳ್ಳಗಿದ್ಲು. ಮೃದುವಾದ ಚಿನ್ನದ ಬಣ್ಣವನ್ನ ಹೊರಸೂಸ್ತಾ ಇತ್ತು ಅವಳ ಚರ್ಮ. ಅವಳ ಮುಖ ತೆಳ್ಳಗಿದ್ರು ಕೂಡ ಅದರಲ್ಲಿ ಒಂದು ಪೂರ್ಣತೆ ಇತ್ತು. ಯಾವುದೇ ರೀತಿಯ ಅಪರಿಪೂರ್ಣತೆ ಅಥವಾ ಕಲೆಗಳಿಂದ ಕೂಡಿರ್ಲಿಲ್ಲ. ಅವಳಿಗಿಂತ ಹೆಚ್ಚಿನ ಸುಂದರಿಯನ್ನ ನಾನು ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿದ್ಲು ಸೀತಾ ಅಂತ ಹೇಳ್ತಾ ಇದ್ದಾಳೆ. ನಾನು ಅವಳ ಸೌಂದರ್ಯವನ್ನ ಮೆಚ್ಚಿಕೊಳ್ತಾ ಇದ್ದೆ. ನಾನು ಮೆಚ್ಚಿಕೊಂಡು ಅವಳನ್ನೇ ನೋಡ್ತಾ ಸಂತೋಷ ಪಡ್ತಾ ಇರುವಂತ ಕ್ಷಣದಲ್ಲಿ ಒಮ್ಮಿಂದೊಮ್ಮೆಲೆ ಮೊಲವನ್ನ ಕೆಳಗಡೆ ಬಿಟ್ಲು ಸೀತಾ. ನನ್ನ ಹತ್ರ ಬಂದು ಕೂತ್ಕೊಂಡ್ಲು. ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಪ್ರಶಾಂತ ಸ್ವರದಲ್ಲಿ, ಮೀನಾಕ್ಷಿ, ನಿನ್ನ ತಂದೆ ಕೂಡ ನಿನ್ನನ್ನ ಪ್ರೀತಿಸ್ತಾ ಇದ್ರು. ಪ್ರೀತಿಸ್ತಾ ಇಲ್ಲ ಅಂತ ನೀನ್ ಅನ್ಕೋಬೇಡ. ಅವರು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ರು. ನೋಡಿ, ಇಲ್ಲಿ ಅವಳ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೊಂಡಂತಹ ಸೀತಾ ಮೀನಾಕ್ಷಿಯನ್ನ ಅವಳ ಸೌಂದರ್ಯವನ್ನ ನೋಡ್ತಾ ಸೀತಾ ಮಾತು ಎಷ್ಟು ಚೆನ್ನಾಗಿದ್ದಾಳೆ ಅಂತ ಭಕ್ತಿಯ ಪರವಶಳಾಗಿ ನೋಡ್ತಾ ಇದ್ದಾಳೆ. ಇಂಥ ಸೌಂದರ್ಯವತಿಯನ್ನ ಎಲ್ಲೂ ನೋಡಕ್ಕಾಗ್ಲಿಲ್ಲ ಅಂತ. ಆದ್ರೆ ತಂದೆ ಕೂಡ ನಿನ್ನನ್ನ ಇದೇ ರೀತಿ ಪ್ರೀತಿಸ್ತಾ ಇದ್ರು ಅನ್ನೋದನ್ನ ಈಗ ಹೇಳಿ ತಂದೆಯ ಪ್ರೀತಿಯನ್ನ ಅರ್ಥ ಮಾಡಿಸ್ತಾ ಇದ್ದಾಳೆ ಸೀತಾ. ನೋಡಿ, ಹೇಳ್ತಾ ಇದ್ದಾಳೆ, ಅವರು ಕೂಡ ನಿನ್ನನ್ನ ಪ್ರೀತಿಸ್ತಾ ಇದ್ರು, ತುಂಬಾ ಪ್ರೀತಿಸ್ತಾ ಇದ್ರು ಮೀನಾಕ್ಷಿ. ಪ್ರೀತಿ ಕೇವಲ ಬರೀ ಶಬ್ದಗಳಿಂದ ಮಾತ್ರ ಅಲ್ಲ. ನೋಡಿ, ಈಗ ಅವಳು ನೋಡ್ದಿದ್ರು ಕೂಡ ಸೀತಾಮಾತೆಯನ್ನ ಕಣ್ಣಿನ ಮೂಲಕನೇ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ ಮೀನಾಕ್ಷಿ. ಈ ಕ್ರಿಯೆ ಅಭಿವ್ಯಕ್ತಗೊಳ್ಳೋದಕ್ಕೆ ಮನಸ್ಸಿನ ಮೂಲಕನು ಸಾಧ್ಯವಿದೆ ಮೀನಾಕ್ಷಿ ಅಂತ ಹೇಳ್ತಾ ಇದ್ದಾಳೆ. ಅನಿರೀಕ್ಷಿತವಾಗಿ ನನ್ನನ್ನ ನೂಕಿದ್ಲು. ಅವಳ ಮಾತಿಂದ ನಾನು ಹಿಂಜರಿದೆ. ಹೇಗೆ ಪ್ರತಿಕ್ರಿಯೆ ನೀಡ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಿನಗೆ ನಿದ್ರೆ ಬರುವವರೆಗೂ ನನ್ನನ್ನ ಅವರು ಗಮನಿಸ್ತಾ ಇದ್ದಿದ್ದನ್ನ ನಿನ್ನನ್ನ ಗಮನಿಸ್ತಾ ಇದ್ರು ಅವರು. ಸೀತಾಮಾತೆ ಹೇಳ್ತಾ ಇದ್ದಾಳೆ. ಅವಳಿಗೆ ಭಯ ಏನು, ನನ್ನಪ್ಪನ ಬಗ್ಗೆ ಇವಳಿಗೆ ಹೇಗ್ ಗೊತ್ತು ಅನ್ನೋ ತರ ಸೀತಾಮಾತೆಯನ್ನ ನೋಡ್ತಾ ಇದ್ರೆ ಇವಳು ಮೀನಾಕ್ಷಿ ಹೇಳ್ತಾ ಇದ್ದಾಳೆ. ಮೀನಾಕ್ಷಿಗೆ ಸೀತಾ ಹೇಳ್ತಾಳೆ, ನಿನಗೆ ನಿದ್ರೆ ಬರೋವರ್ಗುನು ಕೂಡ ಅವರು ನಿನ್ನನ್ನೇ ಗಮನಿಸ್ತಾ ಇದ್ರು. ರಾತ್ರಿ ನಿನ್ನನ್ನ ಹಾಸಿಗೆ ಪಕ್ಕದಲ್ಲಿಯೇ ಕುಳಿತುಕೊಂಡು ನಿನ್ಗೋಸ್ಕರ ಕಾಯ್ತಾ ಇದ್ರು. ನಿನಗ್ ನೆನ್ಪಿಲ್ವಾ ಮೀನಾಕ್ಷಿ ಅಂತ ಕೇಳ್ತಾ ಇದ್ದಾಳೆ. ಅದು ಪ್ರೀತಿಯ ಸಂಕೇತ. ಮತ್ತು ಮಲಗುವ ಮುನ್ನ ರಾತ್ರಿ ಪಿತಾಜಿಯ ಆಶೀರ್ವಾದವನ್ನ ಪಡೆದುಕೊಳ್ಳೋದಕ್ಕೆ ಬರ್ತಾ ಇದ್ರಲ್ಲ, ನಿನ್ನನ್ನು ಕೂಡ ಅಲ್ಲಿಗೆ ಕರ್ತರ್ತಾ ಇದ್ರು ಗೊತ್ತಾ. ಅದು ಕೂಡ ಪ್ರೀತಿಯ ಸಂಕೇತ. ಅವಳು ಅಲ್ಲಿ ನನ್ನೊಂದಿಗೆ ಇದ್ದಾಳೇನೋ ಎನ್ನುವಂತೆ. ಅವಳು ಇನ್ನು ಹುಟ್ಟೇ ಇಲ್ಲ ಮೀನಾಕ್ಷಿ, ಅವಳೇ ಚಿಕ್ಕ ಮಗು, ಹುಟ್ಟೇ ಇಲ್ಲ.
ಹಾಗೆ ಹೇಳ್ತಾ ಇದ್ದಾಳೆ. ಅದು ಇವಳಿಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಸಣ್ಣ ಪುಟ್ಟ ಕಾಳಜಿಯ ಕ್ರಿಯೆಗೂ ಕೂಡ ನನ್ನನ್ನ ಸಣ್ಣ ಪುಟ್ಟದ್ರಲ್ಲೂ ಕಾಳಜಿ ತಗೊಂಡು ನನ್ನನ್ನ ಗುಣಪಡಿಸ್ತಾ ಇದ್ಲು ಸೀತಾ ಅಂತ ಹೇಳ್ತಾ ಇದ್ದಾಳೆ. ನನ್ನ ಸ್ಮೃತಿ ಪಟಲದಲ್ಲಿ ದೀರ್ಘಕಾಲ ಅದುಮಿಟ್ಕೊಂಡಂತಹ ಚಿತ್ರಗಳು ನನ್ನೆಡೆ ಬರತೊಡಗಿದ್ವು. ನಾನು ನನ್ನ ಸ್ಥಿಮಿತ ಹೊಂದೋದಕ್ಕೆ ಕಣ್ಣೀರ ಮೂಲಕ ನನ್ನ ಅಪ್ಪನ ಕಳೆದುಕೊಂಡ್ಬಿಟ್ಟೆ. ನನ್ನ ಅಪ್ಪ ಕೂಡ ನಾನು ಸೀತಾಮಾತೆನ ಎಷ್ಟು ಸೌಂದರ್ಯವನ್ನ ಆರಾಧಿಸ್ತಾ ಪ್ರೀತಿಸ್ತೀನೋ ಅಷ್ಟೇ ಪ್ರೀತಿಸ್ತಾ ಇದ್ದ. ಈ ತರದನ್ನೆಲ್ಲ ಯಾವಾಗ ಹೇಳಿದ್ಲು ಅವಳಿಗೆ ಕಣ್ಣೀರ್ ತಡೆಯೋಕ್ ಆಗೋದಿಲ್ಲ. ಹೆಣಗಾಡ್ತಾ ಇದ್ದಾಳೆ. ಮತ್ತೆ ಅವಳು ಹಿರಿಯವಳು ಮತ್ತು ನಾನೊಂದು ಮಗು ಎಂಬಂತೆ ನನಗೆ ಅನುಭವ ಆಯ್ತು. ಸೀತಾಮಾತೆನೇ ನನ್ನ ತಾಯಿ, ನಾನೇ ಅವಳಿಗೆ ಒಂದು ಮಗು ಅಂತ ನನಗೆ ಅನುಭವ ಆಯ್ತು. ತಾಯಿಯಂತೆ ನನ್ನನ್ನ ಮನಸ್ಸೊಳಗೆ ಹೋಗಿ ಅವಳು ನನ್ನೆಲ್ಲನ ಅರ್ಥ ಮಾಡ್ಕೋತಾ ಇದ್ಲು. ಮೀನಾಕ್ಷಿ ಹೇಳ್ತಾ ಇದ್ದಾಳೆ ಸೀತಾಗೆ. ನಾನು ಯೋಚಿಸ್ದೆ ಅವಳನ್ನ ನನ್ನನ್ನ ನಾನು ಯೋಚಿಸ್ದೆ ಅವನು ನನ್ನನ್ನ ಪ್ರೀತಿಸ್ತಾನೆ ಎಂದು ನನಗೆಂದೂ ಹೇಳಲಿಲ್ಲ ಅಂತ ಸೀತಾಮಾತೆಗೆ ಹೇಳ್ತಾ ಇದ್ದಾಳೆ. ಅವಳು ನನ್ನ ಯೋಚನೆಗೆ ತಕ್ಕ ಉತ್ತರ ನೀಡಿದ್ಲು. ಅವರು ನಿನ್ನನ್ನು ಪ್ರೀತಿಸುತ್ತಿರ್ಲಿಲ್ಲವೆಂದು ಇದರ ಅರ್ಥ ಅಲ್ಲ. ಅವಳ ಒಲವಿನ ಮುಗುಳ್ನಗೆಯೊಂದಿಗೆ ಅವಳು ಮುಂದುವರಿಸಿದ್ಲು. ವಸುಂಧರಾ ಮಾತೆಯೂ ಕೂಡ ನಮ್ಮನ್ನ ಪ್ರೀತಿಸ್ತಾಳೆ. ನಮಗೆ ಅವಳ ಪ್ರೀತಿ ಕುರಿತು ಹೇಳೋದಿಲ್ಲ. ಆದ್ರೂ ಅವಳು ನಮ್ಮನ್ನ ಪ್ರೀತಿಸ್ತಾಳೆ. ವಸುಂಧರಾ ಮಾತೆ ಭೂಮಾತೆಗೆ ಹೇಳ್ತಾ ಇದ್ದಾಳೆ. ನಮ್ಮೆಲ್ಲರನ್ನ ಅವಳು ತುಂಬಾ ಪ್ರೀತಿಸ್ತಾಳೆ. ಪ್ರತಿಯೊಂದು ಜೀವಿಗಳನ್ನ, ಸಸ್ಯಗಳನ್ನ, ಕಲ್ಲುಗಳನ್ನು ಕೂಡ ಅವಳು ತುಂಬಾ ಪ್ರೀತಿಸ್ತಾಳೆ. ಯಾಕಂದ್ರೆ ಅವೆಲ್ಲವೂ ಕೂಡ ಅವಳ ಒಂದು ಭಾಗ ಆಗಿರೋದ್ರಿಂದ. ನಮ್ಮ ಕೆಳಗಿನ ನೆಲವನ್ನ ಅವಳು ಕಾಳಜಿ ಪೂರ್ವಕವಾಗಿ ಕೈಯಾಡಿಸ್ತಾ ಇರೋದನ್ನ ನಾನು ನೋಡ್ತಿದ್ದಂತೆ ಭೂಮಿ ನಮ್ಮನ್ನ ಪ್ರೀತಿಸುತ್ತಿದೆಯೇ ನೋಡಿ. ಸೀತಾಮಾತೆಯಲ್ಲಿ ತನ್ನ ಕೈಗಳ ಮೂಲಕ ಪ್ರೀತಿಯ ಕಲ್ಲು ಮಣ್ಣು ಎಲ್ಲನೂ ಕೈಯಾಡಿಸ್ತಾ ಇದ್ದಾಳೆ. ಭೂಮಾತೆಯನ್ನ ಮುಟ್ತಾ ಇದ್ದಾಳೆ, ಮಣ್ಣನ್ನ ಮುಟ್ತಾ ಇದ್ದಾಳೆ, ಕೈಯಾಡಿಸ್ತಾ ಇದ್ದಾಳೆ. ಅದಕ್ಕೆ ಮೀನಾಕ್ಷಿ ಭೂಮಾತೆ ನಮ್ಮನ್ನ ಪ್ರೀತಿಸ್ತಾಳ ಅಂತ ನನ್ ಧ್ವನಿ ನಡುಗೋದಕ್ ಪ್ರಾರಂಭ ಆಯ್ತು. ಅವಳು ತಲೆದೂಗಿದ್ಲು. ನಾನು ಹುಟ್ಟುವ ಮೊದಲು ಪಿತಾಜಿ ಮತ್ತು ಸುನೈನಾ ಮಾತಾ ಇವರು ನನ್ನ ಜನ್ಮವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಮತ್ತೆ ನನ್ನನ್ನು ಆಹ್ವಾನಿಸ್ತಾ ಇದ್ರು. ಆಗ ನನ್ನೆದುರು ವಸುಂಧರಾ ಮಾತೆ ಪ್ರತ್ಯಕ್ಷಳಾಗಿ ನಿನ್ನನ್ನು ಅವರು ಕರೆದೊಯ್ತಾ ಇದ್ದಾರೆ. ನಾನು ನಿನ್ನನ್ನು ಪ್ರೀತಿಸುವಂತೆಯೇ ಅವರು ನಿನ್ನನ್ನು ಪ್ರೀತಿಸ್ತಾರೆ ಎಂದು ಹೇಳಿದ್ಲು. ನಮ್ಮ ಮೇಲಿನ ಅವಳ ಪ್ರೀತಿಯ ಬಗ್ಗೆ ನನಗೆ ಗೊತ್ತು ಮತ್ತು ಇಲ್ಲಿ ನನಗೆ ಮಾರ್ಗದರ್ಶನವನ್ನು ಕೂಡ ಅವಳೇ ಮಾಡ್ತಾ ಇದ್ದಾಳೆ. ನಾನು ಅದಕ್ಕೆ ವಸುಂಧರಾ ಮಾತೆಗೆ ಚಿರಋಣಿಯಾಗಿದ್ದೇನೆ ಅಂತ ಸೀತಾಮಾತೆ ಹೇಳ್ತಾ ಇದ್ದಾಳೆ. ಈ ಮಾತನ್ನು ಕೇಳುವಾಗ ಅವಳ ಅಭಿವ್ಯಕ್ತಿ ಮೃದುವಾಗಿತ್ತು ಮತ್ತು ಅತ್ಯಂತ ಆ ತಾಯಿಯ ಬಗ್ಗೆ, ಭೂಮಾತೆಯ ಬಗ್ಗೆ, ವಸುಂಧರಾ ಮಾತೆಯ ಬಗ್ಗೆ ಒಂದು ಕೋಮಲತೆಯನ್ನ ಪ್ರಕಟಿಸಿದ್ಲು ಅಂತ ಹೇಳ್ತಾ ಇದ್ದಾಳೆ. ಆಮೇಲೆ ನನ್ನೆಡೆ ತಿರುಗಿ ಅವಳು ಸೂಕ್ಷ್ಮವಾದ ಕೈಗಳನ್ನ ನನ್ನ ತೋಳುಗಳ ಮೇಲಿಟ್ಟು ಮೀನಾಕ್ಷಿ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಬಹು ಮೂಲ್ಯವಾದಂತಹ ಈ ಮಾತುಗಳನ್ನ ನಂತರ ನನ್ನ ಮತ್ತೆ ನಾನ್ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಯಾವಾಗ ಹೇಳಿದ್ಲೋ ಬಿಲದಿಂದ ಮೊಲಗಳು ಓಡಿ ಬಂದು ಅಲ್ಲಿ ನಗುಬಗೆಯಾಗಿ ಅವಳ ಸುತ್ತಲೂ ಓಡಾಡ್ತಾ ಇರೋದನ್ನ ನಾನ್ ಕಂಡೆ. ಅವಳ ಪ್ರೀತಿಯ ಅಭಿವ್ಯಕ್ತಿಯಿಂದ ನನ್ನ ಅಂತಃಕರಣ ಕಲಕ್ತು. ಈ ಮೊದಲು ನಾನೆಂದೂ ಕೂಡ ಯಾರೂ ನನ್ನನ್ನ ಪ್ರೀತಿಸ್ತಾರೆ ಅನ್ನೋ ಶಬ್ದಗಳನ್ನೇ ನಾನು ಕೇಳಿರ್ಲಿಲ್ಲ. ಆ ದಿನ ಸೀತಾಮಾತೆ ನನ್ನೊಳಗೆ ಏನೋ ಒಂದನ್ನ ಆಳವಾಗಿ ಕಲಕ್ಬಿಟ್ಲು. ಉಷಾ ನನ್ನ ವಿಚಲಿತವಾಗಿರೋದನ್ನ ನಾನು ನೋಡಿ ಶಾಂತವಾಗಿ ಹೇಳಿದ್ಲು, ಮೀನಾಕ್ಷಿ ಸೀತಾಮಾತೆನ ನಾನ್ ನೋಡ್ಕೋತೀನಿ, ನೀನ್ ಹೋಗಿ ಸ್ವಲ್ಪ ಹೊತ್ತು ವಿಶ್ರಮಿಸು. ಅವಳಿಗೆ ಧನ್ಯವಾದಗಳನ್ನ ಹೇಳಿ ಅಡೆತಡೆ ಇಲ್ಲದೆ ಕಣ್ಣೀರು ಹಾಕುತ್ತಾ ನಾನು ಅನುಕೂಲಕರವಾದಂತಹ ನನ್ನ ಕೋಣೆಗೆ ಹೋಗಿ ಮರಳಿದೆ. ನಾನು ನನ್ನನ್ನು ಪುನಃ ಮಗುವಾಗಲು ಅನುಮತಿಸ್ಕೊಂಡೆ. ನಾನೇ ಒಂದು ಪುಟ್ಟ ಮಗು. ಸೀತಾಮಾತೆಯೇ ನನ್ನ ತಾಯಿ ಅನ್ನೋ ರೀತಿಯಾಗಿ ಕಲ್ಪಿಸ್ತಾ ಇದ್ದಾಳೆ. ನನ್ನ ತಂದೆಯನ್ನು ಕಳೆದುಕೊಂಡಿದ್ದಕ್ಕಾಗಿ ನಾನು ಮತ್ತೆ ಕೂಡ ರೋಧಿಸ್ದೆ. ಚಿಕ್ಕ ಮಗು ಅನ್ನೋ ರೀತಿಯಾಗಿ ತಂದೆ ಹೋದ ಅಂತ ಅಳ್ತಾ ಇದ್ದೆ. ನನ್ನ ಕಣ್ಣೀರು ಸೀತಾಮಾತೆ ಮತ್ತು ಅವಳ ವ್ಯಕ್ತಪಡಿಸಿದಂತಹ ಪ್ರೀತಿಗಾಗಿ ಸೂಚಿಸ್ತಾ ಇರುವಂತ ಕೃತಜ್ಞತೆಗಳಾಗಿದ್ವು. ಸೀತಾಮಾತೆ ನನ್ನನ್ನ ಪ್ರೀತಿಸ್ತಾ ಇದ್ದಾಳಂತೆ ನಾನು ಅವಳಿಗೆ ಕೃತಜ್ಞತೆಗಳಾಗಿ ನಾನು ನೋಡ್ದೆ ಅಂತ ಹೇಳ್ತಾ ಇದ್ದಾಳೆ. ನನ್ನ ತಂದೆಯೊಂದಿಗೆ ನನ್ನ ವಿರಾದ ಕ್ಷಣಗಳನ್ನೆಲ್ಲ ನನಗೆ ಪುನಃ ನೆನಪು ಮಾಡ್ಕೊಟ್ಲು. ಮೊಟ್ಟ ಮೊದಲ ಬಾರಿಗೆ ನಾನು ಅವರ ತಂದೆಯ ಪ್ರೀತಿಯನ್ನ ಅನುಭವಿಸಿದೆ ನಾನು ಆ ದಿನ ಅಂತ ಹೇಳ್ತಾ ಇದ್ದಾಳೆ. ಸ್ವಲ್ಪ ಸಮಯದ ನಂತರ ನಾನು ಆ ದಿನ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ನನ್ನ ತಂದೆಯ ಕೊನೆಯ ದಿನಗಳಲ್ಲಿ ಅದಿತಿ ಹತ್ತಿರದಲ್ಲಿ ಏನಿದ್ಲು ಆ ಅದಿತಿಯ ಹತ್ರ ನಾನು ಹೋಗಿ ಕೇಳ್ದೆ ನನ್ನ ಅಪ್ಪನ ಬಗ್ಗೆ. ಏನು ಸಂಭವಿಸ್ತು ಅಂತ ನಾನ್ ಕೇಳ್ದೆ.
ಅವಳು ತೀರಾ ದುರ್ಬಲ ಆಗೋಗಿದ್ಲು. ಇನ್ನೇನು ಅದಿತಿ ಸಾಯೋ ಹಂತವನ್ನ ಮುಟ್ಟಿದ್ದಾಳೆ. ಅವಳ ಕೊನೆಯ ಕ್ಷಣದಲ್ಲಿದ್ದಾಳೆ. ಆದ್ರೂ ಅವಳು ಮುಗುಳ್ನಗುತ್ತಾ ಪಿಸುಗುಡ್ತಾ ಹೇಳೋದಕ್ಕೆ ಸಂಭಾಳಿಸ್ಕೊಂಡು, ಮೀನಾಕ್ಷಿ, ಖಂಡಿತವಾಗಿಯೂ ನಿನ್ನ ತಂದೆ ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ರು. ನೀನ್ ಅವರಿಗೆ ಸರ್ವಸ್ವ ಆಗಿದ್ದೆ. ಅವ್ರು ಏನೇ ಮಾಡಿದ್ರು ಕೂಡ, ಮತ್ತು ಎಷ್ಟೇ ಕಠೋರವಾಗಿ ಕಂಡು ಬಂದ್ರು ಕೂಡ, ಅದೆಲ್ಲವೂ ಅದು ನಿನ್ನ ರಕ್ಷಿಸುವ ವಿಧಾನ ಆಗಿತ್ತು. ಅವಳು ಕೆಲವು ನಿಮಿಷಗಳವರೆಗೆ ಶಾಂತವಾಗಿದ್ದು, ನೀನು ಮನೆಯಲ್ಲಿ ಮುನ್ನಡೆ ಸಾಧಿಸೋದಕ್ಕೆ, ಅಂದ್ರೆ ಸೀತಾ ಮಾತೆಯನ್ನ ಈ ಈ ಅವಳ ಸೇವೆ ಸಲ್ಲಿಸಿ, ಆ ಮಹಾನ್ ಶಕ್ತಿಗೆ ಸೇವೆ ಸಲ್ಲಿಸೋದಕ್ಕೆ ಅವ್ರು ಕಾರಣ ಆಗಿದ್ರು ಅನ್ನೋದನ್ನ ಹೇಳ್ತಾ ಇದ್ದಾಳೆ. ಈ ಮನೆಯಲ್ಲಿ ಮುನ್ನಡೆ ಸಾಧಿಸೋದಕ್ಕೆ ಅವರು ತಮ್ಮ ಜೀವನವನ್ನೇ ತೆತ್ತಿದ್ದಾರೆ. ಅಂದ್ರೆ ಸೀತಾಮಾತೆಯ ಸೇವೆಯನ್ನ ಮಾಡೋದಕ್ಕೆ ತನ್ನ ಸೇವೆನ ಇಲ್ಲಿ ನಿರ್ಧರಿಸ್ಕೊಂಡು ಸೇವೆ ಮಾಡಿ ಅವ್ರ ಜೀವನ ತೆತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಯಾವ ಆಶೀರ್ವಾದಗಳು ನಿನ್ನ ಮೇಲಿದೆ ಎಂಬುದನ್ನು ನೀನು ನೋಡು ಮೀನಾಕ್ಷಿ. ನಿನ್ನ ತಂದೆ ಭಕ್ತಿ ಮತ್ತು ನಿಷ್ಠೆ ಮಹತ್ತರವಾದ ಪಾತ್ರವನ್ನ ವಹಿಸಿವೆ ಇಲ್ಲಿ. ಎಂದಿಗೂ ಅದನ್ನು ನೀನ್ ಸಂಶಯ ಮಾಡ್ಬೇಡ. ಈಗ ನೀನಿರುವ ಸ್ಥಾನದಲ್ಲಿ ನೀನಿರುವುದಕ್ಕಾಗಿ ಅವರ ಬಲಿದಾನ ನಿನ್ನನ್ನ ಈ ಸ್ಥಾನಕ್ಕೆ ಕರ್ಕೊಂಡ್ ಬಂದಿದೆ. ಇದು ಅವರ ಬಲಿದಾನ ಮತ್ತು ಅವರ ಬಗೆಗಿನ ಜನಕ ಬಾಬಾ ಅವರ ಪ್ರೀತಿಯಿಂದಾಗಿ ನೀನು ಈ ಸ್ಥಾನದಲ್ಲಿ ಇವತ್ ನೀನಿದೀಯ. ತಾಯಿಯ ಸೇವೆಯನ್ನ ಮಾಡ್ತಾ ಇದೀಯ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ನಾನು ಅವಳನ್ನ ಪ್ರಶ್ನಾರ್ಥಕವಾಗಿ ನೋಡ್ದೆ. ಅವಳು ತಲೆದೂಗಿದ್ಲು. ಅದಕ್ಕಾಗಿ ಅವರು ಈ ದಿನ ನನ್ನನ್ನು ನದಿಗೆ ರಕ್ಷಿಸಕ್ಕಾಗಿ ಜನಕ ಬಾಬಾ ಬಂದಿದ್ರು ಅನ್ನೋದನ್ನ ನಾನು ನೆನ್ಪು ಮಾಡ್ಕೊಂಡೆ. ನನ್ನ ತಂದೆ ಬಗೆಗಿನ ಅವ್ರಿಗೆ ಅಪಾರವಾದ ಪ್ರೀತಿಯಾಗಿದೆ, ಅದಕ್ಕೋಸ್ಕರ ನನ್ನನ್ನು ಅವತ್ತು ಬದುಕಿಸಿದ್ರು ಅಂತಲೂ ಕೂಡ ಅನ್ಕೊಂಡೆ. ಮೀನಾಕ್ಷಿ, ಮೊದಲು ಅದು ನಿನ್ನ ಮೇಲೆಯೂ ಪ್ರೀತಿ ಆಗಿದೆ. ತಂದೆಗಿಂತ ಅನ್ನೋದಕ್ಕೆ ನಿನ್ನ ಮೇಲೂ ಪ್ರೀತಿ ಆಗಿದೆ. ನನಗಾಗಿ ನಾನು ಅಪನಂಬಿಕೆಯಿಂದ ಉದ್ಗರಿಸಿದ ನನಗಾಗಿ ಪ್ರೀತಿನಾ ಅಂತ ಹೇಳ್ತಾ ಇದ್ದಾಳೆ ಮೀನಾಕ್ಷಿ. ಅದಿತಿ ನಿಟ್ಟಿಸುರು ಬಿಟ್ಟು ಶಕ್ತಿಯನ್ನೆಲ್ಲ ಒಗ್ಗೂಡಿಸ್ಕೊಂಡು ನಮ್ಮೆಲ್ಲರ ಮೇಲಿನ ಅವರ ಪ್ರೀತಿ ಜನಕ ಬಾಬಾ ಬಗ್ಗೆ ಹೇಳ್ತಾ ಇದ್ದಾಳೆ. ಮನೆಯಲ್ಲಿ ಅವರು ಪ್ರತಿಯೊಬ್ಬರ ಕುರಿತು ಕೂಡ ಕಾಳಜಿಯನ್ನ ವಹಿಸೋದನ್ನ ನೀನ್ ಗಮನಿಸಿಲ್ವಾ? ಅವರು ಎಲ್ಲರ ಜವಾಬ್ದಾರಿಗಳ ಹೊರತಾಗಿ ಅವರು ಆಗಾಗ್ಗೆ ನಮ್ಮನ್ನ ಪರೀಕ್ಷಿಸ್ತಾ ಇದ್ರು. ನಮ್ಗೆ ಏನಾದ್ರೂ ಅವಶ್ಯಕತೆ ಇದೆಯೇ, ಅಗತ್ಯವಿದೆಯಾ ಅನ್ನೋದನ್ನ, ಮತ್ತು ಹೆಚ್ಚು ಆರಾಮಕವಾಗಿ ಸ್ಥಿತಿಯಲ್ಲಿ ಇಡೋದಕ್ಕೆ ಸಾಧ್ಯವಿದೆಯೇ ಅನ್ನೋದನ್ನ ಜನಕ ಬಾಬಾ ಪದೇ ಪದೇ ಬಂದು ನೋಡ್ತಾ ಇದ್ರು, ಕಂಡುಕೋತಾ ಇದ್ರು. ಕೇವಲ ನಾನೊಬ್ಬಳು ಸೇವಕಿ ಮಾತ್ರ ಇಂತಹ ಪ್ರೀತಿಯನ್ನ ಅರ್ಥ ಕೊಳ್ಳೋದಕ್ಕೆ ನನಗೆ ಅದಕ್ಕಿಂತಲೂ ಕೂಡ ಮೀರಿದ್ದಾದಂಥದ್ದು ಏನು ಇಲ್ಲ. ಅಷ್ಟೊಂದು ಜನಕ ಬಾಬಾ ಒಳ್ಳೆಯವರು. ಅದನ್ನ ಮೀರಿಸಿರುವಂತ ಇನ್ನೊಂದು ಶಕ್ತಿ ಸೀತೆ ಆಗಿದ್ದಾಳೆ. ಅವರ ಗುಣವನ್ನ ತಗೊಂಡು ಬಂದಿದ್ದಾಳೆ ಸೀತಾ ಅಂತ ಹೇಳ್ತಾ ಇದ್ದಾಳೆ. ರಾಜಕುಮಾರಿ ಸೀತನ್ನು ಕೂಡ ಅದೇ ಗುಣ ಇದೆ ಅಂತ ಹೇಳ್ತಾ ಇದ್ದಾಳೆ. ಯಾರು? ಅದಿತಿ. ಒತ್ತರಿಸಿ ಬರ್ತಾ ಇರುವಂತ ಭಾವನೆಗಳೇ ಹೊರಬಂದು ನಾನು ತಲೆದೂಗಿ ನನಗೆ ಮಾತಾಡೋದಕ್ಕೆ ಸಾಧ್ಯ ಆಗದೇನೆ ನಾನು ಕೇಳ್ದೆ. ಆದ್ರೆ ಅದಿತಿ ದೀರ್ಘಕಾಲದವರೆಗೆ ನನ್ನ ಹೃದಯದಲ್ಲಿ ಹುದುಗಿದ್ದ ನೋವನ್ನ ಸೀತಾಮಾತೆ ತಿಳಿದಿರೋದಕ್ಕೆ ಹೇಗೆ ಸಾಧ್ಯ? ಎಷ್ಟೋ ಸೀತಾಮಾತೆ ಹುಟ್ಟದೇ ಇರೋದಕ್ಕಿನ್ನ ಹಿಂದಿಲದನ್ನೆಲ್ಲ ಅವಳು ಹೇಳ್ತಾ ಇದ್ದಾಳಲ್ಲ, ಹೇಗ್ ಸಾಧ್ಯ ಅಂತ ಹೇಳ್ತಾ ಇದ್ದಾಗ ಅದಿತಿ ಹೇಳ್ತಾ ಇದ್ದಾಳೆ, ಮಾತೆ ಕುರಿತು ಹಲವಾರು ಸಂಗತಿಗಳಿವೆ, ಅವುಗಳನ್ನ ನಾವೆಂದೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವಳು ಈ ಮನೆಯ ಮತ್ತು ಇಡೀ ಮಿಥಿಲೆಯ ಸಂತೋಷವನ್ನ ತಂದಳೆಂದು ಮಾತ್ರ ನಿಶ್ಚಿತವಾದ ಸಂಗತಿ ಆಗಿದೆ. ಇಡೀ ಮಿಥಿಲೆಗೆ ಸಂತೋಷ ತಂದಿದ್ದಾಳೆ. ಈ ರೀತಿ ಸಂತೋಷವನ್ನ ನಾವು ಹಿಂದೆಂದೂ ಅನುಭವಿಸಿರ್ಲಿಲ್ಲ ಅಲ್ವಾ ಅಂತ ಮಾತಾಡ್ಕೊತಾ ಇದ್ದಾಳೆ ಕೊನೆಗಾಲದಲ್ಲಿ ಅದಿತಿ. ಜನಕ ಬಾಬಾ ಅವರು ಹೊಂದಿದ್ದ ಪ್ರೀತಿಯನ್ನ ಅವಳು ನಿಧಾನವಾಗಿ ಎಲ್ಲರಲ್ಲೂ ಹರಿಸ್ತಾ ಇದ್ದಾಳೆ. ಜನಕ ಬಾಬಾ ಎಲ್ಲರ ಮೇಲೂ ಪ್ರೀತಿ ಇಟ್ಕೊಂಡಿದ್ದಾರೆ. ಆದ್ರೆ ಅದನ್ನ ಎಲ್ಲರ ಮೇಲೆ ಹರಿಸ್ತಾ ಎಲ್ಲರನ್ನ ಗುಣಮುಖವಾಗಿ ಸಂತೋಷವಾಗಿಡುವುದಕ್ಕೆ ಏನ್ ಬೇಕು ಅದನ್ನೆಲ್ಲ ಸೀತಾ ಮಾಡ್ತಾ ಇದ್ದಾಳೆ. ಆದ್ರೆ ನಾನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಎಲ್ಲೋ ಬಹಿರಂಗವಾಗಿ ಪ್ರದರ್ಶನ ಮಾಡ್ತಾ ಇಲ್ಲ ಸೀತಾ ಅಂತ ಹೇಳ್ತಾ ಇದ್ದಾಳೆ. ಕೆಲವೊಂದು ಸಲ ಅವಳೇ ಒಂದು ಸ್ವಯಂ ಪ್ರೀತಿಯಾಗಿದ್ದಾಳೆ ಅಂತ ನನ್ಗನ್ಸುತ್ತೆ ಅಂತ ಅದಿತಿ ಹೇಳ್ತಾ ಹೇಳ್ತಾ ಧ್ವನಿ ಪೂರ ಕ್ಷೀಣ ಆಗ್ತಾ ಇದೆ. ಸಾಯೋ ಕ್ಷಣ ಹತ್ರ ಬರ್ತಾ ಇದೆ. ನನ್ನಿಂದಾಗಿ ಅವಳಿಗೆ ದಣಿವಾಗ್ತಾ ಇದೆ ಅಂತ ನಾನು ಭಾವಿಸಿ ನಾನು ಹೊರಡಲನುವಾದೆ. ಆದ್ರೆ ನಾನು ಅವಳತ್ತ ತಿರುಗಿ ಅವಳ ಕೈಗಳನ್ನ ನನ್ನ ಕೈಗಳಲ್ಲಿ ತೆಗೆದುಕೊಂಡೆ. ಅದಿತಿ, ಈ ಎಲ್ಲ ವರ್ಷಗಳಲ್ಲಿ ನೀನು ನನಗೆ ಬಹಳ ಬೇಕಾದವಳಾಗಿದ್ದೆ. ಅದಿತಿ ಸಾಯೋ ಹಂತದಲ್ಲಿದ್ದಾವಳಿ ಹೇಳ್ತಾ ಇದ್ದಾಳೆ. ಅವಳು ಮುಗುಳ್ನಗ್ತಾ ಇದ್ದಾಳೆ ಅದಿತಿ. ನನ್ನ ಕಣ್ಣೀರು ಬರುವುದನ್ನ ನೋಡಿದ ಅವಳು ಹೇಳಿದಳು, ಮೀನಾಕ್ಷಿ, ನನಗಾಗಿ ಅಳ್ಬೇಡ. ನಿನಗೆ ಹೊಸ ಅಧ್ಯಾಯವು ಪ್ರಾರಂಭವಾಗಿದೆ. ನಾನು ನನ್ನ ಪ್ರಯಾಣವನ್ನ ಮುಂದುವರಿಸ್ಬೇಕು. ನಮ್ಮ ಈ ಸಂಭಾಷಣೆ ಕೊನೆ ಆಗ್ತಾ ಇದೆ. ಅಂದ್ರೆ ನಾವಿನ್ ಮಾತಾಡೋದು ಇವತ್ತೇ ಲಾಸ್ಟ್ ಅಂತ ಹೇಳ್ತಾ ಇದ್ದಾಳೆ. ನನಗ ಆಶ್ಚರ್ಯ ಅನ್ನಿಸ್ತು, ಮತ್ತೆ ನನಗೆ ಅರ್ಥನೂ ಕೂಡ ಆಯ್ತು. ಹಾಗಾಗಿ ನಾನು ಅವಳನ್ನ ಪಕ್ಕದಲ್ಲಿಯೇ ಕುಳಿತುಕೊಂಡೆ.
ಅವಳು ಕಣ್ಗಳಿಂದ ಸಂಜ್ಞೆ ಮಾಡಿ ನನಗೆ ಹೊರಡುವ ಸಮಯವಾಗಿದೆ ಅಂತ ಸೂಚಿಸಿದ್ಲು. ನಾನು ಅವಳಿಗೆ ಆಂತರಿಕವಾಗಿ ಕೊನೆಯ ವಿದಾಯವನ್ನ ಹೇಳ್ದೆ. ಅವಳ ಕೈಗಳನ್ನ ಮತ್ತು ಗತ ಜನ್ಮದ ಒಂದು ಭಾಗವನ್ನ ಬಿಟ್ಟೆ, ಮನಸ್ಸಿನಿಂದ ಅವಳನ್ನ ತೆಗೆದುಹಾಕ್ದೆ ಅಂತ ಹೇಳ್ತಾ ಇದ್ದಾಳೆ. ಆ ದಿನದಿಂದ ನಾನೊಬ್ಳು ಪ್ರೀತಿಸಲ್ಪಡುವ ಮಗುವಾಗಿದ್ದೆ. ಸೀತಾ ಮಾತೆ ನನ್ನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ನನಗ್ ನಾನೇ ಅನ್ಕೊಂಡೆ. ನಾನ್ ಭಾವಿಸ್ತಾ ನೋವಿನಿಂದ ಮುಖಳಾಗ್ತಾ ಇದ್ದೆ. ನನ್ನ ತಂದೆ ಸಾವನ್ನ ಆ ನೋವನ್ನ ಬಿಡ್ತಾ ಹೋದೆ. ನನ್ನನ್ನ ಪ್ರೀತಿಸುವಂತ ಸೀತಾ ಮಾತೆ ಇದ್ದಾಳೆ ಅನ್ನೋದನ್ನ ನಾನು ದೃಢವಾಗಿ ನಂಬ್ಕೊಂಡೆ ಅಂತ ಹೇಳ್ತಾ ಇದ್ದಾಳೆ. ಕೆಲವು ವರ್ಷಗಳ ನಂತರ ಆಂತರಿಕ ನೋವಿನಿಂದ ಗುಣಮುಖಳಾದ ಸೇವಕಿಯಾಗಿ ಅಲ್ದೆ ನಾನೊಬ್ಳೇ ಅಲ್ಲ, ಇಲ್ಲೆಲ್ಲರೂ ಕೂಡ ಆ ಗುಣಮುಖದಿಂದ ಪಡ್ಕೋತಾ ಇದ್ದಾರೆ ಅನ್ನೋದನ್ನ ನಾನು ಅನುಭವಿಸೋಕ್ ಪ್ರಾರಂಭ ಮಾಡಿದೆ. ಅರಮನೆಯಲ್ಲಿ ಬಹಳಷ್ಟು ಜನ ಧೈರ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾತೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಗುಣಮುಖವಾಗಿ ಸಂತೋಷವನ್ನ ನಾವು ಅನುಭವಿಸ್ದೋ ಅಂತ ಹೇಳ್ತಾ ಇದ್ದಾಳೆ. ಮುಂದಿನ ವಿಡಿಯೋನ ಸಂಚಿಕೆಯನ್ನ ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ತೆ.